ಮಾಡ್ತೀನಿ. ಅಲ್ಲಿ ಫ್ಯೂ ಎಂಬ ಒಂದು ವರ್ಡ್ ಆಲ್ ದೇ ತೋರಿಸುತ್ತೆ ಬರ್ತೈತಿ. ಅದಕ್ಕೆ ನಾವು ಇದು ಡಬಲ್ ಸರ್ಕಲ್ ಹಾಕಿ ಎದಲ್ಲಿ ಇರ್ತಕ್ಕಂಥ ಜನರು ಬಿ ಇದ್ದಾರೆ, ಬಟ್ ಉಳಿದಿರ್ತಕ್ಕಂಥ ಜನರು ಬಿ. ನೋ ಟ್ರಕ್ ಈಸ್ ಬೈಕ್, ಈ ಟ್ರಕ್ ಅಲ್ಲಿ ARB ಅಂತ ಇರಬೇಕು. ಓಕೆ, 100% ಅಂದರೆ ಆಲ್ ಅಂತ ಸೆಕೆಂಡ್ ರಾಂಗ್ ಆಯಿತು. ಇನ್ನು ಸೆಕೆಂಡ್ ಡಯಾಗ್ರಾಮ್ ಹಾಕಿ ನೋಡ್ತೀವಿ, ಹೇಳೋಕ್ಕಾಗಂಗಿಲ್ಲ. ಫಸ್ಟ್ ಒನ್ ರಾಂಗ್ ಆಯಿತು. ಯಾವ ಕಮೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕರೆಕ್ಟ್ ಆಗುತ್ತೆ ಆಪ್ಷನ್. ಗೊತ್ತಿಲ್ಲ ಅಂದಮೇಲೆ ಕ್ಯಾನ್ ನೆವರ್ ಬಿ ಅಂತ. ನಮಸ್ಕಾರ, ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫೌಂಡೇಶನ್ ಸಿರೀಸಿನ 3rd ವೀಕ್ ಮುಗಿದು ಇವಾಗ 4th ವೀಕ್ ಇದೆ. ಈ 4 ವೀಕ್ಗಳಲ್ಲಿ ಅಂದರೆ ಹಿಂದೆ ಆದಂಥ 3 ವೀಕ್ಗಳಲ್ಲಿ ಹಲವಾರು ಕ್ಲಾಸಸ್ಗಳನ್ನು ನಾವು ಮಾಡಿದ್ದೀವಿ. ಆ ಕ್ಲಾಸಸ್ಗಳಲ್ಲಿ ಕ್ವಾಂಟ್ದಾಗಿರಲಿ ರೀಸನಿಂಗ್ದಾಗಿರಲಿ, ಕ್ವಾಂಟಲ್ಲಿ ನಾವು ನಂಬರ್ ಸಿಸ್ಟಮನ್ನು ಕಂಪ್ಲೀಟ್ ಮಾಡಿದ್ವಿ, ಸಿಂಪ್ಲಿಫಿಕೇಷನ್ ಆ್ಯಂಡ್ ಅಪ್ರಾಕ್ಸಿಮೇಷನ್ ಚಾಪ್ಟರನ್ನು ಕಂಪ್ಲೀಟ್ ಮಾಡಿದ್ವಿ, ನಂಬರ್ ಸಿರೀಸ್ ಚಾಪ್ಟರನ್ನು ಕಂಪ್ಲೀಟ್ ಮಾಡಿದ್ವಿ. ಅಲ್ಲಿ ಆಲ್ರೆಡಿ 3 ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಪೂರ್ತಿ ಡಿಟೇಲಾಗಿ ಡಿಸ್ಕಸ್ ಮಾಡಲಾಗಿದೆ. ಆ ವಿಡಿಯೋಗಳು ನೋಡಿರಲಿಲ್ಲ ಅಂತ ನೋಡ್ಕೋಬೋದು. ರೀಸನಿಂಗಲ್ಲಿ ಕೂಡ ಹಾಗೆ ಅಲ್ಫಾನ್ಯೂಮರಿಕ್ ಸಿರೀಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ರೀಸನಿಂಗಲ್ಲಿ 2ನೇ ಟಾಪಿಕ್ ಆಗಿರ್ತಕ್ಕಂಥ ಸಿಲಾಲಿಸಮ್ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಫಾನ್ಯೂಮರಿಕ್ ಸಿರೀಸ್ ಟಾಪಿಕಲ್ಲಿ ಪೂರ್ತಿ ಮೇನ್ಸ್, ಪ್ರಿಲಿಮ್ಸ್ ಎಲ್ಲ ಲೆವೆಲಿನ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಲಾಗಿದೆ, ಪೂರ್ತಿ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ. ಆ ವಿಡಿಯೋಗಳನ್ನ ಯಾರು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ಪ್ಲೇಲಿಸ್ಟಿನ ಲಿಂಕ್ ಕೊಟ್ಟಿರ್ತೀನಿ. ಆಮೇಲೆ ಇನ್ನೊಂದು, ನಾನು ಅವಾಗ ಮೊದಲಿಂದ ಹೇಳ್ತಾ ಇದ್ದೀನಿ, ಏನೇ ಡೌಟ್ ಬಂದರೂ ನೀವು ಈ ಯೂಟ್ಯೂಬಿನ ಕಮ್ಯುನಿಟಿ ಐತೆ, ಅದು ಎಲ್ಲರಿಗೂ ಓಪನ್ ಐತೆ, ಅಲ್ಲಿ ನೀವು ಕ್ವಶನ್ಸ್ಗಳು ಕೇಳ್ಬೋದು. ಅದು ಬಿಟ್ಟರೆ ವಾಟ್ಸಪ್ ಗ್ರೂಪ್ ಕೂಡ ಮಾಡಲಾಗಿದೆ, ಅದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು. ಅಲ್ಲಿ ಹೋಗಿ ಕೂಡ ನೀವು ನಿಮ್ಮ ಡೌಟ್ಗಳನ್ನು ಕೇಳ್ಬೋದು. ಆ ಡೌಟ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇನ್ನೂ ಒಂದು ಏನೋ ಗ್ರೂಪಲ್ಲಿ ಡೌಟ್ ಬಂದಿತ್ತು, ನಾನು ನೋಡಿಲ್ಲ ಅದು. ನಾನು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಗ್ರೂಪ್ ನಾನು ನೋಡಿಲ್ಲ, ಯಾವುದೋ ಒಂದು ಡೌಟ್ ಇತ್ತು. ಒಂದು ಸೆಕೆಂಡ್ ನೋಡ್ಕೊಂಡ್ಬಿಡ್ತೀನಿ ಏನಿತ್ತು ಅಂತೇಳಿ. ಓಕೆ ಆ ಸಿಲಾಲಿಸಮ್ದು 150 ರೂಲ್ಸ್ ಬಗ್ಗೆ ಹೇಳ್ಕೊಡಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. 150 ರೂಲ್ಸ್ಗಳ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಬಟ್ ಅದು ಬ್ಯಾಂಕಿಂಗಲ್ಲಿ ನಾವು ಜಾಸ್ತಿ 150 ರೂಲ್ಸನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಕ್ಕೆ ಹೋಗೋಂಗಿಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ. ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ರೀಸನಿಂಗ್ನ ಸೆಕೆಂಡ್ ಕ್ಲಾಸು. ಫಸ್ಟ್ ಕ್ಲಾಸಲ್ಲಿ ನಾವೇನೇ ಡಿಸ್ಕಸ್ ಮಾಡಿದ್ವಿ, ಮೊದಲ ಕ್ಲಾಸಲ್ಲಿ ನಾವು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಬೇಸಿಕ್ ಕಾನ್ಸೆಪ್ಟ್ಗಳನ್ನು, ಕೆಲವೊಂದು ಕೀ ವರ್ಡ್ಸ್ಗಳಿದ್ದಾವೆ, ಆ ವರ್ಡ್ಸ್ಗಳ ಮೇಲೇ ಪೂರ್ತಿ ಸಿಲಾಲಿಸಮ್ ನಿಂತಿರೋದು. ಆ ವರ್ಡ್ಸ್ಗಳ ಸಿನಾನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಆ ಪ್ಲೇಸಲ್ಲಿ ಬೇರೆ ವರ್ಡ್ಗಳು ಬರ್ಬೋದು. ಫಾರ್ ಎಕ್ಸಾಂಪಲ್ ಸಮ್ ನಾಟ್, ಆಲ್, ನೋ, ಇವುಗಳ ಸಮಾನಾರ್ಥಕ ಪದಗಳನ್ನು ನಾವು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಗೆ ಸ್ಟೇಟ್ಮೆಂಟ್ ಅಂತಂದ್ರೇನು, ಕನ್ಕ್ಲೂಷನ್ಸ್ ಅಂತಂದ್ರೇನು, ಆಪ್ಷನ್ಸ್ಗಳು ಯಾವ ರೀತಿ ಇರ್ತವೆ, ಕ್ವಶನ್ಸ್ಗಳ ಟೈಪ್ಸ್ ಯಾವ ರೀತಿ ಇರ್ತವೆ, ಅದನ್ನು ಡಿಸ್ಕಸ್ ಮಾಡಿದ್ವಿ. ಸಿಲಾಲಿಸಮ್ದು ಪೂರ್ತಿ ಸಿಲೆಬಸನ್ನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಗೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿದ್ವಿ. ಇವು ಯಾವ್ಯಾವ ರೀತಿ ಫಿಕ್ಸ್ಡ್ ಕ್ವಶನ್ಸ್ಗಳಿರ್ತಾವಲ್ಲ ಅವುಗಳನ್ನು ಸಾಲ್ವ್ ಮಾಡಿದ್ವಿ. ಆಮೇಲೆ ವೆನ್ ಡಯಾಗ್ರಾಮ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಕೂಡ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನೇನು ಮಾಡೋಣ, ಈ ವಿಡಿಯೋದಲ್ಲಿ ಒಟ್ಟು ಟೋಟಲ್ ಒಂದು 50 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಲಾಗುತ್ತೆ. ಅವು ಪ್ರಿಲಿಮ್ಸ್ ಲೆವೆಲಿನ ಕ್ವಶನ್ಸ್ಗಳಾಗಿರ್ತವೆ. ಪ್ರಿಲಿಮ್ಸ್ದು ಲೋ ಲೆವೆಲ್ ಹಿಡ್ಕೊಂಡು ಹೈ ಲೆವೆಲ್ವರೆಗೂ ಏನೇನು ಕ್ವಶನ್ಸ್ಗಳು ಬರ್ತಾವಲ್ಲ ಆ ಎಲ್ಲ ಕ್ವಶನ್ಸ್ಗಳನ್ನು ಇವತ್ತಿನ ಈ ಕ್ಲಾಸಲ್ಲಿ ಒಟ್ಟು 50 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಫಿಕ್ಸ್ಡ್ ಪ್ಯಾಟರ್ನ್ಸ್ಗಳಿದ್ದಾವೆ, ಫಿಕ್ಸ್ಡ್ ಕಾನ್ಸೆಪ್ಟ್ಗಳಿದ್ದಾವೆ. ಅವುಗಳ ಮೇಲೆ ಪ್ರತಿ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ, ಪ್ರತಿ ಮೇನ್ಸ್ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ಗಳು ನೋಡ್ತೀವಿ. ಆ ಕಾನ್ಸೆಪ್ಟ್ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಯಾವ ಕಾನ್ಸೆಪ್ಟ್ಗಳು? ಫಸ್ಟ್ ಒನ್ ಐದರ್ ಆರ್ ಕಾನ್ಸೆಪ್ಟ್. ಸೆಕೆಂಡ್ ಒನ್ ಓನ್ಲಿ ಫ್ಯೂ ಕಾನ್ಸೆಪ್ಟ್. ಥರ್ಡ್ ಒನ್ ಓನ್ಲಿ ಕಾನ್ಸೆಪ್ಟ್. ಇವು ಮೂರುಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡಿ ಅದಾದ ನಂತರ ಇವುಗಳ ಮೇಲಿನ ಒಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಒಂದು ಎರಡು ಮೂರು ಕ್ವಶನ್ಸ್ಗಳು ಸಾಲ್ವ್ ಮಾಡಿ ಆಮೇಲೆ ಮಿಕ್ಸ್ಡ್ ಕ್ವಶನ್ಸ್ಗಳನ್ನು, ಒಟ್ಟು ಪ್ರಿಲಿಮ್ಸಲ್ಲಿ ಬರ್ತಕ್ಕಂಥ ಮಿಕ್ಸ್ಡ್ ಕ್ವಶನ್ಸ್ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾನ್ಸೆಪ್ಟ್ ಐದರ್ ಆರ್ ಅಂತಂದರೆ ಏನು? ಕನ್ನಡದಲ್ಲಿ ಇದು ಅಥವಾ ಅದು. ಇವಾಗ ಏನಾಗುತ್ತೆ, 2 ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ಸ್ಗಳು ಬಂದುಬಿಡ್ತವೆ. ಅದರಲ್ಲಿ ಒಂದು ಕರೆಕ್ಟ್ ಆಗುತ್ತೆ, ಇನ್ನೊಂದು ರಾಂಗ್ ಆದರೆ, ಇನ್ನೊಂದು ಕರೆಕ್ಟ್ ಆಗುತ್ತೆ, ಒಂದೇದು ರಾಂಗ್ ಆದರೆ. ಅಂದರೆ ಇವಾಗ ಏನಾಗುತ್ತೆ, 3 ಜನ ಫ್ರೆಂಡ್ಸ್ ಇರ್ತಾರೆ. 3 ಜನದೊಂದು ಗ್ರೂಪ್ ಇರ್ತೈತೆ ಅಂದ್ಕೊಳ್ರಿ. 3 ಜನದ ಗ್ರೂಪ್ ಐತೆ, ABC ಅಂತೇಳಿ 3 ಜನದೊಂದು ಗ್ರೂಪ್ ಐತೆ. ಆ 3 ಜನದ ಗ್ರೂಪಲ್ಲಿ
ಅವಾಗೇನು ಏನಾಗುತ್ತೆ ಅಂದರೆ ಎರಡೆರಡು ಜನ ಮಾತ್ರ ಕೂಡುವ ಸಾಧ್ಯತೆ ಇರ್ತೈತಿ. ಅಂದರೆ ಬಿಗೆ ಎ ಕಂಡ್ರೆ ಆಗಂಗಿಲ್ಲ, ಸಿಗೆ ಬಿ ಕಂಡ್ರೆ ಆಗಂಗಿಲ್ಲ. ಇವಾಗ ಏನಾಯಿತು, ಎ ಮತ್ತು ಬಿ ಇವರು ಫ್ರೆಂಡ್ಸ್ ಇಲ್ಲ, ಇವರಿಬ್ಬರು ವಿರೋಧಿಗಳಿದ್ದಾರೆ. ಎ ಮತ್ತು ಬಿ ವಿರೋಧಿಗಳಿದ್ದಾರೆ. ಆಮೇಲೆ ಬಿ ಮತ್ತು ಸಿ ವಿರೋಧಿಗಳಿದ್ದಾರೆ. ಎ ಮತ್ತು ಬಿ ವಿರೋಧಿಗಳಿದ್ದಾರೆ, ಬಿ ಮತ್ತು ಸಿ ವಿರೋಧಿಗಳಿದ್ದಾರೆ. ಇವಾಗ ಎ ಮತ್ತು ಇವರು ಎಲ್ಲರೂ ಒಟ್ಟಿಗೆ ಇರಬೇಕಂತಂದರೆ ಒಬ್ಬ ಇರಬಾರ್ದಲ್ಲ. ಇವಾಗ ಎ ಬಿ ಸಿ 3 ಜನ ಒಂದೇ ಕಡೆ ಇರಬೇಕು ಅಂತ ಅಂದ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಎ ಮತ್ತು ಬಿ ಕೂಡ್ಬೇಕಂತಂದರೆ ಸಾಧ್ಯನೇ ಇಲ್ಲ. ಎ ಮತ್ತು ಸಿ ಕೂಡ್ಕೊಂಡ್ರೆ ಬಿ ಬರೋಂಗಿಲ್ಲ. ಈಗ ಏನಾಗುತ್ತೆ, ಎ ಮತ್ತು ಸಿ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ ಇದ್ದಾರೆ. ಎ ಮತ್ತು ಸಿ ಆಯಿತು. ಬಿ ಮತ್ತು ಸಿ ಎರಡು ಫ್ರೆಂಡ್ಸ್ ಇದ್ದಾರೆ. ಸಿ ಅನ್ನುವ ಬಿ ಜೊತೆನೂ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದಾನೆ, ಸಿ ಅನ್ನುವ ಎ ಜೊತೆನೂ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಸಿ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಇವರಿಬ್ಬರಿಗೂ ಇನ್ವೈಟ್ ಮಾಡ್ತಾನೆ. ಇವರಿಬ್ಬರು ಇನ್ವೈಟ್ ಮಾಡಿದಾಗ ಇವರಿಬ್ಬರು ಕೂಡಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವ ಬಂದರೆ ಬಿ ಬಂದರೆ ಎ ಬರಲ್ಲ, ಎ ಬಂದರೆ ಬಿ ಬರಲ್ಲ. ಅದೇ ಅರ್ಥ ಇದರಲ್ಲಿ. ಇವಾಗ ಒಂದು ಕರೆಕ್ಟ್ ಆದರೆ ಇವ ಬಂದರೆ ಇವ ಬರಲ್ಲ. ಅದೇ ರೀತಿ ಒಂದನೇ ಕನ್ಕ್ಲೂಷನ್ ಕರೆಕ್ಟ್ ಆದರೆ ಎರಡನೇ ಕನ್ಕ್ಲೂಷನ್ ರಾಂಗ್ ಆಗುತ್ತೆ, ಎರಡನೇ ಕನ್ಕ್ಲೂಷನ್ ಕರೆಕ್ಟ್ ಆದರೆ ಒಂದನೇ ಕನ್ಕ್ಲೂಷನ್ ರಾಂಗ್ ಆಗುತ್ತೆ. ಈ ರೀತಿ ಇದು 5R ಆಗಿರುತ್ತೆ. 5Rರಲ್ಲಿ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಬರ್ತವೆ. 5R ಯಾವ್ಯಾವ ಕೇಸಲ್ಲಿ ಅಪ್ಲೈ ಆಗುತ್ತೆ ಅಂತೇಳಿ ಮೊದಲು 5Rದು ಒಂದು ಡೆಫಿನೇಷನ್ ಐತೆ, ಅದನ್ನು ಡೀಟೇಲಾಗಿ ನೋಡ್ಕೊಳ್ಳೋಣ. ಡೆಫಿನೇಷನ್ 5R ಯಾವ ಇದು ಟೈಪಲ್ಲಿ ಬರ್ಬೋದು ಅಂತೇಳಿ 5Rದು ಡೆಫಿನೇಷನ್ ಬರ್ಕೊಡ್ರಿ. ಒಂದು ಸೆಕೆಂಡ್. ಓಕೆ, 5Rದ ಕಂಡೀಷನ್ಸ್ಗಳಿದ್ದಾವೆ ಕೆಲವೊಂದು. ಆಮೇಲೆ ಕೆಲವೊಂದು ಕಾಂಪ್ಲಿಮೆಂಟ್ರಿ ಪೇರ್ಸ್ಗಳು ಬರ್ತವೆ. ಫಸ್ಟ್ ಒನ್, ಓಕೆ, ಏನು ಸ್ಟೇಟ್ಮೆಂಟಲ್ಲಿ ಒಂದು ಎಲಿಮೆಂಟ್ ಇರ್ತೈತಲ್ಲ, ಎಲಿಮೆಂಟ್. ಈಗ ಡೆಫಿನೇಷನ್ ಬರ್ಕೊಡ್ರಿ, ಇದ್ರ ಬಗ್ಗೆ ನಾನು ಹೇಳ್ತೀನಿ ಆಮೇಲೆ. ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಆಮೇಲೆ ಹೇಳ್ತೀನಿ. ಡೆಫಿನೇಷನ್ ಬರ್ಕೊಡ್ರಿ. both the elements in given conclusion must be same. given conclusions, ಎರಡು ಕನ್ಕ್ಲೂಷನ್ ಕೊಟ್ಟಿರ್ತಾರಲ್ಲ, ಆ ಎರಡು ಕನ್ಕ್ಲೂಷನ್ ಇರತಕ್ಕಂಥ ಇಷ್ಟೇ ಇದು ಸೇಮ್ ಆಗಿರಬೇಕು. ಇನ್ನೊಂದು, both the conclusions must be wrong. ಕಾಣಿಸೆ ಒಳಗೆ ರಾಂಗ್ ಇರಬೇಕು. ಕಾಣಿಸೆ ಅಂತಂದರೆ ಈ ಸದ್ಯಕ್ಕೆ ಹೇಳೋಕ್ಕಾಗಲ್ಲ, ಬಟ್ ಅದ್ರ ಮುಂದೆ ಪಾಸಿಬಿಲಿಟಿ ಇದೆ ಅಂದರೆ ಕರೆಕ್ಟ್ ಆಗ್ಬೋದು. ಪಾಸಿಬಿಲಿಟಿ ಇಲ್ಲದೆ ಇದ್ದ ಟೈಮಲ್ಲಿ ರಾಂಗ್ ಆಗ್ಬೇಕಷ್ಟೇ. ಡೆಫಿನೆಟಾಗಿ ರಾಂಗ್ ಇರಬಾರ್ದು, ಪಾಸಿಬಿಲಿಟಿಯಲ್ಲಿ ರಾಂಗ್ ಇರಬೇಕಂತ ಅರ್ಥ. ಓಕೆ, ಇವೆರಡರಿಂದ ಏನು ಅರ್ಥ ಆಯ್ತು ನಿಮಗೆ? ಏನು ಅರ್ಥ ಆಯ್ತು ಅಂತ ನೋಡೋಣ. ಬೋತ್ ದ ಎಲಿಮೆಂಟ್ಸ್ ಆರ್ ಗಿವನ್. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಸಮ್ ಎ ಆರ್ ಸಿ. ಇನ್ನೊಂದು, ನೋ ಎ ಈಸ್ ಸಿ ಅಂತೆ. ನೋ ಎ ಈಸ್ ಸಿ ಅಂತೆ. ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ಇದರಲ್ಲಿ ಏನಾಯಿತು, ಒಂದೇ ಸ್ಟೇಟ್ಮೆಂಟ್, ಬೋತ್ ದ ಎಲಿಮೆಂಟ್ಸ್ ಗಿವನ್ ಇನ್ ದ ಕನ್ಕ್ಲೂಷನ್ಸ್. ಈ ಎರಡು ಕನ್ಕ್ಲೂಷನ್ ಕೊಟ್ಟಂಥ ಇದೊಂದು ಎಲಿಮೆಂಟ್, ಎರಡು ಎಲಿಮೆಂಟ್ ಅದಾವೆ. ಎರಡು ಎಲಿಮೆಂಟ್ಗಳು ಸೇಮ್ ಇರಬೇಕು. ಇಲ್ಲಿ ಇಲ್ಲಿ ಸಿ ಅದ. ಈ ರೀತಿ ಎರಡು ಕನ್ಕ್ಲೂಷನ್ಸ್ಗಳು ಸೇಮ್ ಇರಬೇಕು. ಈ ಸ್ಟೇಟ್ಮೆಂಟ್ ಎರಡರಲ್ಲಿ ಒಂದು ಕರೆಕ್ಟ್ ಆಗ್ಬೇಕಂತಂದರೆ 5R ಕಂಡೀಷನ್ ಅಪ್ಲೈ ಆಗ್ಬೇಕಂತಂದರೆ ಎರಡು ಕನ್ಕ್ಲೂಷನ್ಸಲ್ಲಿ, ನಾನು ಸ್ಟೇಟ್ಮೆಂಟ್ ಅಂದಾಗ ಸ್ಟೇಟ್ಮೆಂಟ್ ಹೋಗ್ಬಿಟ್ರೆ ಕನ್ಕ್ಲೂಷನ್ಸಲ್ಲಿ, ಎರಡು ಕನ್ಕ್ಲೂಷನ್ಸ್ಗಳಲ್ಲಿ ಇವೆರಡು ಏನು ಎಲಿಮೆಂಟ್ಸ್ಗಳು ಇರ್ತಾವಲ್ಲ, ಈ ಎರಡು ಎಲಿಮೆಂಟ್ಸ್ಗಳು ಇದರಲ್ಲೂ ಎ ಐತೆ, ಇದರಲ್ಲೂ ಸಿ ಐತೆ. ಈ ರೀತಿ ಸೇಮ್ ಇರಬೇಕು. ಇದು ಒಂದೇ ಇದು ಹೇಳ್ತಿರೋದು. ಎರಡನೇದಂದರೆ ಬೋತ್ ದ ಎಲಿಮೆಂಟ್ಸ್ ಮಸ್ಟ್ ಬಿ ರಾಂಗ್. ಈ ಎಲಿಮೆಂಟ್ ಕೂಡ ರಾಂಗ್ ಆಗಿರಬೇಕು. ಇದನ್ನು ಅಪ್ಲೈ ಮಾಡಿದಾಗ, ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಇದನ್ನು ಅಪ್ಲೈ ಮಾಡಿದಾಗ ಕೂಡ ರಾಂಗ್ ಆಗಬೇಕು, ಇದನ್ನು ಅಪ್ಲೈ ಮಾಡಿದಾಗ ಕೂಡ ರಾಂಗ್ ಆಗಬೇಕು. ಬಟ್ ಇದ್ರ ಮುಂದೆ ಪಾಸಿಬಿಲಿಟಿ ಹಚ್ಚಿದಾಗ ಇದು ಕರೆಕ್ಟ್ ಆಗಬೇಕು, ಇದ್ರ ಮುಂದೆ ಪಾಸಿಬಿಲಿಟಿ ಹಚ್ಚಿದಾಗ ಇದು ಕರೆಕ್ಟ್ ಆಗಬೇಕು. ಒಂದೇ ಕನ್ಕ್ಲೂಷನ್ ಮುಂದೆ ಪಾಸಿಬಿಲಿಟಿ ಹಚ್ಚಿದಾಗ ಆ ಕನ್ಕ್ಲೂಷನ್ ಕರೆಕ್ಟ್ ಆಗಬೇಕು, ಎರಡನೇ ಕನ್ಕ್ಲೂಷನ್ ಮುಂದೆ ಪಾಸಿಬಿಲಿಟಿ ಹಚ್ಚಿದಾಗ ಅದು ಕರೆಕ್ಟ್ ಆಗಬೇಕು. ಒಂದು ಎಕ್ಸಾಂಪಲ್ ಮೂಲಕ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇವಾಗ ಡೆಫಿನೇಷನ್ ಅಷ್ಟೇ ನೋಡ್ಕೊತ ಹೋಗಿ. ಇನ್ನೊಂದು ಲೈನ್ ಐತೆ ಡೆಫಿನೇಷನ್ದು. ಇನ್ನೊಂದು ಕಂಡೀಷನ್ ಒಂದು, ಬೋತ್ ದ ಎಲಿಮೆಂಟ್ಸ್ ಗಿವನ್ ಕನ್ಕ್ಲೂಷನ್ಸ್ ಮಸ್ಟ್ ಬಿ ಸೇಮ್ ಆಯಿತು. ಆಮೇಲೆ ಬೋತ್ ದ ಕನ್ಕ್ಲೂಷನ್ ಮಸ್ಟ್ ಬಿ ರಾಂಗ್. ಕಾಣಿಸೆ ಒಳಗೆ ರಾಂಗ್ ಆಗಬೇಕು. ಇಂಡಿವಿಜುವಲಿ ಅದು ರಾಂಗು, ಇದು ರಾಂಗ್, ಎರಡು ರಾಂಗ್ ಆಗಬೇಕು. ಅದಾದ ನಂತರ ಇನ್ನೊಂದು, ಯಾವಾಗಲೂ ಒಂದು
if ಬೇಡ always one statement, one conclusion must be positive and other conclusion or second conclusion must be negative. ಒಂದು ಕನ್ಕ್ಲೂಷನ್ ಪಾಸಿಟಿವ್ ಇದ್ದರೆ ಇನ್ನೊಂದು ಕನ್ಕ್ಲೂಷನ್ ನೆಗೆಟಿವ್ ಇರಬೇಕು. ಇವು ಮೂರು ರೂಲ್ಸ್ಗಳು ಮೈಂಡಲ್ಲಿ ಇಟ್ಕೊಂಡು ಫಿಕ್ಸ್ ಇಟ್ಕೊಂಡ್ಬಿಟ್ರಿ. ಒಂದನೇ ರೂಲ್ ಏನೈತೆ, ಕೊಟ್ಟಂತಹ ಒಂದು ಕನ್ಕ್ಲೂಷನ್ಸ್ಗಳು ಏನಿದಾವಲ್ಲ, ಎರಡು ಕನ್ಕ್ಲೂಷನ್ಸ್ಗಳು, ಆ ಕನ್ಕ್ಲೂಷನ್ಗಳಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಅಂದರೆ ಎ ಸಿ ಬಿ ಸಿ ಈ ರೀತಿ ಹೇಳಿದಲ್ಲ, ಆ ಎಲಿಮೆಂಟ್ಸ್ಗಳು ಸೇಮ್ ಇರಬೇಕು. ಎರಡನೇ ರೂಲ್ ಏನೈತೆ, ಬೋತ್ ದ ಕನ್ಕ್ಲೂಷನ್ ಮಸ್ಟ್ ಬಿ ರಾಂಗ್. ಇಂಡಿವಿಜುವಲಿ ಆ ಕನ್ಕ್ಲೂಷನ್ ಕೂಡ ಈ ಕನ್ಕ್ಲೂಷನ್ ಕೂಡ ಎರಡು ಕನ್ಕ್ಲೂಷನ್ ರಾಂಗ್ ಇರಬೇಕು ಇಂಡಿವಿಜುವಲಿ. ಅದ್ರ ಮುಂದೆ ಪಾಸಿಬಿಲಿಟಿ ಹಸಿದಾಗ ಕರೆಕ್ಟ್ ಆಗಬೇಕು, ಬಟ್ ಪಾಸಿಬಿಲಿಟಿ ಇಲ್ಲದೆ ಇದ್ದಾಗ ರಾಂಗ್ ಆಗಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು, ಕಾಣಿಸೆ ಒಳಗೆ ರಾಂಗ್ ಆಗಿದೆ ಅಂತ ಕರಿತೀವಿ. ಥರ್ಡ್ ಒನ್ ಏನೈತೆ, ಆಲ್ವೇಸ್ ಒನ್ ಕನ್ಕ್ಲೂಷನ್ ಮಸ್ಟ್ ಬಿ ಪಾಸಿಟಿವ್ ಆ್ಯಂಡ್ ಅದರ್ ಕನ್ಕ್ಲೂಷನ್ ಮಸ್ಟ್ ಬಿ ನೆಗೆಟಿವ್. ಈ ಮೂರು ರೂಲ್ ನೆನ್ಪಿಟ್ಕೊಂಡ್ಬಿಡ್ರಿ. ಈ ಮೂರು ನೆನ್ಪಿಟ್ಕೊಂಡು ಆಮೇಲೆ ಇವಾಗ ನಾವು ಎಕ್ಸಾಂಪಲ್ ಮೂಲಕ ಡಿಸ್ಕಸ್ ಮಾಡೋಣ. ಇನ್ನೊಂದೆರಡು ಒಂದು ಫಿಕ್ಸ್ಡ್ ಕಾಂಪ್ಲಿಮೆಂಟ್ರಿ ಪೇರ್ಸ್ಗಳಿರ್ತವೆ, ಯಾವ್ಯಾವ 5-6 ಕಂಡೀಷನಲ್ಲಿ ಬರಬಹುದು ಅಂತೇಳಿ. ಕಾಂಪ್ಲಿಮೆಂಟ್ರಿ ಪೇರ್ಸ್ ಇದು ನೋಟ್ಸ್ ಇದೇ ರೀತಿ ಮಾಡ್ತಾ ಹೋಗ್ರಿ, ಈಗ ಮುಂದೆ ಅರ್ಥ ಆಗತ್ತೆ ನಿಮಗೆ ಎಕ್ಸಾಂಪಲಲ್ಲಿ. ಓಕೆ, ಕಾಂಪ್ಲಿಮೆಂಟ್ರಿ ಪೇರ್ಸ್ ಯಾವ ಕಾಂಪ್ಲಿಮೆಂಟ್ರಿ ಪೇರ್ಸ್ ಆಗ್ಬೋದು, ಸಮ್ನು 5-6 ಕಂಡೀಷನ್ ಅಪ್ಲೈ ಆಗ್ಬೋದು. ಸಮ್ನು ಇದ್ದರೆ ಒಂದು ಸ್ಟೇಟ್ಮೆಂಟಲ್ಲಿ ಸಮ್ ಇದ್ದರೆ, ಇನ್ನೊಂದು ಸ್ಟೇಟ್ಮೆಂಟಲ್ಲಿ ನೋ ಇದ್ದರೆ 5-6 ಕಂಡೀಷನ್ ಅಪ್ಲೈ ಆಗ್ಬೋದು. ಸೆಕೆಂಡ್ ಒನ್ ಆಲ್ ಸಮ್ ನಾಟ್, ಇದೊಂದು ಅಪ್ಲೈ ಆಗ್ಬೋದು. ಈ ಒಂದು ಎಕ್ಸೆಪ್ಷನ್ ಐತೆ, ಆ ಎಕ್ಸೆಪ್ಷನಲ್ಲಿ 3 ಸ್ಟೇಟ್ಮೆಂಟ್ ಅಪ್ಲೈ ಆಗ್ತಾವೆ, 3 ಕನ್ಕ್ಲೂಷನ್ಸ್ಗಳು ಅಪ್ಲೈ ಆಗ್ತಾವೆ. ಆದರೂ ಕೂಡ ಅದು ಏನಾಗುತ್ತೆ, ಥರ್ಡ್ ಒನ್ ಇದರಲ್ಲಿ 5-6 ಅಪ್ಲೈ ಆಗಲ್ಲ. ಇವೆರಡಕ್ಕೆ ಅಪ್ಲೈ ಆಗ್ತವೆ, ಇದಕ್ಕೆ 5-6 ಅಪ್ಲೈ ಆಗಲ್ಲ. ಯಾವುದದು ಅಂತಂದರೆ, ಆಲ್ ಒಂದು ಪಾಸಿಟಿವ್ ಐತೆ, ಇನ್ನೊಂದು ನೋ. ಆಲ್ ನೋ, ಒಂದನೇ ಕನ್ಕ್ಲೂಷನಲ್ಲಿ ಆಲ್ ಇತ್ತು, ಎರಡನೇ ಕನ್ಕ್ಲೂಷನಲ್ಲಿ ನೋ ಇದ್ದರೆ ಅದರಲ್ಲಿ ಅಪ್ಲೈ ಆಗಲ್ಲ. ಇದಿಷ್ಟು ಕರೆಕ್ಟಾಗಿ ಸ್ಕ್ರೀನ್ಶಾಟ್ ತೊಗೊಳ್ರಿ. ಇನ್ಮೇಲೆ ಕ್ವಶನ್ಸ್ಗಳ ಮೂಲಕ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ತೊಗೊಂಡ್ರಿ, ಅದೊಂದು ಸ್ಕ್ರೀನ್ಶಾಟ್ ತೊಗೊಳ್ರಿ. ಸ್ಕ್ರೀನ್ಶಾಟ್ ತೊಗೊಂಡ್ರೆ ಇದನ್ನು ನೋಟ್ ಮಾಡ್ಕೊಂಡಿದ್ರೆ ಅಂತ ಅನ್ಕೊತೀನಿ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇವಾಗ ಬರೋಣ, ಒಂದು ಸ್ಟೇಟ್ಮೆಂಟ್ ಬರಿತೀನಿ ನಾನು ಇವಾಗ ಇಲ್ಲಿ. ಒಂದು ಸ್ಟೇಟ್ಮೆಂಟ್ ಬರಿತೀನಿ ನಾನು ಇವಾಗ. ಒಂದು ಕ್ವಶನ್ ಬರಿತೀನಿ, ನಾರ್ಮಲ್ ಕ್ವಶನ್. ಸಮ್ ಎ ಆರ್ ಸಿ ಸಮ್ ಎ ಆರ್ ಬಿ, ಸಮ್ ಬಿ ಆರ್ ಸಿ. ಇದರ ಡಯಾಗ್ರಾಮ್ ಹಾಕೋಣ. ಡಯಾಗ್ರಾಮ್ ಏನಾಗುತ್ತೆ, ಫಸ್ಟ್ ಎ ಐತಲ್ಲ, ಈ ಎ ಕೆಲವೊಂದು ಎ ಏನದವ, ಬಿ ಇದಾವ. ನೆಕ್ಸ್ಟ್ ಸಮ್ ಬಿ ಆರ್ ಸಿ, ಈ ಬಿ ಐತಲ್ಲ ಸರ್ಕಲ್, ಆ ಬಿದು ಕೆಲವೊಂದು ಏನದವ, ಸಿ ಇದಾವೆ. ಎ ಮತ್ತು ಸಿದು ರಿಲೇಷನ್ ನಮ್ಗೆ ಗೊತ್ತೇ ಇಲ್ಲ. ಇವಾಗ ಎ ಮತ್ತು ಸಿದು ರಿಲೇಷನಲ್ಲಿ ಕನ್ಕ್ಲೂಷನ್ ಏನು ಕೊಡ್ತಾನೆ ಅವನು, ಫಸ್ಟ್ ಕನ್ಕ್ಲೂಷನ್ ಕೊಡ್ತಾನೆ ಅವನು, ಸಮ್ ಎ ಆರ್ ಸಿ ಅಂತ ಕೊಡ್ತಾನೆ. ಸಮ್ ಎ ಆರ್ ಸಿ. ಇನ್ನೊಂದರಲ್ಲಿ ಸೆಕೆಂಡ್ ಒಂದು ಕನ್ಕ್ಲೂಷನ್ ಏನು ಕೊಡ್ತಾನೆ, ನೋ ಎ ಈಸ್ ಸಿ ಅಂತ ಕೊಡ್ತಾನೆ. ಇವಾಗ ನೋಡಿರಿ, ಇದು 6 ರೂಲ್ಸ್ ಅಪ್ಲೈ ಮಾಡಿರಿ. ಇವಾಗ ಹಿಂದಿನ ಸ್ಲೈಡಲ್ಲಿ ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಅಪ್ಲೈ ಮಾಡಿರಿ. ಫಸ್ಟ್ ಒಂದನೇ ರೂಲ್ ಏನಾಗಿತ್ತು, ಎರಡೂ ಇರ್ತಕ್ಕಂಥ ಎರಡು ಸ್ಟೇಟ್ಮೆಂಟ್ ಕನ್ಕ್ಲೂಷನ್ಸ್ಗಳಲ್ಲಿ ಕಾಮನ್ ಎಲಿಮೆಂಟ್ಸ್ಗಳಿರಬೇಕು. ಇಲ್ಲಿ ಎ ಅದ, ಇಲ್ಲಿ ಸಿ ಅದ, ಎರಡರಲ್ಲೂ 2 ಎಲಿಮೆಂಟ್ಸ್ ಕಾಮನ್ ಇರಬೇಕು. ಅದು ಕರೆಕ್ಟ್ ಆಯಿತು. ಎರಡನೇದು, ಒಂದು ಪಾಸಿಟಿವ್ ಇದ್ದರೆ ಇನ್ನೊಂದು ನೆಗೆಟಿವ್ ಇರಬೇಕು. ಸಮ್ ಎ ಆರ್ ಸಿ ಅನ್ನೋದು ಪಾಸಿಟಿವ್ ಸ್ಟೇಟ್ಮೆಂಟ್ ಐತೆ, ನೋ ಎ ಇಸ್ ಸಿ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್ ಐತೆ, ನೋ ಬಂದಿರೋದ್ರಿಂದ. ಎರಡನೇದು ಕೂಡ ಅಪ್ಲೈ ಆಯಿತು. ಮೂರನೇದು, ಇದು ಕೂಡ ಇಂಡಿವಿಜುವಲಿ ರಾಂಗ್ ಆಗಬೇಕು. ಸಮ್ ಎ ಆರ್ ಸಿ ಅನ್ನೋದು ಕೂಡ ಇಂಡಿವಿಜುವಲಿ ರಾಂಗ್ ಆಗಬೇಕು, ನೋ ಎ ಇ ಸಿ ಅನ್ನೋದು ಕೂಡ ಇಂಡಿವಿಜುವಲಿ ರಾಂಗ್ ಆಗಬೇಕು. ಅಪ್ಲೈ ಮಾಡಿರಿ. ಅದು ಪಾಸಿಬಿಲಿಟಿಯಲ್ಲಿ ರಾಂಗ್ ಆಗ್ಬೇಕಂತ ಹೇಳಿದ್ದೆ ನಾನು. ಇಲ್ಲಿ ಬನ್ನಿರಿ, ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗಬೇಕು, ಕಾಣಿಸಿಯಲ್ಲಿ ರಾಂಗ್ ಆಗಬೇಕು. ಇಲ್ಲಿ ಬನ್ನಿರಿ, ಎ ಸರ್ಕಲ್ ಇಲ್ಲೈತೆ, ಸಿ ಸರ್ಕಲ್ ಇಲ್ಲೈತೆ. ಸಮ್ ಎ ಆರ್ ಸಿ ಅಂತ ಹೇಳ್ಬೋದಾ ನೀವು? ಈ ಸರ್ಕಲ್ ಇರ್ತಕ್ಕಂಥ ಈ ಸಿಗಳಲ್ಲಿ ಎದಲ್ಲಿ ಕೆಲವೊಂದು ಸಿ ಇದ್ದಾವೆ ಅಂತ ಹೇಳ್ಬೋದಾ? ಇಲ್ಲ, ಯಾಕಂದರೆ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಂದಮೇಲೆ ಒಂದೇದು ಇದೇನಾಯಿತು, ರಾಂಗ್ ಆಯಿತು. ಬಟ್ ಸಮ್ ಎ ಆರ್ ಸಿ ಈಸ್ ಅ ಪಾಸಿಬಿಲಿಟಿ ಅಂತ ಕೊಟ್ಟಾಗ ಈ ಕೆಲವೊಂದು ಎಗಳು ಸಾಧ್ಯತೆ ಇದೆ ಅಂತ ಕೊಟ್ಟಾಗ ಎಗಳು ಇಲ್ಲಿ ಬರ್ಬೋದಾಗಿತ್ತು.
ಮುಂದೆ ಕನ್ನಡದಲ್ಲಿ ಕ್ವಶನ್ ಇದೆ, ನಿಮ್ಗೆ ಅರ್ಥ ಆಗ್ತೈತಿ. ಕೆಲವೊಂದು ಎಗಳು ಈ ಸಿದಲ್ಲಿ ಹೋಗ್ಬೋದಾಗಿತ್ತು, ಅಥವಾ ಕೆಲವೊಂದು ಸಿಗಳು ಎದಲ್ಲಿ ಹೋಗ್ಬೋದಾಗಿತ್ತು, ಅಥವಾ ಎಲ್ಲವೂ ಸಿದಲ್ಲಿ ಬರ್ಬೋದಾಗಿತ್ತು, ಎಲ್ಲ ಸಿ ಎದಲ್ಲಿ ಹೋಗ್ಬೋದಾಗಿತ್ತು. ಸಮ್ ಎ ಆರ್ ಸಿ ಇದ್ರ ಮುಂದೆ ಪಾಸಿಬಿಲಿಟಿ ಕೊಟ್ಟಾಗ ಕೆಲವೊಂದು ಎ ಸಿ ಇದ್ದಾವೆ ಅಂತೇಳಿ ಹೇಳ್ಬೋದು ನಾವು, ಪಾಸಿಬಿಲಿಟಿ ಕೊಟ್ಟಾಗ ಕರೆಕ್ಟ್ ಆಗ್ತಿತ್ತು. ಬಟ್ ಇವಾಗ ನಾರ್ಮಲ್ ಸ್ಟೇಟ್ಮೆಂಟ್, ಡೆಫಿನೆಟ್ ಸ್ಟೇಟ್ಮೆಂಟ್ ಇದು ರಾಂಗ್ ಆಯಿತು. ಸೆಕೆಂಡ್ ಒನ್, ನೋ ಎ ಈಸ್ ಸಿ. ಯಾವುದೇ ಎ ಸಿ ಇಲ್ಲ ಅಂತ ಹೇಳ್ತಿದ್ದಾನೆ ಅವನು. ಯಾವುದೇ ಎ ಸಿ ಇಲ್ಲ ಅಂತ ಹೇಳ್ತಿದ್ದಾನೆ. ಗೊತ್ತೇ ಇಲ್ಲ ನಮ್ಗೆ. ಎ ಸರ್ಕಲ್ ಇಲ್ಲೈತೆ, ಸಿ ಸರ್ಕಲ್ ಇಲ್ಲೈತೆ. ವೆನ್ ಡಯಾಗ್ರಾಮಲ್ಲಿ ನೋಡ್ರಿ ನೀವು, ಎಲ್ಲರ ಟಚ್ ಆಯ್ತಾ ಎ ಸಿಗೆ? ಇಲ್ಲ. ಅಂದರೆ ಎಲ್ಲಿ ಟಚ್ ಇಲ್ಲ ಅಂದಮೇಲೆ ಇದ್ರ ಮಧ್ಯದ ಯಾವ್ದಾದ್ರು ರಿಲೇಷನ್. ಈಗ ನೋ ಎ ಇ ಸಿ ಡಯಾಗ್ರಾಮ್ ಏನಾಗುತ್ತೆ? ಎ ಇಲ್ಲೈತೆ ಇಂಟು ಸಿ ಇಲ್ಲ ಆಗುತ್ತೆ. ಈ ಥರದ ಡಯಾಗ್ರಾಮ್ ಕಾಣಿಸ್ತೈತೆ ನಿಮ್ಗೆ? ಇಲ್ಲ. ಇದ್ರದ್ದು ಏನಾಗುತ್ತೆ? ಸಮ್ ಎ ಆರ್ ಸಿ, ಎ ಇಲ್ಲೈತೆ, ಕೆಲವೊಂದು ಸಿ ಇದಾವೆ. ಈ ಥರ ಡಯಾಗ್ರಾಮ್ ಕಾಣಿಸ್ತಿದೆ? ಇಲ್ಲ. ಎರಡೂ ಡಯಾಗ್ರಾಮ್ ಕಾಣಿಸ್ತಿಲ್ಲ ಅಂತಂದಮೇಲೆ ಇಂಡಿವಿಜುವಲಿ ಎರಡೂ ರಾಂಗ್ ಆದವು. ಬಟ್ ಇದೇ ಸ್ಟೇಟ್ಮೆಂಟ್ ಮುಂದೆ ಪಾಸಿಬಿಲಿಟಿ ಹಸಿದಾಗ ಎರಡೂ ಕರೆಕ್ಟ್ ಆಗ್ತವೆ. ಅದರಿಂದ ಆ 3 ರೂಲ್ ಅಪ್ಲೈ ಆಯ್ತು ಇಲ್ಲಿ. ಆ 3 ರೂಲ್ ಅಪ್ಲೈ ಆಗಿರೋದ್ರಿಂದ ಇವೆರಡು ಸ್ಟೇಟ್ಮೆಂಟ್ ಐದರ್ 1 ಆರ್ 2 ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಥವಾ ಈಸ್ ಫಾಲೋಸ್ ಅಂತೇಳಿ ನಾವು ಹೇಳ್ಬೋದು. ಇವಾಗ ನಿಮಗೆ ಈಗ ಇಲ್ಲಿ ಇದು ಸಮ್ ಐತೆ, ಇಲ್ಲಿ ನೋ ಐತೆ. ಇದ್ರದ್ದು ಆಗತ್ತೆ ಅಂತ ಹೇಳಿದ್ದೆ ನಾನು. ಸಮ್ ನೋದು ಕಾಂಪ್ಲಿಮೆಂಟ್ರಿ ಪೇರ್ ಆಗುತ್ತೆ, ಅಥವಾ ಇನ್ನೊಂದು ಸಮ್ ನಾಟ್ ಆ್ಯಂಡ್ ಆಲ್ ಸಮ್ ನಾಟ್ ಕಾಂಪ್ಲಿಮೆಂಟ್ರಿ ಪೇರ್ ಆಗುತ್ತೆ ಅಂತ ಹೇಳಿದ್ದೆ. ಇದು ನಿಮ್ಗೆ ಗೊತ್ತೇ ಆಗಲಿಲ್ಲ. ಕಾಂಪ್ಲಿಮೆಂಟ್ರಿ ಪೇರ್ ಆಲ್ ಸಮ್ ನಾಟದು ಮತ್ತು ಸಮ್ ನೋದು ಕಾಂಪ್ಲಿಮೆಂಟ್ರಿ ಪೇರ್ ಆಗುತ್ತೆ ಅಂತ ಗೊತ್ತೇ ಆಗಲಿಲ್ಲ ಅಂತ. ಅವಾಗ ಯಾವ ರೀತಿ ಮಾಡ್ತೀರಾ ಅಂತ ನೋಡೋಣ. ಅವಾಗ ಏನು ಮಾಡೋದು, ಇದನ್ನು ಬಿಡ್ರಿ. ಅವಾಗ ಡೈರೆಕ್ಟ್ ಈ ಸಮ್ ಎ ಆರ್ ಸಿ ಅನ್ನೋದೈತಿಲ್ಲ, ಇದನ್ನು ಡಯಾಗ್ರಾಮ್ ಹಾಕಿರಿ. ಇದನ್ನು ಟ್ರೂ ಅಂದ್ಕೊಡ್ರಿ. ಒಂದೇದನ್ನು ಟ್ರೂ ಅಂದ್ಕೊಡ್ರಿ. ಇವಾಗ ಇದನ್ನು ಟ್ರೂ ಅಂದ್ಕೊಂಡಿವಿ, ಇದನ್ನು ಕರೆಕ್ಟ್ ಅದು ಅಂದ್ಕೊಂಡಿವಿ. ಕರೆಕ್ಟ್ ಅಂದ್ಕೊಂಡು ಈ ಡಯಾಗ್ರಾಮಲ್ಲಿ ಇದನ್ನು ಅಪ್ಲೈ ಮಾಡಿರಿ. ನೋ ಎ ಇ ಸಿ ಅನ್ನು ಅಪ್ಲೈ ಮಾಡಿರಿ. ಸಮ್ ಎ ಆರ್ ಸಿ ಅಂತೇಳಿ ಇಲ್ಲಿ ಒಂದೇ ಸ್ಟೇಟ್ಮೆಂಟ್ ಹೇಳಿದ್ರೆ, ಎರಡನೇದು ನೋ ಎ ಇ ಸಿ ಅಂತ ಹೇಳ್ತಿದೆ. ಇಲ್ಲಿ ಸಮ್ ಎ ಆರ್ ಸಿ ಅಂದರೆ ಕೆಲವೊಂದು ಎ ಸಿ ಇದ್ದಾವೆ ಅಂತ ಹೇಳ್ತಿರೋದು ನೀವು ಆಲ್ರೆಡಿ. ಮತ್ತು ಹೊಳಿವ ನೋ ಎ ಇ ಸಿ ಅಂತಂದರೆ ಇದು ರಾಂಗ್ ಆಗುತ್ತದೆ. ಇದರ ಅರ್ಥ ಏನು? ಇವಾಗ ಯಾವಾಗಲೂ ಒಂದೇ ಮಾತ್ರ ಐದಾರು ಅನ್ನೋದ್ರ ಮೀನಿಂಗ್ ಏನು? ಒಂದು ಮಾತ್ರ ಕರೆಕ್ಟ್ ಆಗೋಕ್ಕೆ ಸಾಧ್ಯ ಐತೆ. ಅದಕ್ಕೋಸ್ಕರ ಇಲ್ಲಿ ನೋಡಿರಿ, ಇದನ್ನು ನೀವು ಟ್ರೂ ಅಂದ್ಕೊಂಡ್ರೆ ಇದು ರಾಂಗ್ ಆಗುತ್ತೆ. ಇನ್ ಕೇಸ್ ಇದನ್ನು ಟ್ರೂ ಅಂದ್ಕೊಡ್ರಿ. ನೋ ಎ ಇ ಸಿ, ಯಾವುದೇ ಎ ಸಿ ಇಲ್ಲ ಅಂತೇಳಿ ಕೊಟ್ಟಿದ್ದಾನೆ, ಅಥವಾ ಯಾವುದೇ ಸಿ ಎ ಇಲ್ಲ ಅಂತಂದ್ರೂ ಕರೆಕ್ಟೇ. ಇವೆರಡೂ ಉಲ್ಟಾ ಮಾಡೋದು ಕರೆಕ್ಟ್. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಯಾವುದೇ ಎ ಸಿ ಇಲ್ಲ ಅಂತ ಹೇಳ್ತಿದ್ದಾನೆ. ಹಾಗಿದ್ಮೇಲೆ ಸಮ್ ಎ ಆರ್ ಸಿ ಅಂತ ಹೆಂಗೆ ಹೇಳೋಕ್ಕೆ ಸಾಧ್ಯ ಐತೆ? ಕೆಲವೊಂದು ಎಗಳು ಸಿ ಇದಾವೆ ಅಂತ ಹೆಂಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ? ಇದು ರೈಟ್ ಆಯ್ತು ಅಂದರೆ ಇದು ರಾಂಗ್ ಆಗುತ್ತೆ. ಅಂದರೆ ಒಂದು ಕರೆಕ್ಟ್ ಆದರೆ ಇನ್ನೊಂದು ರಾಂಗ್ ಆಗಬೇಕು, ಇನ್ನೊಂದು ಕರೆಕ್ಟ್ ಆದರೆ ಮತ್ತೊಂದು ರಾಂಗ್ ಆಗಬೇಕು. ಈ ರೀತಿ ಆಗ್ತಿದ್ರೆ ಮಾತ್ರ ಐದಾರು ಕಂಡೀಷನ್ ಅಪ್ಲೈ ಮಾಡ್ಬೋದು. ಇನ್ನು ಹಲವಾರು 50 ಕ್ವಶನ್ಸ್ಗಳಿದ್ದಾವೆ. ಅಲ್ಲಿವರೆಗೂ ನೀವು ಈ ಟಾಪಿಕ್ ಪೂರ್ತಿ ಕ್ಲಿಯರ್ ಆಗಿ ಹೋಗುತ್ತೆ. ಇನ್ನೊಂದು ಇದರಲ್ಲಿ ಬಂದರೆ ಇದು ಒಂದು ಪೇರ್ ಆಯಿತು, ಸಮ್ ನೋದು ಪೇರ್ ಆಯಿತು. ಇನ್ನೊಂದು ಏನಂತ ಹೇಳಿದೆ ನಾನು, ಇನ್ನೊಂದು ಪೇರ್ ಏನದ, ಇನ್ನೊಂದು ಕನ್ಕ್ಲೂಷನ್ ತೊಗೊಳ್ಳೋಣ. ಇದೇ ಕ್ವಶನ್ಸ್ ಮೇಲೆ, ಇದೇ ಸ್ಟೇಟ್ಮೆಂಟ್ ಮೇಲೆ ಇನ್ನೊಂದು ಕನ್ಕ್ಲೂಷನ್ ತೊಗೊಳ್ಳೋಣ. ಇನ್ನೊಂದು ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಬರೀತೀನಿ. ಈ ಸಮ್ ನೋದಾಯಿತು, ಇನ್ನೊಂದು ಸಮ್ ನಾಟ್ ಮತ್ತು ಆಲ್ದೈತೆ. ಆಲ್ ಸಮ್ ನಾಟ್, ಆಲ್ ಎ ಆರ್ ಸಿ. ಇನ್ನೊಂದೇನದ ಕನ್ಕ್ಲೂಷನ್ ಏನು ಬರೆಯೋಣ? ಸಮ್ ಎ ಆರ್ ನಾಟ್ ಸಿ. ಇವಾಗ ಬನ್ನಿರಿ, ಆಲ್ ಎ ಆರ್ ಸಿ ಅಂತ ಹೇಳ್ಬೋದಾ? ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಈ ಸರ್ಕಲ್ಗೂ ಏನೂ ಹೊಂದಾಣಿಕೆನೇ ಇಲ್ಲ. ಅದು ಬೇರೆ ಕಡೆನೇ ಐತಿ, ಇದು ಬೇರೆ ಕಡೆನೇ ಐತಿ. ಪಾಸಿಬಿಲಿಟಿಯಲ್ಲಿ ಇರ್ಬೋದು. ಸಮ್ ಎ ಆರ್ ನಾಟ್ ಸಿ, ಯಾವುದೇ ಈ ಕೆಲವು ಎಗಳಲ್ಲಿರ್ತಕ್ಕಂಥ ಕೆಲವೊಂದು ಎಗಳು ಸಿ ಇಲ್ಲ ಅಂತ ಹೇಳ್ಬೋದಾ? ಇಲ್ಲ. ಯಾಕಂದರೆ ಇದ್ರ ಬಗ್ಗೆ ರಿಲೇಷನ್ನೇ ನಮ್ಗೆ ಗೊತ್ತಿಲ್ಲ. ಏನು ರಿಲೇಷನ್ ಅನ್ನೋದೇ ಗೊತ್ತಿಲ್ಲ ಎ ಮತ್ತು ಸಿ ಮಧ್ಯೆ. ಆ ಟೈಮಲ್ಲಿ ಇವೆರಡು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇವೆರಡರಲ್ಲೂ ಕಾಮನ್ ಎಲಿಮೆಂಟ್ ಎ ಐತಿ, ಇಲ್ಲಿ ಎ ಐತಿ, ಇಲ್ಲಿ ಸಿ ಅದ, ಇಲ್ಲಿ ಸಿ ಅದ. ಕಾಮನ್ ಎಲಿಮೆಂಟ್ ಐತಿ. ಓಕೆ, ಆಲ್ ಎ ಆರ್ ಸಿ, ಸಮ್ ಎ ಆರ್ ನಾಟ್ ಸಿ. ಇದು ಪಾಸಿಟಿವ್ ಅದ, ಇದು ನೆಗೆಟಿವ್ ಅದ. ಥರ್ಡ್ ರೂಲ್ ಕೂಡ ಅಪ್ಲೈ ಆಯಿತು. ಇವಾಗ ಇಂಡಿವಿಜುವಲಿ ರಾಂಗ್ ಇರ್ಬೇಕಂತ ನಾನು ಹೇಳಿದ್ದೆ. ಆಲ್ ಎ ಆರ್ ಸಿ ಅಪ್ಲೈ ಮಾಡಿದ್ವಿ. ಆಲ್ ಎ ಆರ್ ಸಿ ಅಪ್ಲೈ ಮಾಡಿದಾಗ ಇದು ರಾಂಗ್ ಆಯಿತು, ಯಾಕಂದರೆ ರಿಲೇಷನ್ ಗೊತ್ತಿಲ್ಲ. ಬಟ್ ಆಲ್ ಎ ಆರ್ ಸಿ ಇದು ಪಾಸಿಬಿಲಿಟಿ ಅಂತ ಕೊಟ್ಟಾಗ ಎಲ್ಲ ಎ ಸಿದಲ್ಲಿ ಹೋಗ್ಬೋದಾಗಿತ್ತು. ಇದ್ರದ್ದು ಡಯಾಗ್ರಾಮ್ ಏನಾಗುತ್ತೆ? ಫಸ್ಟ್ ಒಂದು ಡಯಾಗ್ರಾಮ್ ಆಲ್ ಎ ಆರ್ ಸಿ ಐತಿ. ಆಲ್ ಎ ಆರ್ ಸಿ ಅಂತಂದರೆ ಎಲ್ಲ ಎಗಳು ಸಿ ಇದ್ದಾವೆ. ಇದು ಕರೆಕ್ಟ್ ಆಗ್ಬೋದು. ಸೆಕೆಂಡ್ ಒನ್ ಸಮ್ ಎ ಆರ್ ನಾಟ್ ಸಿ. ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಇದ್ರ ಡಯಾಗ್ರಾಮ್ ಏನಾಗುತ್ತೆ? ಸಮ್ ಎದಲ್ಲಿರ್ತಕ್ಕಂಥ ಕೆಲವೊಂದು ಎಗಳು ಸಿ ಇಲ್ಲ ಅಂತ ಹೇಳ್ತಿದ್ದೆ ನಾನು. ಉಳಿದ ಎಲ್ಲವೂ ಎದಲ್ಲಿರ್ತಕ್ಕಂಥ ಉಳಿದ ಭಾಗ ಸಿದಲ್ಲಿ ಹೋಗ್ಬೋದಲ್ಲ, ಪಾಸಿಬಿಲಿಟಿಯಲ್ಲಿ ಹೋಗ್ಬೋದು. ಸಮ್ ಎ ಆರ್ ನಾಟ್ ಸಿ ಅಂತ ಹೇಳಿದ್ದಾನೆ. ಈ ಎದಲ್ಲಿರ್ತಕ್ಕಂಥ ಕೆಲವೊಂದು ಭಾಗ ಇದು ಸಿ ಇಲ್ಲ ಅಂತ ಹೇಳ್ತಿರೋದು. ಇಲ್ಲಿ ಸಿ ಇಲ್ಲ ಅಂತ ಹೇಳ್ತಿರೋದು. ಹೌದು, ಇರ್ಬೋದು ಪಾಸಿಬಿಲಿಟಿಯಲ್ಲಿ. ಬಟ್ ಇವಾಗ ಡೆಫಿನೆಟ್ ಸ್ಟೇಟ್ಮೆಂಟಲ್ಲಿ ನಮ್ಗೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಡೆಫಿನೆಟಲ್ಲಿ ರಾಂಗ್ ಆಯಿತು. ಪಾಸಿಬಿಲಿಟಿ ಕೊಟ್ಟಾಗ ಕರೆಕ್ಟ್ ಆಗ್ಬೋದು. ಈ ಥರ ಗೊತ್ತಾಗಲಿಲ್ಲ ಅಂತಂದ್ರೆ ಏನು ಮಾಡಬೇಕು? ಈ ಡಯಾಗ್ರಾಮ್ ಹಾಕಿದ್ರಿ. ಈ ಡಯಾಗ್ರಾಮಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಅಪ್ಲೈ ಮಾಡಿರಿ. ಅಂದರೆ ಒಂದನೇದಕ್ಕೆ ಟ್ರೂ ಅಂದ್ಕೊಂಡ್ರಿ, ಒಂದನೇದಕ್ಕೆ ಟ್ರೂ ಅಂದ್ಕೊಂಡು ಎರಡನೇದಕ್ಕೆ ಅಪ್ಲೈ ಮಾಡಿರಿ. ಒಂದನೇದನ್ನು ಆಲ್ ಎ ಆರ್ ಸಿ ಐತೆ ಈ ಡಯಾಗ್ರಾಮಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಪ್ಲೈ ಮಾಡಿರಿ. ಎರಡನೇ ಸ್ಟೇಟ್ಮೆಂಟನ್ನು ಕನ್ಕ್ಲೂಷನ್ ತೊಗೊಳ್ರಿ. ಸಮ್ ಎ ಆರ್ ನಾಟ್ ಸಿ. ಕೆಲವೊಂದು ಎಗಳು ಸಿ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಐತೆ. ಎಲ್ಲ ಎ ಸಿ ಇದ್ಮೇಲೆ ಕೆಲವೊಂದು ಎ ಸಿ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಇದು ಕರೆಕ್ಟ್ ಆದರೆ ಇನ್ನೊಂದು ಸತಿ ಇದು ಕರೆಕ್ಟ್ ಅಂದ್ಕೊಳ್ಳೋಣ. ಈ ಡಯಾಗ್ರಾಮ್ ಕರೆಕ್ಟ್ ಅಂದ್ಕೊಳ್ಳೋಣ. ಸಮ್ ಎ ಆರ್ ನಾಟ್ ಸಿ.
ಅಂದಮೇಲೆ ಆಲ್ ಎ ಆರ್ ಸಿ ಅನ್ನೋಕ್ಕೆ ಸಾಧ್ಯತೆ ಇದೆ. ಕೆಲವೊಂದು ಎಗಳು ಸಿ ಇಲ್ಲ ಅಂತ ಡೈರೆಕ್ಟ್ ಹೇಳ್ತಿದ್ದಾನೆ ಅವನು, ಕೆಲವೊಂದು ಎಗಳು ಸಿ ಇಲ್ಲ ಅಂತ ಹೇಳ್ತಿದ್ದಾನೆ. ಹಾಗಿದ್ಮೇಲೆ ಎಲ್ಲ ಎಗಳು ಸಿ ಆಗಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಇದು 5R ಕಂಡೀಷನ್, ಇದು ರೈಟ್ ಆಯ್ತು ಅಂದರೆ ಇದು ರಾಂಗ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ 5R ಕಂಡೀಷನ್ ಅಪ್ಲೈ ಆಗುತ್ತೆ. ಬಟ್ ಇಲ್ಲಿ ಏನು ಗೊತ್ತಿರ್ಬೇಕು ನೀವು, ಇಲ್ಲಿ ಎ ಅದಂತಂದಮೇಲೆ ಅದ್ರ ಕರೆಕ್ಟ್ ಇಲ್ಲಿ ಕೆಳಗಡೆನೇ ಎ ಇರಬೇಕು. ಇದರಲ್ಲಿ ಈ ಒಂದೇದ್ರೆ ಹಂಗಿಲ್ಲ, ಇಲ್ಲಿ ಎ ಅದಂತಂದಮೇಲೆ ಇಲ್ಲಿ ಸಿ ಆಯ್ತಿಲ್ಲ. ಅದೇ ರೀತಿ ಇಲ್ಲಿ ಸಿ ಬಂದು ಇಲ್ಲಿ ಎ ಉಲ್ಟಾ ಏನು ಭೀ ಇರ್ಬೋದು. ಇಲ್ಲಿಗ ನೋ ಎ ಸಿ ಅಥವಾ ನೋ ಸಿ ಇಸ್ ಎ ಕೊಟ್ಟಿದ್ದಂದ್ರೂ ಕರೆಕ್ಟ್ ಆಗ್ತಿತ್ತು. ಎದ ಕೆಳಗಡೆ ಸಿ ಕೂಡ ಬರ್ಬೋದಾಗಿತ್ತು, ಸಿ ಕೆಳಗಡೆ ಎ ಕೂಡ ಬರ್ಬೋದಾಗಿತ್ತು. ಹಿಂಗೆ ಉಲ್ಟಾ ಆದರೂ ಇದು ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಹಂಗಿಲ್ಲ, ಆಲ್ ಎ ಆರ್ ಸಿ ಆದಮೇಲೆ ಸಮ್ ಎ ಆರ್ ನಾಟ್ ಸಿನೇ ಇರಬೇಕು. ಇಲ್ಲಿ ಏನಾರೆ ಸಮ್ ಸಿ ಆರ್ ನಾಟ್ ಎ ಅಂತ ಕೊಟ್ಟ ಅಂತಂದರೆ ಇದು 5R ಕಂಡೀಷನಲ್ಲಿ ಬರೋಂಗಿಲ್ಲ. ಬೇಕಿದ್ರೆ ಡಯಾಗ್ರಾಮ್ ಹಾಕ್ರಿ. ಸಮ್ ಸಿ ಆರ್ ನಾಟ್ ಎ, ಸಮ್ ಸಿದಲ್ಲಿರ್ತಕ್ಕಂಥ ಕೆಲವೊಂದು ಸಿಗಳು ಎ ಇಲ್ಲ ಅಂತ ಹೇಳ್ತಿದ್ದೆ ನಾನು. ಇದನ್ನು ನಾವು ಕರೆಕ್ಟ್ ಅಂದ್ಕೊಂಡ್ವಿ. ಇವಾಗ 5R ಕಂಡೀಷನ್ ಅಪ್ಲೈ ಮಾಡ್ಬೇಕಂತಂದರೆ ಒಂದು ಕರೆಕ್ಟ್ ಅನ್ಕೋಬೇಕು ಅಂತ ಹೇಳಿದ್ದೆ ನಾನು. ಇದನ್ನು ಕರೆಕ್ಟ್ ಅಂದ್ಕೊಂಡ್ವಿ. ಇದನ್ನು ಕರೆಕ್ಟ್ ಅಂದ್ಕೊಂಡಾಗ ಇದು ರಾಂಗ್ ಆಗ್ಬೇಕಾ, ಒಂದೇದು ರಾಂಗ್ ಆಗ್ಬೇಕಾ? ಇದು ಎರಡನೇ ಸ್ಟೇಟ್ಮೆಂಟ್ ಅಂದರೆ ಒಂದೇದು ರಾಂಗ್ ಆಗ್ಬೇಕಾ? ಸಮ್ ಎ ಆರ್ ನಾಟ್ ಸಿ ಸಮ್ ಸಿ ಆರ್ ನಾಟ್ ಸಿ ಎ, ಕೆಲವೊಂದು ಸಿದಲ್ಲಿರ್ತಕ್ಕಂಥ ಕೆಲವೊಂದು ಭಾಗ ಎ ಇಲ್ಲ ಅಂತ ಹೇಳ್ತಿದ್ದಾನೆ. ಹಂಗಿದ್ಮೇಲೆ ಆಲ್ ಎ ಆರ್ ಸಿ ಅಂತ ಹೇಳೋಕ್ಕೆ ಸಾಧ್ಯ ಐತೆ? ಹೌದು ಸಾಧ್ಯ ಐತಿ. ಇನ್ನೂ ಸಿದಲ್ಲಿ ಇಟ್ಟು ಜಾಗ ಖಾಲಿ ಐತಿ. ಪಾಸಿಬಿಲಿಟಿಯಲ್ಲಿ ಇದು ಕರೆಕ್ಟ್ ಆಗುತ್ತೆ. ಪಾಸಿಬಿಲಿಟಿಯಲ್ಲಿ ಇದು ಕರೆಕ್ಟ್ ಆಗೋದ್ರಿಂದ ರಾಂಗ್ ಆಯ್ತು. ಇದು ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ನಾನು ಏನು ಹೇಳ್ತಿದ್ದೀನಿ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಚೆಕ್ ಮಾಡುವಾಗ ಈ ಮೇನ್ ಡಯಾಗ್ರಾಮಲ್ಲಿ ಅಪ್ಲೈ ಮಾಡುವಾಗ ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗಬೇಕು. ಬಟ್ ನಾನು ಈ ಕನ್ಕ್ಲೂಷನಲ್ಲೇ ಒಂದು ಕನ್ಕ್ಲೂಷನನ್ನು ಕರೆಕ್ಟ್ ಅಂದ್ಕೊಂಡು ಇನ್ನೊಂದು ಕನ್ಕ್ಲೂಷನ್ ಅಪ್ಲೈ ಮಾಡುವಾಗ ಅವುಗಳು ಪಾಸಿಬಿಲಿಟಿಯಲ್ಲಿ ಕೂಡ ರಾಂಗ್ ಆಗಬೇಕು. ಅಂದರೆ ಇದನ್ನು ಕರೆಕ್ಟ್ ಅಂದ್ಕೊಂಡ್ಮೇಲೆ ಇದು ಕಂಪಲ್ಸರಿ ಯಾವುದೇ ರೀತಿ ರಾಂಗ್ ಆಗಬೇಕು. ಇವಾಗ ನೀವು ಇದನ್ನು ಕರೆಕ್ಟ್ ಅಂದ್ಕೊಂಡಿದ್ದೀರಾ, ಈ ಡಯಾಗ್ರಾಮನ್ನು ಕರೆಕ್ಟ್ ಅಂದ್ಕೊಂಡಿದ್ದೀರಾ, ಕರೆಕ್ಟ್ ಅಂದ್ಕೊಂಡಾಗ ಒಂದನೇ ಡಯಾಗ್ರಾಮ್ ಡೆಫಿನೆಟ್ಲಿ ರಾಂಗ್ ಆಗಬೇಕು. ಅದು ಪಾಸಿಬಿಲಿಟಿಯಲ್ಲಿಗೂ ಕರೆಕ್ಟ್ ಆಗಬಾರ್ದು. ಇದು ನಾನು ಎರಡನೇ ಮೆಥಡ್ ಹೇಳ್ತಿರೋದು. ಒಂದನೇ ಮೆಥಡ್ ಅಂದರೂ ಈ ಮೇನ್ ಡಯಾಗ್ರಾಮ್ ಮೂಲಕ ಸಾಲ್ವ್ ಮಾಡೋದೈತೆ. ಒಂದನೇ ಮೂಲಕ ಏನು ಮಾಡಿದ್ರೆ ನೀವು ಎ ಮತ್ತು ಸಿ ಇಲ್ಲೇ ಐತೆ, ಇದ್ರ ಬಗ್ಗೆ ರಿಲೇಷನ್ ಗೊತ್ತಿಲ್ಲ ಅಂದಮೇಲೆ ಡೈರೆಕ್ಟ್ ಇದು ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ರಾಂಗ್ ಆಗುತ್ತೆ, ಬಟ್ ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ 5R ಅರ್ಥ ಬರೆದ್ರಿ. ಬಟ್ ನಿಮ್ಗೆ ಆ ರೀತಿ ಗೊತ್ತೇ ಆಗಲಿಲ್ಲ, ಈ ಪೇರ್ಗಳು ಸಮ್ ನಾಟ್ದು ಮತ್ತು ನೋದು ಅಥವಾ ಆಲ್ ಮತ್ತು ಸಮ್ ನಾಟ್ದು ಈ ರೀತಿ ಪೇರ್ಗಳು ಆಗ್ತವೆ, ಕಾಂಪ್ಲಿಮೆಂಟ್ರಿ ಪೇರ್ಗಳು ಆಗ್ತವೆ ಅಂತ ಗೊತ್ತಿಲ್ಲ ಅಂತಂದರೆ ಆವಾಗ ಕಾಂಪ್ಲಿಮೆಂಟ್ರಿ ಪೇರ್ಸ್ಗಳನ್ನು ಕರೆಕ್ಟ್ ಇದಾವೆ ಅಂತೇಳಿ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ನಾನು ಇವಾಗ ಹೇಳ್ತಿರೋದು. ಇದು ಕಾಂಪ್ಲಿಮೆಂಟ್ರಿ ಪೇರ್ ಇದು ಎಕ್ಸಿಸ್ಟ್ ಐತೆ ಇಲ್ಲ, ಆಲ್ ಎ ಆರ್ ಸಿ ಮತ್ತು ಸಮ್ ಎ ಆರ್ ನಾಟ್ ಸಿ ಅನ್ನೋ ಕಾಂಪ್ಲಿಮೆಂಟ್ರಿ ಪೇರ್ ಎಕ್ಸಿಸ್ಟ್ ಐತೆ ಇಲ್ಲ ಅಂತೇಳಿ ಯಾವ ರೀತಿ ಚೆಕ್ ಮಾಡೋದು ಅನ್ನೋದಕ್ಕೋಸ್ಕರ ಇದು ಹೇಳ್ತಿರೋದು ನಾನು. ಇವಾಗ ಆಲ್ ಎ ಆರ್ ಸಿ ಕೆಳಗಡೆ ಸಮ್ ಎ ಆರ್ ನಾಟ್ ಸಿ, ಇಲ್ಲಿ ಎ ಇತ್ತಂದ್ರೆ ಇಲ್ಲಿ ಏನೇ ಬೇಕಂತ ಹೇಳಿದೆ ನಾನು. ಇಲ್ಲಿ ಎ ಇತ್ತಂದ್ರೆ ಇಲ್ಲಿ ಸಿ ಬಂದಾಗ ಅದು ರಾಂಗ್ ಆಗುತ್ತೆ. ಯಾಕಂತಂದರೆ ಇವಾಗ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಂದ್ಕೊಂಡ್ರಿ ನೀವು, ಸಮ್ ಸಿ ಆರ್ ನಾಟ್ ಎ ಅಂತ ಕರೆಕ್ಟ್ ಅಂದ್ಕೊಂಡ್ರಿ. ಹಂಗಿದ್ಮೇಲೆ ಆಲ್ ಎ ಆರ್ ಸಿ ಅಂತ ಹೇಳ್ಬೋದಾ? ಎ ಅದಾವಲ್ಲ ಎಲ್ಲ ಎ ಸಿ ಅಂತ ಹೇಳ್ಬೋದಾ? ಹಾಂ ಹೇಳ್ಬೋದು. ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಇವಾಗ ಹೇಳೋಕ್ಕಾಗಲ್ಲ, ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ಇದ್ರ ಮುಂದೆ ಪಾಸಿಬಿಲಿಟಿ ಬಂದಾಗ ಆಲ್ ಎ ಆರ್ ಸಿ ಅಂತ ಪಾಸಿಬಿಲಿಟಿ ಬಂದಾಗ ಕರೆಕ್ಟ್ ಆಗ್ಬೋದು. ಯಾಕಂದರೆ ಸಿದಲ್ಲಿ ಇಷ್ಟು ಜಾಗ ಖಾಲಿ ಐತೆ. ಈ ಸಿದಲ್ಲಿ ಎ ಇದು ಒಳಗಡೆ ಬಂದು ಇಲ್ಲಿ ಕುಂದಿರ್ಬೋದು, ಇಲ್ಲಿ ಕುಂತು ಇಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಕೂಡದೇ ಇರ್ಬೋದು. ಇದರ ಅರ್ಥ ಗೊತ್ತಾಯ್ತಾ ನಿಮಗೆ? ಒಂದು ದೊಡ್ಡ ಕಾಲೇಜ್ ಐತೆ, ಇದರಲ್ಲಿ 2 ಕ್ಲಾಸ್ ರೂಮ್ ಅದಾವೆ. ಇನ್ನೊಂದು ಕಾಲೇಜ್ ಐತಿ, ಇದ್ರಾಗ 1 ಕ್ಲಾಸ್ ರೂಮ್ ಐತಿ. ಇಲ್ಲಿರ್ತಕ್ಕಂಥ ಕ್ಲಾಸ್ ರೂಮ್ ಇಲ್ಲಿ ಎ ಮತ್ತು ಬಿ ಅಂತ 2 ಕ್ಲಾಸ್ ರೂಮ್ ಅದಾವೆ ಅಂದ್ಕೊಳ್ರಿ. ಇಲ್ಲಿರ್ತಕ್ಕಂಥ ವ್ಯಕ್ತಿಗೆ ಎ ಕ್ಲಾಸ್ ರೂಮ್ದಲ್ಲಿ ಇರ್ತಕ್ಕಂಥ ಹುಡುಗರು ಕಂಡ್ರೆ ಬರೋಂಗಿಲ್ಲ. ಹಂಗಿದ್ಮೇಲೆ ಈ ಹುಡುಗರನ್ನು ಬಿ ಕ್ಲಾಸಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ನಾವು. ಇದು ಟೋಟಲ್ 1 ಕಾಲೇಜ್ ಐತೆ. ಈ ಕಾಲೇಜಲ್ಲಿ ಇದು ಕಾಲೇಜ್ 2 ಅದ. ಕಾಲೇಜ್ 2ಅನ್ನು ಕಾಲೇಜ್ 1 ಬಿ ಸೆಕ್ಷನಲ್ಲಿ ಅಪ್ಲೈ ಮಾಡ್ಬೋದು, ಬಿ ಸೆಕ್ಷನಲ್ಲಿ ತಂದು ಕಂಬೈನ್ ಮಾಡ್ಬೋದು. ಅದೇ ರೀತಿ ಸಿದಲ್ಲಿ ಈ ಜಾಗದ ಹುಡುಗರು ಮಾತ್ರ ಬರೋಂಗಿಲ್ಲ, ಉಳಿದ ಭಾಗ ಖಾಲಿ ಐತಲ್ಲ, ಈ ಜಾಗದಲ್ಲಿ ಬಂದು ಎ ಕೂಡ್ಬೋದು. ಅದೇ ಅರ್ಥ ನಾನು ಹೇಳ್ತಿರೋದು. ಇದನ್ನು ಕ್ವಶನ್ಸ್ಗಳನ್ನು ಮುಂದೆ ಸಾಲ್ವ್ ಮಾಡ್ಕೊತಾ ಹೋಗ್ತೀವಲ್ಲ ಅಲ್ಲೇ ಅರ್ಥ ಆಗುತ್ತೆ. ಓಕೆ, 5R ಕಂಡೀಷನ್ ಮೇಲಿನ ಒಂದು 4 ಕ್ವಶನ್ಸ್ಗಳು ನೋಡೋಣ. ಆಮೇಲೆ ಓನ್ಲಿ ಫ್ಯೂ ಕಾನ್ಸೆಪ್ಟನ್ನು ನೋಡೋಣ. ಮೊದಲು 5R ಕಂಡೀಷನ್ಸ್ ಇದೆ, ಕ್ವಶನ್ಸ್ಗಳು ನೋಡೋಣ. ಸರಿ, 50 ಕ್ವಶನ್ಸ್ಗಳಿದ್ದಾವೆ ಸಾಲ್ವ್ ಮಾಡೋದು. ಒಟ್ಟೆ ನೀವು ಇವಾಗ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅರ್ಥ ಆಗಲಿಲ್ಲ ಅಂತಂದ್ರೂ ಕೂಡ ಕೆಲವೊಂದು ಅರ್ಥ ಆಗ್ತವೆ, ಕೆಲವೊಂದು ಅರ್ಥ ಆಗಂಗಿಲ್ಲ. ಅದು ಕ್ವಶನ್ಸ್ಗಳು ಅಷ್ಟು ಪೂರ್ತಿ ಕ್ಲಾಸ್ ಎಂಡ್ ಆಗುವಷ್ಟರೊಳಗೆ ನೀವು ಇದನ್ನು ಡೆಫಿನೆಟಾಗಿ ಅರ್ಥ ಮಾಡ್ಕೊತೀರ. ಈ ಕ್ವಶನಿಗೆ ಬನ್ನಿರಿ. ಇವಾಗ 5R ಅಪ್ಲೈ ಮಾಡಿ ನೋಡೋಣ. ಸಮ್ ವಿಲೇಜಸ್ ಆರ್ ಟೌನ್ಸ್. ಕೆಲವೊಂದು ವಿಲೇಜಸ್ಗಳೇನಿದ್ದಾವೆ ಟೌನ್ಸ್ಗಳಿದ್ದಾವೆ. ಸಮ್ ಟೌನ್ಸ್ ಆರ್ ಸಿಟೀಸ್. ಕೆಲವೊಂದು ಟೌನ್ಸ್ಗಳು ಸಿಟೀಸ್ ಇದ್ದಾವೆ. ಇಲ್ಲಿ ನಾನು ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀನಿ. ಕೆಲವು ಹಳ್ಳಿಗಳು ಪಟ್ಟಣಗಳಿದ್ದಾವೆ, ಅದನ್ನೇ ಕೊಟ್ಟಿರೋದು. ನೀವು ಕನ್ನಡದಲ್ಲಿ ಕೂಡ ಬರಿಬೋದು. ನೋ ಸಿಟಿ ಈಸ್ ಹೋಮ್. ಯಾವುದೇ ಸಿಟಿ ಹೋಮ್ ಇಲ್ಲ ಅಂತ ಹೇಳಿದ್ದಾನೆ. ಅಂದರೆ ಇವು ರಾಂಗ್ ಆಯ್ತಿರಲಿ. ಫಸ್ಟ್ ಕನ್ಕ್ಲೂಷನ್ ಅಪ್ಲೈ ಮಾಡಿರಿ. ಸಮ್ ಹೋಮ್ ಆರ್ ನಾಟ್ ವಿಲೇಜಸ್. ಕೆಲವೊಂದು ಹೋಮ್ಗಳು ವಿಲೇಜಸ್ ಇಲ್ಲ ಅಂತ ಹೇಳ್ತಿದ್ದಾನೆ. ಈ ಸರ್ಕಲ್ಗೂ ಏನಾರು ಐತೆ ಸಂಬಂಧ ಇಲ್ಲ. ಸಮ್ ಹೋಮ್ ಆರ್ ನಾಟ್
ಟೌನ್ ಅಂತ ಹೇಳ್ಬೋದು, ಯಾಕಂದರೆ ಇಲ್ಲಿ ಬಂದು ಕೂಡಿದೆ ಈ ಜಾಗ. ಅದ್ರ ಬಗ್ಗೆ ಮುಂದಿನ ಕ್ವಶನ್ಸ್ಗಳು ಅರ್ಥ ಆಗ್ತೈತೆ ನಿಮಗೆ. ಸಮ್ ಹೋಮ್ ಆರ್ ನಾಟ್ ವಿಲೇಜ್ ಅಂತ ಹೇಳೋಕ್ಕೆ ಸಾಧ್ಯ ಐತೆ, ಯಾಕಂದ್ರೆ ಹೋಮ್ಗೂ ವಿಲೇಜ್ಗೂ ಎಲ್ಲಿ ಏನು ಸಂಬಂಧ ಐತೆ? ಯಾವುದೂ ಸಂಬಂಧನೇ ಇಲ್ಲ. ಹೋಮ್ಗೂ ಸಿಟಿಗೂ ಆಗಿ ಬರೋಂಗಿಲ್ಲ, ಸಿಟಿಗೂ ಟೌನ್ಗೂ ಆಗಿ ಬರುತ್ತೆ, ಬಟ್ ಸಿಟಿಯಲ್ಲಿರ್ತಕ್ಕಂಥ ಈ ಕೆಲವೊಂದು ಭಾಗಕ್ಕೆ ಹೋಮ್ಗೂ ಆಗಿ ಬರೋಂಗಿಲ್ಲ. ಬಟ್ ಹೋಮ್ಗೂ ವಿಲೇಜ್ಗೂ ಏನೂ ಸಂಬಂಧ ಇಲ್ಲ ಅಂದಮೇಲೆ ಇದು ರಾಂಗ್ ಆಯಿತು. ಸೆಕೆಂಡ್ ಬರೋಣ. ಆಲ್ ಹೋಮ್ ಆರ್ ವಿಲೇಜ್, ಎಲ್ಲ ಹೋಮ್ ವಿಲೇಜ್ ಬಗ್ಗೆ ಗೊತ್ತೇ ಇಲ್ಲ, ಇದು ಕೂಡ ರಾಂಗ್ ಆಯಿತು. ಎರಡಕ್ಕೆರಡು ರಾಂಗ್ ಆಯಿತು. ಎರಡಕ್ಕೆರಡು ರಾಂಗ್ ಆದಾಗ ಆವಾಗ ನೀವು ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತೀರಾ? ಇದು ಐದರ್ ಕಂಡೀಷನ್ಗೆ ಬರುತ್ತಾ ಅಂತ ಚೆಕ್ ಮಾಡ್ತೀರಾ. ಆವಾಗ ಏನು ಮಾಡ್ತೀರಾ? ಎರಡರಲ್ಲೂ ಕಾಮನ್ ಎಲಿಮೆಂಟ್ ಐತಿ ಅಂತ ಚೆಕ್ ಮಾಡ್ತೀರಾ. ಇಲ್ಲಿ ಹೋಮ್ ಅದ, ಇಲ್ಲಿ ಹೋಮ್ ಅದ, ಇಲ್ಲಿ ವಿಲೇಜ್ ಅದ, ಇಲ್ಲಿ ವಿಲೇಜ್ ಅದ. ಅದಕ್ಕೋಸ್ಕರ ಓಕೆ ಇದು ಐದರ್ ಕಂಡೀಷನಲ್ಲಿ ಬರ್ಬೋದು ಅಂತ ಅನ್ನಿಸ್ತೈತೆ. ಆವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು? ನೆಕ್ಸ್ಟ್ ಪ್ರೊಸೀಜರ್ ಒಂದು ಪಾಸಿಟಿವ್ ಇರಬೇಕು, ಒಂದು ನೆಗೆಟಿವ್ ಇರಬೇಕು. ಸಮ್ ಹೋಮ್ ಆರ್ ನಾಟ್ ವಿಲೇಜ್, ಓಕೆ ಇದು ನೆಗೆಟಿವ್ ಅದ. ಆಲ್ ಹೋಮ್ ಆರ್ ವಿಲೇಜ್, ಓಕೆ ಇದು ಪಾಸಿಟಿವ್ ಅದ. ಮೂರು ಕಂಡೀಷನ್ ಅಪ್ಲೈ ಆದವು. ಆವಾಗ ಇದನ್ನು ಐದರ್ ಕಂಡೀಷನಲ್ಲಿ ಎಕ್ಸಿಸ್ಟ್ ಐತೆ ಅಂತ ಹೇಳ್ಬೋದು. ಐದರ್ ಕರೆಕ್ಟ್ ಆನ್ಸರ್ ಇದ್ರದ್ದು. ಇಷ್ಟು ಮೀರಿ ಈ ಸಮ್ ಮತ್ತು ಆಲ್ದು ನಿಮ್ಗೆ ಗೊತ್ತಿರಬೇಕು. ಸಮ್ ನಾಟ್ ಮತ್ತು ಆಲ್ ಐದರ್ ಕಂಡೀಷನ್ ಎಕ್ಸಿಸ್ಟ್ ಐತೆ ಅಂತ ಗೊತ್ತಿದ್ದಾಗ ಮಾತ್ರ ಹೇಳ್ಬೋದು. ಈಗ ಕೆಲವೊಂದು ಕಂಡೀಷನಲ್ಲಿ ನೋ ಆಲ್ ಕಂಡೀಷನ್ ಒಂದು ಐತೆ ಅಂತ ಹೇಳಿದ್ದೆ ನಾನು. ನೋ ಆಲ್ ಕಂಡೀಷನ್ ಇಲ್ಲಿ ಕೂಡ ನೀವು ಆ ಮೂರು ಸ್ಟೆಪ್ ಅಪ್ಲೈ ಆಗ್ತಾವೆ. ಒಂದು ನೆಗೆಟಿವ್ ಐತೆ, ಒಂದು ಪಾಸಿಟಿವ್ ಐತೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಇವೇ ಸ್ಟೇಟ್ಮೆಂಟ್ಗಳನ್ನು ನೋ ಹೋಮ್ ಈಸ್ ವಿಲೇಜ್, ಇನ್ನೊಂದು ಆಲ್ ಹೋಮ್ ಈಸ್ ವಿಲೇಜ್ ಅಂತ ಕೊಟ್ಟ ಅಂತ ಅಂದ್ಕೊಳ್ಳೋಣ. ನೋ ಹೋಮ್ ಈಸ್ ವಿಲೇಜ್, ಆಲ್ ಹೋಮ್ ಆರ್ ವಿಲೇಜ್ ಅಂತ ಕೊಟ್ಟ ಅಂತ ಅಂದ್ಕೊಳ್ಳೋಣ. ಇವಾಗ ಆ ಮೂರು ಸ್ಟೆಪ್ ಅಪ್ಲೈ ಮಾಡಿ ನೋಡ್ರಿ ಬೇಕಿದ್ರೆ. ಇಲ್ಲಿ ಹೋಮ್ ಅದ, ಇಲ್ಲಿ ಹೋಮ್ ಅದ, ಇಲ್ಲಿ ಹೋಮ್ ಅದ, ಇದು ಇಲ್ಲಿ ವಿಲೇಜ್ ಅದ, ಇಲ್ಲಿ ವಿಲೇಜ್ ಅದ. ಒಂದನೇ ಸ್ಟೆಪ್ ಅಪ್ಲೈ ಆಯಿತು. ಎರಡನೇದನದ ಒಂದು ನೆಗೆಟಿವ್ ಅದ, ಒಂದು ಪಾಸಿಟಿವ್ ಅದ, ಎರಡನೇದು ಅಪ್ಲೈ ಆಯಿತು. ಮೂರನೇದು ನೋ ಹೋಮ್ ಈಸ್ ವಿಲೇಜ್, ಓಕೆ ಅದು ಹೇಳ್ಬೋದು. ನೋ ಹೋಮಿಗೂ ವಿಲೇಜ್ಗೂ ರಿಲೇಷನ್ ಇಲ್ಲ ಅಂತಂದ್ರೆ ಇದನ್ನು ಹೇಳ್ಬೋದು. ಆಲ್ ಹೋಮ್ ಆರ್ ವಿಲೇಜ್ ಇದನ್ನು ಹೇಳ್ಬೋದು. ಎರಡಕ್ಕೆರಡು ಹೇಳ್ಬೋದು. ಮೂರು ಸ್ಟೆಪ್ ಅಪ್ಲೈ ಆದರೂ ಕೂಡ ಇದು ಎಕ್ಸಿಸ್ಟ್ ಇಲ್ಲ, ಯಾಕಂದರೆ ನೋ ಮತ್ತು ಆಲ್ದು ಪೇರ್ ಇಲ್ಲ ಅಂತ ಹೇಳಿದ್ದೆ ನಾನು. ಕಾಂಪ್ಲಿಮೆಂಟ್ರಿ ಪೇರ್ ಎರಡೇ ಆಗ್ತಾವೆ, ಎಕ್ಸಿಸ್ಟ್ ಅದಾವ ಅಂತ ಹೇಳಿದ್ದೆ. ಒಂದು ಯಾವುದು? ನೋ ಆಲ್ದು ಕಾಂಪ್ಲಿಮೆಂಟ್ರಿ ಪೇರ್ ಇಲ್ಲ. ಇರೋದು ಯಾವ್ಯಾವ ಅದಾವ? ಎರಡು. ಒಂದು ಸಮ್ ನಾಟ್ ಆಲ್, ಇದು ಒಂದು ಪೇರ್. ಎರಡನೇದು ಸಮ್ ನೋ ಸಮ್ದು ಮತ್ತು ಆಲ್ ಸಮ್ ನಾಟದು ಎರಡೇ ಪೇರ್. ಇವು ಎರಡೇ ಪೇರ್ ಎಕ್ಸಿಸ್ಟ್ ಅದಾವೆ. ಒಂದೇ ಸ್ಟೇಟ್ಮೆಂಟಲ್ಲಿ ಸಮ್ ನಾಟ್, ಒಂದೇ ಸ್ಟೇಟ್ಮೆಂಟಲ್ಲಿ ಅಂದರೆ ಎರಡರಲ್ಲಿ ಒಂದು ಸ್ಟೇಟ್ಮೆಂಟಲ್ಲಿ ಸಮ್ ನಾಟ್ ಇದ್ದರೆ ಒಂದು ಸ್ಟೇಟ್ಮೆಂಟಲ್ಲಿ ಆಲ್ ಇರಬೇಕು. ಎರಡರಲ್ಲಿ ಒಂದು ಸ್ಟೇಟ್ಮೆಂಟಲ್ಲಿ ಸಮ್ ಅಥವಾ ನೋ ಇದ್ದರೆ ಇನ್ನೊಂದರಲ್ಲಿ ನೋ ಅಥವಾ ಸಮ್ ಇರಬೇಕು. ಈ ರೀತಿ ಹೇಳಿದ್ದೆ ನಾನು. ಇದರಲ್ಲಿ ಇವೆರಡರಲ್ಲಿ ಇಲ್ಲಿ ನೋಡ್ರಿ, ಈಗ ಸಮ್ ಮತ್ತು ನಾಟ್ ಐತೆ. ಸಮ್ ನಾಟ್ ಐತೆ. ಅದಾದ ನಂತರ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಆಲ್ ಐತೆ. ಹಂಗಿದ್ದು ಮಾತ್ರ ಅಪ್ಲೈ ಆಗುತ್ತೆ ಐದರ್ ಕಂಡೀಷನ್. ಹಂಗೆ ನಿಮಗೆ ಇದು ಐದರ್ ಕಂಡೀಷನಲ್ಲಿ ಬರುತ್ತೋ ಇಲ್ವೋ ಅಂತ ಗೊತ್ತೇ ಆಗಲಿಲ್ಲ. ಈಗ ಕಾಂಪ್ಲಿಮೆಂಟ್ರಿ ಪೇರ್ಸ್ ನೆನಪೇ ಇರಲಿಲ್ಲ ಅಂದರೆ ಅವಾಗ ಯಾವ ರೀತಿ ಚೆಕ್ ಮಾಡ್ತೀರಾ ನೀವು? ಒಂದು ಸ್ಟೇಟ್ಮೆಂಟನ್ನು ಡೆಫಿನೆಟ್ಲಿ ಟ್ರೂ ಅಂದ್ಕೊಂಡ್ರೆ ಇನ್ನೊಂದು ಸ್ಟೇಟ್ಮೆಂಟ್ ಡೆಫಿನೆಟ್ಲಿ ರಾಂಗ್ ಆಗಬೇಕು. ಅದು ಪಾಸಿಬಿಲಿಟಿ ಒಳಗೂ ಕೂಡ ಕರೆಕ್ಟ್ ಆಗಬಾರ್ದು. ಫಸ್ಟ್ ಒನ್ನನ್ನು ಟ್ರೂ ಅಂದ್ಕೊಡ್ರಿ. ಸಮ್ ಹೋಮ್ ಆರ್ ನಾಟ್ ವಿಲೇಜ್ ಅಂದರೆ ಹೋಮಲ್ಲಿರ್ತಕ್ಕಂಥ ಕೆಲವೊಂದು ಭಾಗ ವಿಲೇಜ್ ಇಲ್ಲ, ಓಕೆ. ಆಗಿಂದಮೇಲೆ ಆಲ್ ಹೋಮ್ ಆರ್ ವಿಲೇಜ್ ಅಂತ ಒಂದೇದನ್ನು ಕರೆಕ್ಟ್ ಅಂದ್ಕೊಂಡ್ರಿ. ಹಂಗಿಂದಮೇಲೆ ಎರಡನೇ ಕರೆಕ್ಟ್ ಆಗೋಕ್ಕೆ ಸಾಧ್ಯ ಐತೆ. ಆಲ್ ಹೋಮ್ ಆರ್ ವಿಲೇಜ್, ಎಲ್ಲ ಹೋಮ್ಗಳು ವಿಲೇಜಲ್ಲಿ ಹೋಗೋಕ್ಕೆ ಸಾಧ್ಯ ಅದಾವ? ಇಲ್ಲ, ಯಾಕಂದರೆ ಈ ಇರ್ತಕ್ಕಂಥ ಹುಡುಗರು ಈ ಹೋಮಲ್ಲಿರ್ತಕ್ಕಂಥ ಕೆಲವೊಂದು ಭಾಗ ವಿಲೇಜ್ ಒಳಗಡೆ ಹೋಗೋಕ್ಕೆ ಬಿಡಂಗೇ ಇಲ್ಲ. ಈ ಎಲ್ಲ ಹೋಮ್ ಹೋದರೆ ಇವು ಕೂಡ ಹೋಗ್ಬೇಕು, ಬಟ್ ಇವು ಹೋಗ್ಲಿಕ್ಕೆ ಬಿಡಂಗಿಲ್ಲ. ಅದಕ್ಕೋಸ್ಕರ ಒಂದೇದು ಕರೆಕ್ಟ್ ಆದರೆ ಎರಡನೇದು ಡೆಫಿನೆಟ್ಲಿ ರಾಂಗ್ ಆಗುತ್ತೆ. ಇದು ಪಾಸಿಬಿಲಿಟಿ ಹಚ್ಚಿದ್ರು ಕೂಡ ಆಲ್ ಹೋಮ್ ಆರ್ ವಿಲೇಜ್ ಈಸ್ ಅ ಪಾಸಿಬಿಲಿಟಿ ಅಂತ ಹಚ್ಚಿದ್ರು ಕೂಡ ಇವ್ರು ಹೋಗೋಕ್ಕೆ ಬಿಡೋಂಗಿಲ್ಲ. ಏನಾದರೂ ಇವ್ರು ಹೋಗೋಕ್ಕೆ ಬಿಡೋಂಗಿಲ್ಲ, ಯಾಕಂದರೆ ರಿಸ್ಟ್ರಿಕ್ಷನ್ ಐತೆ. ರಿಸ್ಟ್ರಿಕ್ಷನ್ ಇರೋದ್ರಿಂದ ಇದು ಹೋಗೋಕ್ಕೆ ಬಿಡೋಂಗಿಲ್ಲ. ಅದಕ್ಕೋಸ್ಕರ ಒಂದೇದು ಕರೆಕ್ಟ್ ಅಂದ್ಕೊಂಡ್ರೆ ಎರಡನೇದು ರಾಂಗ್ ಆಯ್ತು. ಇವಾಗ ಎರಡನೇದು ಕರೆಕ್ಟ್ ಅಂದ್ಕೊಂಡ್ರಿ. ಆಲ್ ಹೋಮ್ ಆರ್ ವಿಲೇಜ್, ಎಲ್ಲ ಹೋಮ್ಗಳು ವಿಲೇಜ್ ಅಂದ್ಕೊಡ್ರಿ. ಎಲ್ಲ ಹೋಮ್ಗಳು ವಿಲೇಜ್ ಅಂದ್ಕೊಂಡ್ರೆ ಸಮ್ ಹೋಮ್ ಆರ್ ನಾಟ್ ವಿಲೇಜ್ ಅಂತ ಹೇಳ್ಬೋದಾ? ಎಲ್ಲ ಹೋಮ್ಗಳು ವಿಲೇಜ್ ಒಳಗಡೆನೇ ಇದ್ಮೇಲೆ ಸಮ್ ಹೋಮ್ಗಳು ವಿಲೇಜ್ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಅದು ಪಾಸಿಬಿಲಿಟಿ ಒಳಗೂ ಸಾಧ್ಯತೆಯಲ್ಲೂ ಕೂಡ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದನ್ನು ಕರೆಕ್ಟ್ ಅಂದ್ಕೊಂಡ್ರೆ ಇದು ರಾಂಗ್ ಆಗುತ್ತೆ. ಅದಕ್ಕೋಸ್ಕರ ಇದು ಕಾಂಪ್ಲಿಮೆಂಟ್ರಿ ಪೇರ್ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇದು ಐದರ್ ಕಂಡೀಷನಲ್ಲಿ ಬರುತ್ತೆ. ಇದರ ಆನ್ಸರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಇನ್ನೊಂದು ಕ್ವಶನ್ ಇದೇ ರೀತಿ ಅಂತ ಐದರ್ ಕಂಡೀಷನ್ದು. ಸಮ್ ಫ್ಲವರ್ಸ್ ಆರ್ ಫ್ರಾಗ್ನೆಂಟ್ಸ್, ಕೆಲವೊಂದು ಫ್ಲವರ್ಸ್ಗಳು ಫ್ರಾಗ್ನೆಂಟ್ಸ್ ಇದ್ದಾವೆ. ಕೆಲವೊಂದು ಫ್ಲವರ್ಸ್ಗಳು ಫ್ರಾಗ್ನೆಂಟ್ಸ್ ಇದ್ದಾವೆ. ಸಮ್ ಫ್ರಾಗ್ನೆಂಟ್ ಥಿಂಗ್ಸ್ ಆರ್ ಕೆಮಿಕಲ್ಸ್, ಈ ಫ್ರಾಗ್ನೆಂಟ್ಸಲ್ಲಿ ಕೆಲವೊಂದು ಫ್ರಾಗ್ನೆಂಟ್ಸ್ಗಳೇನಿದ್ದಾವೆ ಕೆಮಿಕಲ್ಸ್ ಇದ್ದಾವೆ. ನೋ ಕೆಮಿಕಲ್ ಈಸ್ ನೇಚರ್, ಯಾವುದೇ ಕೆಮಿಕಲ್ ನ್ಯಾಚುರಲ್ ಇಲ್ಲ. ಇವುಗಳ ಮೀನಿಂಗನ್ನು ತಗೊಂಡು ನೀವು ಅದ್ರ ಮೇಲೆ ನಿಮ್ಮ ಮನಸ್ಸಿನ ಮಾತುಗಳೆಲ್ಲ ಏರಕ್ಕೆ ಹೋಗ್ಬೇಡ್ರಿ. ಇವು ಜಸ್ಟ್ ಒಂದೊಂದು ವರ್ಡ್ಗಳಿದಾವೆ, ತಟ್ಟೆ ನೆನ್ಪಿಟ್ಕೊಡ್ರಿ. ಇದ್ರ ಮೀನಿಂಗ್ ಮೇಲೆ ಹೋಗೋಕ್ಕೆ ಹೋಗ್ಬೇಡ್ರಿ. ಊಹೆ ಮಾಡ್ಕೊಳ್ಳೋದು ಅಷ್ಟೇ, ಹೈಪೋಥೆಟಿಕಲ್ ಕಂಡೀಷನ್ಸ್ಗಳಷ್ಟೇ ಇವುಗಳು. ಹಂಗೆ ಆಗಕ್ಕೆ ಸಾಧ್ಯ ಅದ ಸರ್?
ಫ್ಲವರ್ ಫ್ರಾಗ್ನೆಂಟ್ ಅಂತೀರ, ಫ್ರಾಗ್ನೆಂಟನ್ನು ಕೆಮಿಕಲ್ ಅಂತೀರ, ಯಾವುದೇ ಕೆಮಿಕಲ್ ನ್ಯಾಚುರಲ್ ಇಲ್ಲ ಅಂತೀರ, ಅದಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಈ ಎಷ್ಟೋ ಸತಿ ಸ್ಟೇಟ್ಮೆಂಟ್ಗಳು ಈ ರೀತಿ ಬರ್ತವೆ. ಆಲ್ ಬರ್ಡ್ಸ್ ಆರ್ ಆ್ಯನಿಮಲ್ಸ್, ಸಮ್ ಆ್ಯನಿಮಲ್ಸ್ ಆರ್ ಕ್ಯಾಟ್ಸ್, ನೋ ಕ್ಯಾಟ್ ಈಸ್ ಅ ಪ್ಲ್ಯಾಂಟ್, ಈ ರೀತಿ ಬರ್ತೈತಿ. ಒಂದಕ್ಕೊಂದು ಸಂಬಂಧ ಇಲ್ಲ ಅದು. ಅಥವಾ ಆಲ್ ಲ್ಯಾಂಡ್ ಈಸ್ ಅ ಡಾಗ್, ಸಮ್ ಡಾಗ್ಸ್ ಆರ್ ಕ್ಯಾಟ್, ಇಲ್ಲಿ ಏನು ಸಂಬಂಧ ಐತೆ? ಈ ರೀತಿ ಸಂಬಂಧ ಏನೂ ಇರಲ್ಲ. ಅವುಗಳನ್ನು ನೀವು ಮನಸ್ಸಿನಲ್ಲಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅವುಗಳನ್ನು ಜಸ್ಟ್ ಹೈಪೋಥೆಟಿಕಲಿ ಅಷ್ಟೇ ಊಹೆ ಮಾಡೋದು. ಓಕೆ, ಈ ಡಯಾಗ್ರಾಮ್ ಬಂತು. ಫಸ್ಟ್ ಅವನ್ನ ಅಪ್ಲೈ ಮಾಡಿರಿ. ಸಮ್ ಫ್ರಾಗ್ನೆಂಟ್ಸ್ ಆರ್ ಕೆಮಿಕಲ್, ಫ್ರಾಗ್ನೆಂಟ್ ಇಲ್ಲ ಐತೆ, ಕೆಮಿಕಲ್ ಇಲ್ಲ ಐತೆ. ಸಮ್ ಫ್ರಾಗ್ನೆಂಟ್ಸ್ ಆರ್ ಕೆಮಿಕಲ್, ಸಾರಿ ಸಮ್, ಓಕೆ ಇದು ಎಲ್ಲೆಲ್ಲಿ ಫ್ರಾಗ್ನೆಂಟ್ ಅದಲ್ಲೆಲ್ಲ ಫ್ಲವರ್ ಮಾಡಿಕೊಡ್ರಿ, ಇದನ್ನು ಫ್ಲವರ್ ಮಾಡಿಕೊಡ್ರಿ. ಇಲ್ಲಿ ಕೂಡ ಇವು ಫ್ರಾಗ್ನೆಂಟನ್ನು ಫ್ಲವರ್ ಮಾಡಿಕೊಡ್ರಿ, ಹೂವು ಮಾಡಿಕೊಡ್ರಿ, ಹೂವು. ಸಮ್ ಫ್ಲವರ್ಸ್ ಆರ್ ನ್ಯಾಚುರಲ್ಸ್, ಇಲ್ಲಿ ಫ್ಲವರ್ ಐತೆ, ನ್ಯಾಚುರಲ್ ಇಲ್ಲ ಐತೆ, ಹೇಳಕ್ಕೆ ಸಾಧ್ಯ ಐತೇನು? ಇದಕ್ಕೆ ಏನು ರಿಲೇಷನ್ ಐತೆ? ಏನೂ ರಿಲೇಷನ್ ಗೊತ್ತೇ ಇಲ್ಲ ನಮಗೆ. ಸಮ್ ಫ್ಲವರ್ಸ್ ಆರ್ ನೇಚರ್ ಅಂತ ಹೇಳ್ತಿದ್ದೆ ನಾವು. ಸಮ್ ಫ್ಲವರ್ಸ್ ಆರ್ ನೇಚರ್ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಸೆಕೆಂಡ್ ವೇ, ನೋ ಫ್ಲವರ್ಸ್ ಆರ್ ನೇಚರ್, ಯಾವುದೇ ಫ್ಲವರ್ ನೇಚರ್ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ಇದನ್ನು ರಾಂಗ್ ಆಯಿತು. ಬಟ್ ಐದರ್ ಕಂಡೀಷನ್ ಹಾಕ್ಬೇಕಂತಂದ್ರೆ ಇವು ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಇರಬೇಕು. ಇದ್ರ ಮುಂದೆ ಪಾಸಿಬಿಲಿಟಿ ಹಚ್ಚಿ ನೋಡಿರಿ. ಸಮ್ ಫ್ಲವರ್ಸ್ ಆರ್ ನ್ಯಾಚುರಲ್ ಈಸ್ ಅ ಪಾಸಿಬಿಲಿಟಿ. ಕೆಲವೊಂದು ಫ್ಲವರ್ಸ್ಗಳು ನ್ಯಾಚುರಲ್ ಆಗುವ ಸಾಧ್ಯತೆ ಇದೆ, ಹೌದಾ? ಈ ಫ್ಲವರ್ಸ್ ಇರೋದು ಕೆಲವೊಂದು ಭಾಗ ನ್ಯಾಚುರಲ್ ಹೋಗ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಹೋಗ್ಬೋದು. ಅದಕ್ಕೋಸ್ಕರ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ನೋ ಫ್ಲವರ್ಸ್ ಆರ್ ನ್ಯಾಚುರಲ್, ಓಕೆ. ನೋ ಫ್ಲವರ್ಸ್ ಆರ್ ನ್ಯಾಚುರಲ್ ಕೂಡ ಆಗ್ಬೋದು, ಯಾವುದೇ ಆಗದೇನೂ ಇರ್ಬೋದು. ಯಾಕಂದರೆ ನಮ್ದು ಅದ್ರ ಎರಡರ ಮಧ್ಯದ ಏನು ಇದನ್ನೇ ಗೊತ್ತಿಲ್ಲ ಅಂದಮೇಲೆ ಆಗದೇನೂ ಇರ್ಬೋದು. ಅದಕ್ಕೋಸ್ಕರ ಇದು ಕೂಡ ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ? ಎರಡು ಕಡೆ ಕಾಮನ್ ಎಲಿಮೆಂಟ್ಸ್ ಇದ್ದಾವೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ? ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಅವಾಗ ಏನು ಮಾಡ್ತೀರಾ? ಒಂದು ಯಾವ್ಯಾವ ಪೇರ್ ಎಕ್ಸಿಸ್ಟ್ ಅದಾವ, ಸಮ್ ನೋದ್ ಪೇರ್ ಎಕ್ಸಿಸ್ಟ್ ಐತೆ, ಆಮೇಲೆ ಸಮ್ ನಾಟ್ ಆಲ್ ದ ಎಕ್ಸಿಸ್ಟ್ ಅದಂತ ಹೇಳ್ತೆ. ಇಲ್ಲಿ ಸಮ್ ಅದ, ಇಲ್ಲಿ ನೋ ಅದ. ಇದರಿಂದ ಏನಾಯಿತು? 5R ಕಂಡೀಷನಲ್ಲಿ ಇದು ಬರುತ್ತೆ ಅಂತೇಳಿ 5R ಅಪ್ಲೈ ಮಾಡಿದಿರ. ಬೇಕಿದ್ರೆ ತೊಗೊಂಡು ನೋಡಿರಿ ಸಪ್ರೇಟ್. ಇದು ಸಮ್ನೋದು 5R ಕಾಂಪ್ಲಿಮೆಂಟ್ರಿ ಪೇರ್ ಐತೆ ಇಲ್ಲ ಅಂತೇಳಿ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ನಿಮ್ಗೆ ಗೊತ್ತಿಲ್ಲ ಅಂದಮೇಲೆ ಯಾವ ರೀತಿ ನೀವು ಚೆಕ್ ಮಾಡ್ತೀರಾ? ಇದನ್ನು ಡೆಫಿನೆಟಾಗಿ ಟ್ರೂ ತೊಗೊಂಡು ಇದನ್ನು ಇದ್ರ ಮೇಲೆ ಅಪ್ಲೈ ಮಾಡಿರಿ. ಸಮ್ ಫ್ಲವರ್ಸ್ ಆರ್ ನೇಚರ್, ಕೆಲವೊಂದು ಫ್ಲವರ್ಸ್ಗಳು ನೇಚರ್ ಇದ್ದಾವೆ. ಹಂಗಿದ್ಮೇಲೆ ನೋ ಫ್ಲವರ್ಸ್ ಆರ್ ನೇಚರ್ ಅಂತ ಹೇಳೋಕ್ಕೆ ಸಾಧ್ಯ ಐತೆ? ಡೆಫಿನೆಟ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಪಾಸಿಬಿಲಿಟಿಯಲ್ಲಿ ಕೂಡ ಸಾಧ್ಯ ಮಾಡೋಕ್ಕಾಗಂಗಿಲ್ಲ. ಫ್ಲವರ್ಸ್ಗಳು ನೇಚರ್ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಯಾವುದೇ ಫ್ಲವರ್ಸ್ ನೇಚರ್ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಯಾವುದೇ ಫ್ಲವರ್ಸ್ ನೇಚರ್ ಇಲ್ಲ ಅಂದರೆ ಈ ಡಯಾಗ್ರಾಮ್ ಬರಬೇಕು. ಈ ಡಯಾಗ್ರಾಮ್ ಬರೋಕ್ಕೆ ಸಾಧ್ಯ ಐತೆ? ಈ ಡಯಾಗ್ರಾಮ್ ಇಲ್ಲಿ ಕಾಣಿಸ್ತೈತೆ? ಸಾಧ್ಯ ಐತೆ? ಇಲ್ಲ. ಇನ್ನು ಒಂದು ಕೇಸ್ ಇದನ್ನು ರೈಟ್ ಅಂದ್ಕೊಡ್ರಿ, ಇದು ರಾಂಗ್ ಆಗಬೇಕು. ಇದನ್ನು ಡೆಫಿನೆಟ್ಲಿ ಟ್ರೂ ಅಂದ್ಕೊಂಡಿವಿ. ಯಾವುದೇ ಫ್ಲವರ್ ನೇಚರ್ ಇಲ್ಲ. ಹಂಗಿದ್ಮೇಲೆ ಸಮ್ ಫ್ಲವರ್ಸ್ ಆರ್ ನೇಚರ್ ಅಂತ ಹೆಂಗೆ ಹೇಳ್ತೀರಾ ನೀವು? ಡೆಫಿನೆಟ್ಲಿ ರಾಂಗ್ ಆಗುತ್ತೆ. ಅದರಿಂದ ಇದು ಕಾಂಪ್ಲಿಮೆಂಟ್ರಿ ಪೇರ್ ಇದೆ ಅಂತ ಗೊತ್ತಾಯಿತು. ಕಾಂಪ್ಲಿಮೆಂಟ್ರಿ ಪೇರ್ ಇದೆ ಇಲ್ಲ ಚೆಕ್ ಮಾಡೋಕ್ಕೆ ಈ ಸ್ಟೆಪ್ಪು. ಅದಾದ ನಂತರ ಎರಡರಲ್ಲೂ ಕಾಮನ್ ಎಲಿಮೆಂಟ್ಸ್ ಇದ್ದಾವೋ, ಎರಡು ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾವೋ ಇಲ್ವೋ, ಆಮೇಲೆ ಎರಡು ಇಂಡಿವಿಜುವಲಿ ರಾಂಗ್ ಇದ್ದಾವೋ ಇಲ್ವೋ, ಎರಡು ಪಾಸಿಬಿಲಿಟಿಯಲ್ಲಿ ಟ್ರೂ ಇದ್ದಾವೋ ಇಲ್ವೋ ಚೆಕ್ ಮಾಡೋದು 5R ಕಂಡೀಷನ್ ಅಪ್ಲೈ ಮಾಡೋಕ್ಕೋಸ್ಕರ. ಇದು 5Rರಲ್ಲಿ ಬರುತ್ತೆ. ಇನ್ನೂ ಕ್ವಶನ್ಸ್ಗಳು ಸಿಕ್ಕಾಪಟ್ಟೆ ಇದ್ದಾವೆ, ಡೋಂಟ್ ವರಿ, ಅರ್ಥ ಆಗ್ತಾ ಹೋಗ್ತೈತೆ. ನೆಕ್ಸ್ಟ್, ಆಲ್ ಕಾಲೇಜಸ್ ಆರ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್. ಓಕೆ, ಎಲ್ಲ ಕಾಲೇಜಸ್ಗಳೇನಿದ್ದಾವೆ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ಗಳಿದ್ದಾವೆ. ಸಮ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಆರ್ ರಿಸರ್ಚ್, ಕೆಲವೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ಗಳು ರಿಸರ್ಚ್ ಇದ್ದಾವೆ. ನೋ ರಿಸರ್ಚ್ ಸೆಂಟರ್ ಈಸ್ ಲ್ಯಾಬೊರೇಟರಿ, ಯಾವುದೇ ರಿಸರ್ಚ್ ಸೆಂಟರ್ ಲ್ಯಾಬೊರೇಟರಿ ಇಲ್ಲ. ಫಸ್ಟ್ ಕನ್ಕ್ಲೂಷನ್ ಅಪ್ಲೈ ಮಾಡಿರಿ. ಸಮ್ ಕಾಲೇಜಸ್ ಆರ್ ನಾಟ್ ಲ್ಯಾಬೊರೇಟರಿ, ಯಾವುದೇ ಕಾಲೇಜಸ್ ಲ್ಯಾಬೊರೇಟರಿ ಇಲ್ಲ ಅಂತ ಹೇಳ್ತಿದ್ರು ನಾವು. ಸಮ್ ಕಾಲೇಜಸ್ ಆರ್ ನಾಟ್ ಲ್ಯಾಬೊರೇಟರಿ, ಕಾಲೇಜ್ ಇಲ್ಲಿದೆ, ಲ್ಯಾಬೊರೇಟರಿ ಇಲ್ಲಿದೆ. ಕಾಲೇಜಿಗೂ ಲ್ಯಾಬೊರೇಟರಿಗೂ ಏನೂ ಸಂಬಂಧನೇ ಇಲ್ಲ. ಏನು ಸಂಬಂಧ ಐತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸಂಬಂಧ ಏನಾದರೂ ಇರ್ಬೋದು, ಇಲ್ಲದೇನೂ ಇರ್ಬೋದು, ಏನೂ ಗೊತ್ತಿಲ್ಲ ನಮ್ಗೆ. ಹಾಗಿದ್ಮೇಲೆ ಸಮ್ ಕಾಲೇಜಸ್ ಆರ್ ನಾಟ್ ಲ್ಯಾಬೊರೇಟರಿ ಅಂತೇಳಿ ಡೈರೆಕ್ಟಾಗಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಆಲ್ ಲ್ಯಾಬೊರೇಟರೀಸ್ ಆರ್ ಕಾಲೇಜಸ್, ಎಲ್ಲ ಲ್ಯಾಬೊರೇಟರೀಸ್ ಕಾಲೇಜಸ್ ಆಗುತ್ತವ, ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದಮೇಲೆ ಇದನ್ನು ರಾಂಗ್ ಆಯಿತು. ಈ ಎರಡು ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಪಟ್ಟೆ ನಿಮಗೆ ಇಲ್ಲಿ ಎರಡು ಕಡೆ ಕಾಮನ್ ಎಲಿಮೆಂಟ್ಸ್ ಕಾಣಿಸ್ತು. ಇಲ್ಲಿ ಕಾಲೇಜ್ ಐತೆ, ಇಲ್ಲಿ ಲ್ಯಾಬೊರೇಟರಿ ಐತೆ, ಇಲ್ಲಿ ಲ್ಯಾಬೊರೇಟರಿ ಐತೆ, ಇಲ್ಲಿ ಕಾಲೇಜ್ ಐತೆ. ಓಕೆ, ಎರಡು ಕಡೆ ಕಾಮನ್ ಎಲಿಮೆಂಟ್ ಇದಾವೆ. ಒಂದು ಸಮ್ ನಾಟ್ ಐತೆ, ಇನ್ನೊಂದು ಆಲ್ ಐತೆ. ಓಕೆ, ಸಮ್ ನಾಟ್ ಆಲ್ ಕಂಡೀಷನ್ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದೆ ನಾನು. ಬಟ್ ಸಮ್ ನಾಟ್ ಮತ್ತು ಆಲ್ ಕಂಡೀಷನ್ 5Rರಲ್ಲಿ ಬರುತ್ತೆ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಏನು ಹೇಳಿದ್ದೆ ನಾನು?
ಸಮ್ ನಾಟ್ ಮತ್ತು ಆಲ್ ಐದರಲ್ಲಿ ಬರ್ತದೆ ಅಂತ ಹೇಳೋಕ್ಕಿಂತ ಮುಂಚೆ ನಾನೇನು ಹೇಳಿದ್ದೆ, ಇದ್ರ ಕೆಳಗಡೆ ಕಾಲೇಜ್ ಇತ್ತಂದರೆ ಇಲ್ಲಿ ಕರೆಕ್ಟ್ ಕಾಲೇಜ್ ಇರಬೇಕು. ಸಮ್ ನಾಟ್ ಆಲ್ ಕಂಡೀಷನ್ ಮಾತ್ರ ಆ ರೀತಿ ಇರೋದು. ಇಲ್ಲಿ ಕಾಲೇಜ್ ಇದ್ದರೆ ಇಲ್ಲಿ ಕಾಲೇಜ್ ಇರಬೇಕು, ಇಲ್ಲಿ ಲ್ಯಾಬ್ರೇಟ್ರಿ ಇದ್ದರೆ ಇಲ್ಲಿ ಲ್ಯಾಬ್ರೇಟ್ರಿ ಇರಬೇಕು. ಈಗ ಹಂಗಿಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಬೇಕಿದ್ರೆ ಹಾಕಿ ನೋಡಿರಿ, ಕಾಂಪ್ಲಿಮೆಂಟ್ರಿ ಪೇರದು ಎಕ್ಸಿಸ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಕಾಂಪ್ಲಿಮೆಂಟ್ರಿ ಪೇರದು ಐತೆ ಇಲ್ಲಿ ಹೆಂಗೆ ಚೆಕ್ ಮಾಡ್ಬೋದು ಅಂತ ಹೇಳಿದೆ ನಾನು. ಇದನ್ನು ಟ್ರೂ ಅಂದ್ಕೊಂಡು ಇದನ್ನು ಅಪ್ಲೈ ಮಾಡಿರಿ, ಇದನ್ನು ಟ್ರೂ ಅಂದ್ಕೊಂಡು ಇದನ್ನು ಅಪ್ಲೈ ಮಾಡಿರಿ. ಒಂದೇ ಟ್ರೂ ಅಂದ್ಕೊಳ್ಳೋಣ, ಸಮ್ ಕಾಲೇಜಸ್ ಆರ್ ಲ್ಯಾಬ್ರೇಟ್ರಿ, ಸಮ್ ಕಾಲೇಜಸ್ ಆರ್ ಲ್ಯಾಬೊರೇಟ್ರಿ ಅಂತ ಅಂದ್ಕೊಂಡ್ವಿ. ಇದು ಕರೆಕ್ಟ್ ಅದು ಅಂದ್ಕೊಳ್ಳೋಣ. ಆವಾಗ ಆಲ್ ಲ್ಯಾಬ್ರೇಟ್ರೀಸ್ ಆರ್ ಕಾಲೇಜಸ್. ಓಕೆ ಸಾರಿ ಇದು ಅಲ್ಲ, ಇದು ಡಯಾಗ್ರಾಮು. ಸಮ್ ಕಾಲೇಜಸ್ ಆರ್ ನಾಟ್, ಈ ಕಾಲೇಜಲ್ಲಿರ್ತಂಥ ಕೆಲವೊಂದು ಭಾಗ ಲ್ಯಾಬೊರೇಟ್ರಿ ಇಲ್ಲ ಅಂತ ಹೇಳ್ತಿರೋದು. ಅಂದರೆ ಆಲ್ ಲ್ಯಾಬೊರೇಟ್ರೀಸ್ ಆರ್ ಕಾಲೇಜ್ ಆಗೋಕ್ಕೆ ಸಾಧ್ಯ ಐತೆ, ಆಲ್ ಲ್ಯಾಬೊರೇಟ್ರೀಸ್ ಆರ್ ಕಾಲೇಜ್ ಆಗಬಹುದು ಪಾಸಿಬಿಲಿಟಿ ಆಗ್ಬೋದು ಅಂತಂದರೆ ಇದು ಡೆಫಿನೆಟಾಗಿ ಆಗಬಾರ್ದು, ಅಂದರೆ ಮಾತ್ರ ಇದು ಕರೆಕ್ಟ್ ಆಗುತ್ತೆ. ಇಲ್ಲಿ ಎರಡೂ ರೈಟ್ ಆಗಾಗ್ತಿದ್ದಾವೆ. ಇದು ರೈಟ್ ಅಂತ ಅಂದ್ಕೊಂಡಾಗ ಇದು ರಾಂಗ್ ಆಗಬೇಕಲ್ಲ, ಇದೂ ರೈಟ್ ಆಗ್ತೈತೆ. ಅದರಿಂದ ಇದರ ಕಂಡೀಷನ್ ಒಂದೇದಕ್ಕೆ ಅಪ್ಲೈ ಆಗಲ್ಲ. ಸೆಕೆಂಡ್ ಒನ್ ಬರೋಣ. ಸಮ್ ಕಾಲೇಜಸ್ ಆರ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸಮ್ ಐತೆ, ನೋ ಐತೆ. ಇಲ್ಲಿ ಕಾಲೇಜ್ ಅದ, ಇಲ್ಲಿ ಕಾಲೇಜ್ ಅದ, ಇಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದ, ಇಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದ. ಬಟ್ ಸಮ್ ನೋದು ಕಂಡೀಷನಲ್ಲಿ ಈ ರೀತಿ ಉಲ್ಟಾ ಇದ್ದರೆ ಕರೆಕ್ಟ್ ಆಗತ್ತೆ ಅಂತ ಹೇಳಿದ್ದೆ ನಾನು. ಸಮ್ ಕಾಲೇಜಸ್ ಆರ್ ಇನ್ಸ್ಟಿಟ್ಯೂಟ್ಸ್, ಇದು ಕಾಂಪ್ಲಿಮೆಂಟ್ರಿ ಪೇರ್ ಇದೆಲ್ಲ ಚೆಕ್ ಮಾಡ್ಕೊಳ್ಳೋಣ. ಸಮ್ ಕಾಲೇಜಸ್ ಆರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್, ನೋ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈಸ್ ಕಾಲೇಜ್. ಇವಾಗ ಇದನ್ನು ಕರೆಕ್ಟ್ ಅಂದ್ಕೊಂಡ್ರೆ ಇದು ರಾಂಗ್ ಆಗುತ್ತೆ, ಇದನ್ನು ಕರೆಕ್ಟ್ ಅಂದ್ಕೊಂಡ್ರೆ ಇದು ರಾಂಗ್ ಆಗುತ್ತೆ. ಯಾಕಂದರೆ ಇದು ಎರಡು ಕೂಡಿದಾಗ ಇಲ್ಲಿ ಕೂಡಿಲ್ಲ ಅಂದಮೇಲೆ ಕೂಡಕ್ಕೆ ಬಿಡೋಂಗಿಲ್ಲ. ಅದಕ್ಕೋಸ್ಕರ ಒಂದು ಕರೆಕ್ಟ್ ಆದರೆ ಒಂದು ರಾಂಗ್ ಆಗುತ್ತೆ. ಇದರಲ್ಲಿ ಕಾಲೇಜ್ ಕೆಳಗಡೆ ರಿಸರ್ಚ್ ಉಲ್ಟಾ ಬಂದರೂ ನಡೀತೈತೆ ಸಮ್ ನೋ ಕಂಡೀಷನಲ್ಲಿ. ಬಟ್ ಸಮ್ ನಾಟ್ ಆಲ್ ಕಂಡೀಷನಲ್ಲಿ ಉಲ್ಟಾ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇದರ ಆನ್ಸರ್ ಐದರ್ ಓನ್ಲಿ 3 and 4. ಇದರಲ್ಲಿ 2 ಕೊಟ್ಟಿದ್ದಾರಲ್ಲ, ಐದರ್ ಓನ್ಲಿ 3 and 4 ಈಸ್ ಫಾಲೋದು ಅಂತ ಕೊಡಬೇಕಾಗಿದೆ. ಆನ್ಸರ್ ಐದರ್ 3 and 4. ನೆಕ್ಸ್ಟ್ ಕ್ವಶನ್ ಬರೋಣ. ಓಕೆ, ಇಲ್ಲಿ 5 6 ಮುಗೀತು. ಇನ್ನು ನೆಕ್ಸ್ಟ್ ನಾವು ಅಂತಂದ್ರೆ ಏನು, ಕೆಲವೇ ಕೆಲವು ಅಂತಂದರೆ ಪೂರ್ತಿ ಅಲ್ಲ, ಬಟ್ ಒಂದು ಸ್ವಲ್ಪ ಭಾಗ. 100% ಅಂತೂ ಅಲ್ಲ, ಬಟ್ 0.99ದಿಂದ 99ವರೆಗೂ ಎಷ್ಟು ಭಾಗ ಬರ್ತೈತೆ, 99.99%ವರೆಗೂ, ಅಷ್ಟರವರೆಗೂ ಆ ಭಾಗವನ್ನು ಏನಂತ ಕರೀತಾರೆ, ಓನ್ಲಿ ಫ್ಯೂ ಭಾಗ ಅಂತ ಕರೀತಾರೆ. ಅದರಲ್ಲಿ ಎಷ್ಟು ಭೀ ಆಗಿರ್ಬೋದು, ಅದು 0.1% ಆಗಿರ್ಬೋದು ಅಥವಾ 99.99% ಆಗಿರ್ಬೋದು. ಇವೆಲ್ಲ ಓನ್ಲಿ ಫ್ಯೂ ಒಳಗಡೆ ಬರ್ತವೆ. ಅಂದರೆ ಈಗ ಎ ಐತೆ ಅಂತ ಅಂದ್ಕೊಳ್ಳೋಣ. ಎ ಅಂತೇಳಿ ಒಂದು ಕ್ಲಾಸ್ ರೂಮ್ ಐತೆ. ಕ್ಲಾಸ್ ರೂಮಲ್ಲಿ 100 ಜನ ಇದ್ದಾರೆ. 100 ಜನ ಅಂದರೆ ಓನ್ಲಿ ಫ್ಯೂ ಎ ಆರ್ ಬಿ. ಒಂದು ಕ್ಲಾಸ್ ರೂಮ್ ಬಿ ಐತೆ. ಈ ಕ್ಲಾಸ್ ರೂಮ್ ಬಿ ಒಳಗಡೆ ಒಂದು ಸ್ವಲ್ಪ ಜನ ಇದ್ದಾರೆ. ಅದರಲ್ಲಿ ಓನ್ಲಿ ಫ್ಯೂ ಎ ಕ್ಲಾಸ್ ರೂಮಲ್ಲಿ ಇರ್ತಕ್ಕಂಥ ಹುಡುಗರು ಬಿ ಕ್ಲಾಸ್ ರೂಮ್ ಒಳಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಕ್ಲಾಸ್ ರೂಮ್ ಎಲ್ಲಿರ್ತಕ್ಕಂಥ ಕೆಲವೊಂದಿಷ್ಟೇ ಜನರು ಹೋಗೋಕೆ ಇಷ್ಟಪಡ್ತಾರೆ. ಓನ್ಲಿ ಫ್ಯೂ ಅಂದ್ರೆ ಇನ್ನು ಉಳಿದವರು ಇಷ್ಟಪಡಲ್ಲ ಅಂತ ಅರ್ಥ. ಕೆಲವೊಂದಿಷ್ಟು ಜನ ಇಷ್ಟಪಡ್ತಾರೆ, ಕೆಲವೇ ಜನ ಅಂತಂದರೆ ಇನ್ನು ಕೆಲವೊಂದು ಜನ ಇಷ್ಟಪಡಲ್ಲ ಅಂತಲೇ ಅರ್ಥ ಅದು. ಓಕೆ, ಓನ್ಲಿ ಫ್ಯೂ ಎ ಅಂತಂದರೆ ಇವಾಗ ಫ್ಯೂ ಬರೋಣ. ಫ್ಯೂ ಎ ಅಂತಂದರೆ ಏನು, ಫ್ಯೂದು ಮೀನಿಂಗ್ ಏನು, ಸಮ್ ಅಂತ ಗೊತ್ತೈತೆ ನಿಮಗೆ. ಫ್ಯೂ ಅಂತಂದರೆ ಸಮ್. ನಾನು ಸಮ್ದು ಬಗ್ಗೆ ಹೇಳ್ತಿರ್ಬೇಕಾದ್ರೆ ಎಲ್ಲ ಬರ್ಸಿದ್ದೆ, ಫ್ಯೂ ಈ ಥರ ಎಲ್ಲ ಬರ್ಸಿದ್ದೆ. ಅವುಗಳು ಬರೆಯುವಾಗ ಸಮ್ ಅಂತಂದು ಫ್ಯೂ ಬಂದಾಗ ಸಮ್ ಅಂತ ಅನ್ಕೋಬೇಕು. ಸಮ್ ಎ ಆರ್ ಬಿ ಅಂತ ಬರಿತೀವಿ. ಸಮ್ ಎ ಆರ್ ಬಿ ಅಂದರೆ ಈ ರೀತಿ ಡಯಾಗ್ರಾಮ್ ಆಯಿತು. ಸಮ್ ಎ ಆರ್ ಬಿ ಇಲ್ಲಿಂದ ಆಯ್ತದು. ಇದ್ರ ಡಯಾಗ್ರಾಮ್ ನಾನು ಹೇಳ್ತೀನಿ. ಫ್ಯೂ ಎ ಆರ್ ಬಿ ಅಂತಂದರೆ ಫ್ಯೂ ಎ ಆರ್ ಬಿ ಅಂದರೆ ಇದು, ಅಥವಾ ಸಮ್ ಎ ಆರ್ ಬಿ ಅಂದರೆ ಎರಡು ಒಂದೇ. ಫ್ಯೂ ಎ ಅಥವಾ ಸಮ್ ಎ ಅಂದರೆ ಎರಡು ಒಂದೇ. ಈ ಡಯಾಗ್ರಾಮ್ ಬರುತ್ತೆ. ಇದ್ರ ಮುಂದೆ ಓನ್ಲಿ ಬಂದಾಗ ಓನ್ಲಿ ಫ್ಯೂ ಅಂತ ಆಗಿಬಿಡುತ್ತೆ. ಓನ್ಲಿ ಫ್ಯೂ ಅಂತಂದರೆ ಈ ಕೆಲವೊಂದಿಷ್ಟು ಜನ ಮಾತ್ರ, ಇವ್ರು ಮಾತ್ರ ಬಿ ಒಳಗೆ ಹೋಗ್ತಾರೆ. ಎದೊಳಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಜನ ಮಾತ್ರ ಬಿ ಒಳಗೆ ಹೋಗ್ತಾರೆ. ಈ ಉಳಿದಿರೋ ಜನರು ಏನಿದಾರಲ್ಲ, ಈ ಉಳಿದಿರೋರು ಇವರು ಬಿ ಒಳಗಡೆ ಹೋಗಲ್ಲ, ಇವ್ರಿಗೆ ಬಿ ಇಷ್ಟ ಆಗಲ್ಲ. ಈ ಡಯಾಗ್ರಾಮ್ ಇದ್ರದ್ದು ಓನ್ಲಿ ಫ್ಯೂದು ಡಯಾಗ್ರಾಮ್ ಇದು. ಇದರ ಅರ್ಥ ಇದಾಗಿರುತ್ತೆ. ಡಯಾಗ್ರಾಮ್ ಅರ್ಥ ಆಯ್ತು ಅನ್ಕೊತೀನಿ. ಓನ್ಲಿ ಫ್ಯೂ ಅಂತಂದರೆ ಎದಲ್ಲಿರ್ತಕ್ಕಂಥ ಕೆಲವೊಂದು ಜನ ಬೀದೊಳಗೆ ಹೋಗಕ್ಕೆ ರೆಡಿ ಇದ್ದಾರೆ. ಬಟ್ ಉಳಿದಿರೋ ಭಾಗ, ಈ ಖಾಲಿ ಭಾಗದಲ್ಲಿರ್ತಕ್ಕಂಥ ಜನರು ಬೀದೊಳಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಇದರ ಡಯಾಗ್ರಾಮ್ ಈ ರೀತಿ ಹಾಕಬೇಕು. ಇದರಲ್ಲಿ ಒಂದು ಕಂಡೀಷನ್ಸ್ಗಳು ಬರ್ತವೆ. ಇವಾಗ ಏನಾಗುತ್ತೆ ಅಂತಂದರೆ ಈ ಡಯಾಗ್ರಾಮಲ್ಲಿ ನಾನು ಕನ್ಕ್ಲೂಷನ್ ಬರಿತೀನಿ. ಒಂದೆರಡು ಕನ್ಕ್ಲೂಷನ್ಸ್ ಏನಾಗ್ತವೆ, ಆಲ್ ಎ ಆರ್ ಬಿ ಅಂತ ಒಂದು ಬರ್ತೀನಿ. ಆಲ್ ಎ ಆರ್ ಬಿ. ಇನ್ನೊಂದು ಆಲ್ ಎ ಆರ್ ಬಿ ಈಸ್ ಅ ಪಾಸಿಬಿಲಿಟಿ. ಇನ್ನೊಂದು ಆಲ್ ಬಿ ಆರ್ ಎ ಈಸ್ ಪಾಸಿಬಿಲಿಟಿ. ಆಲ್ ಬಿ ಆರ್ ಎ. ಇವು 4 ಸೆಂಟೆನ್ಸ್ ಅದಾವೆ. ಈ ಡಯಾಗ್ರಾಮಲ್ಲಿ ಇದನ್ನು ಅಪ್ಲೈ ಮಾಡಿರಿ. ಇವಾಗ ಆಲ್ ಎ ಆರ್ ಬಿ ಅಂತ ಹೇಳ್ಬೋದಾ? ಈ ಡಯಾಗ್ರಾಮ್ ನೋಡಿದ್ರೆ
ಆಲ್ ಎ ಆರ್ ಬಿ ಡೈಗ್ರಾಮ್ ಯಾವ ಇರ್ತೈತೆ, ಈ ಎಲ್ಲ ಎಗಳು ಬಿ ರೀತಿ ಇದ್ರೊಳಗೆ ಇದಾವೆ. ಇದನ್ನು ಹೇಳೋಕ್ಕಾಗತ್ತಾ ಎಲ್ಲ ಎ ಬಿ ಒಳಗೆ ಬರೋಕ್ಕೆ ಸಾಧ್ಯ ಐತೆ, ಈ ಎಲ್ಲ ಎ ಇದ್ರೊಳಗೆ ಬರೋಕ್ಕೆ ಸಾಧ್ಯ ಐತೆ ಇಲ್ಲ. ಯಾಕಂದರೆ ಈ ಖಾಲಿಯಲ್ಲಿರ್ತಕ್ಕಂಥ ಈ ಜನರು ಬರೋಕ್ಕೆ ಬಿಡಂಗೇ ಇಲ್ಲ. ಓನ್ಲಿ ಫ್ಯೂ ಅಂದರೆ ಕೆಲವು ಜನರು ಎದವ್ರು ಇರ್ತಕ್ಕಂಥವ್ರು ಬಿದಲ್ಲಿ ಹೋಗ್ತಾರೆ, ಇನ್ನು ಉಳಿದ ಕೆಲವರು ಹೋಗಲ್ಲ. ಹಂಗಿದ್ಮೇಲೆ ಆಲ್ ಎ ಆರ್ ಬಿ ಅಂತ ಹೇಳೋಕ್ಕೆ ಸಾಧ್ಯ ಐತೆ ಇಲ್ಲ, ಆಲ್ ಎ ಆರ್ ಬಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆಲ್ ಎ ಆರ್ ಬಿ ಈಸ್ ಅ ಪಾಸಿಬಿಲಿಟಿ ಅಂತಿದ್ದಾನೆ. ನಾರ್ಮಲಾಗಿ ಆಗಕ್ಕೆ ಸಾಧ್ಯ ಇಲ್ಲ, ಬಟ್ ಪಾಸಿಬಿಲಿಟಿಯಲ್ಲಿ ಚೆಕ್ ಮಾಡೋಣ. ಪಾಸಿಬಿಲಿಟಿಯಲ್ಲೂ ಕೂಡ ಇವ್ರು ಕೆಲವು ಓನ್ಲಿ ಫ್ಯೂ ಅಂದಿರೋದ್ರಿಂದ ಕೆಲ ಅಂದಿರೋದ್ರಿಂದ ಈ ಉಳಿದಿರೋ ಕೆಲ ಜನರು ಹೋಲಕ್ಕೆ ಒಲ್ಲ ಅಂತಾರೆ. ನೀವು ಸಾಧ್ಯತೆ ಅಪ್ಲೈ ಮಾಡಿದ್ರು ಕೂಡ ಅದು ರಾಂಗ್ ಆಗುತ್ತೆ, ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆಯಿತು. ನೆಕ್ಸ್ಟ್ ಆಲ್ ಬಿ ಆರ್ ಎ ರಿಸ್ಟ್ರಿಕ್ಷನ್ ಎಲ್ಲಿಂದ ಎಲ್ಲಿಗೆ ಐತೆ, ಓನ್ಲಿ ಫ್ಯೂ ಎ ಆರ್ ಬಿ, ಎದಿಂದ ಬಿಗೆ ರಿಸ್ಟ್ರಿಕ್ಷನ್ ಐತೆ. ನಾವು ಇಲ್ಲಿ ಬಾಣ ಚಿಹ್ನೆ ಹಾಕಿದ್ದೀವಿ ನೋಡ್ರಿ, ಇದು ರಿಸ್ಟ್ರಿಕ್ಷನ್ ಮಾರ್ಕ್. ಇದು ಎದಿಂದ ಬಿಗೆ ರಿಸ್ಟ್ರಿಕ್ಷನ್ ಐತೆ. ಇವ ಏನಂತಿದ್ದಾನೆ, ಆಲ್ ಬಿ ಆರ್ ಎ ಈಸ್ ಅ ಪಾಸಿಬಿಲಿಟಿ, ಎಲ್ಲ ಬಿ ಎ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾನೆ. ಹೌದು, ಎಲ್ಲ ಬಿ ಎ. ಈಗ ಹೆಂಗೈತೆ ಅಂದರೆ ಇದು ಎ ಐತಲ್ಲ, ಎದಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎದಲ್ಲಿರ್ತಕ್ಕಂಥ ಕೆಲವೊಂದು ಜನರು ಬಿ ಒಳಗೆ ಹೋಗಂಗಿಲ್ಲ, ಬಟ್ ಈ ಉಳಿದಿರೋ ಜನರು ಕೆಲವೊಂದು ಹೋಗ್ತಾರೆ. ಇಲ್ಲಿ ಓನ್ಲಿ ಫ್ಯೂ ಒಳಗೆ ಇಲ್ಲಿ ಕೆಲವೊಂದು ಜನ ಹೋಗಿದ್ದಾರೆ. ಹಾಗಿದ್ಮೇಲೆ ಈ ಎ ಪೂರ್ತಿ ಇದ್ರೊಳಗಡೆ ಬಂದು ಕೊಡ್ಬೋದು. ಇಲ್ಲಿ ಯಾವ ರೀತಿ ಅಂದರೆ ಇಲ್ಲಿ ಆಲ್ ಎ ಬರ್ತದೆ ಈ ಜನರಿಗೆ, ಮತ್ತು ಈ ಬಿಗೆ ಆಗಿ ಬರೋಂಗಿಲ್ಲ, ಇಲ್ಲಿ ಬಂದು ಕೊಡ್ಬೋದು. ಆಲ್ ಬಿ ಕ್ಯಾನ್ ಬಿ ಎ, ಇದು ಕರೆಕ್ಟ್ ಐತೆ. ಆಲ್ ಬಿ ಕ್ಯಾನ್ ಬಿ ಎ ಅಂತ ಕನ್ಕ್ಲೂಷನ್ ಹೇಳಿದರೆ, ಅಥವಾ ಆಲ್ ಬಿ ಆರ್ ಎ ಇಸ್ ಅ ಪಾಸಿಬಿಲಿಟಿ ಅಂತ ಇದ್ದರೆ ಈ ಥರ ಡಯಾಗ್ರಾಮಲ್ಲಿ ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆಲ್ ಬಿ ಆರ್ ಎ ಜಸ್ಟ್ ಪಾಸಿಬಿಲಿಟಿ ಇಲ್ಲದೆ ಜಸ್ಟ್ ಈ ಥರ ಸೆಂಟೆನ್ಸ್ ಇದ್ದರೆ ಆಗಬಹುದು ಪಾಸಿಬಿಲಿಟಿಯಲ್ಲಿ, ಬಟ್ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇದು ಕಾನ್ಸೆಯಲ್ಲಿ ರಾಂಗ್ ಆಯಿತು. ಡೆಫಿನೆಟಾಗಿ ರಾಂಗ್ ಆಗಿಲ್ಲ, ಕಾನ್ಸೆಯಲ್ಲಿ ರಾಂಗ್ ಆಯಿತು. ಅದು ಹೆಂಗಾರ ರಾಂಗ್ ಆಗಲಿ, ಕಾನ್ಸೆಯಲ್ಲಿ ರಾಂಗ್ ಆಗಲಿ, ಡೆಫಿನೆಟಾಗಿ ರಾಂಗ್ ಆಗಲಿ, ಬಟ್ ಅದು ಕನ್ಕ್ಲೂಷನ್ ರಾಂಗ್ ಆಯಿತು. ಅರ್ಥ ಆಯ್ತು ಅನ್ಕೊತೀನಿ. ಇವಾಗ ಇದು ಕಾನ್ಸೆಪ್ಟ್ ಅರ್ಥ ಆಯಿತು. ಒಂದೆರಡು ಕ್ವಶನ್ಸ್ಗಳಿದ್ದಾವೆ, ಇದ್ರ ಮೇಲಿನ ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ, ಅರ್ಥ ಆಗುತ್ತೆ ನಿಮ್ಗೆ ಕರೆಕ್ಟಾಗಿ. ಒಂದು ಸೆಕೆಂಡ್. ಇದಾದ ನಂತರ ಒಟ್ಟು 50 ಕ್ವಶನ್ಸ್ಗಳಿದ್ದಾವೆ. ಅದರಲ್ಲಿ ಒಂದು 40 ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ, ಒಂದು 10 ಕ್ವಶನ್ ಹೋಮ್ವರ್ಕ್ ಇರ್ತದೆ. ಓಕೆ, ಒಂದು ಸೆಕೆಂಡ್ ಇರಿ. ಈ ಕ್ವಶನ್ ಸ್ಟಾರ್ಟ್ ಮಾಡಿರಿ, ಇದನ್ನು ಸಾಲ್ವ್ ಮಾಡೋಣ. ಸ್ಟೇಟ್ಮೆಂಟ್ ಏನಿದಾವೆ, ಇವೆರಡು 3 ಸ್ಟೇಟ್ಮೆಂಟ್, 2 ಕನ್ಕ್ಲೂಷನ್ ಇದ್ದದೈತೆ. ಸಮ್ ಎಂಪ್ಲಾಯೀಸ್, ಸಾರಿ, ಓನ್ಲಿ ಫ್ಯೂ ವರ್ಕರ್ಸ್ ಆರ್ ಎಂಪ್ಲಾಯೀಸ್. ವರ್ಕರ್ ಇದ್ದಾರೆ, ಓನ್ಲಿ ಫ್ಯೂ ವರ್ಕರು, ಆ ವರ್ಕರಲ್ಲಿ ಓನ್ಲಿ ಫ್ಯೂ ವರ್ಕರ್ಸ್, ಈ ಕೆಲವೊಂದೇ ವರ್ಕರ್ ಏನಿದ್ದಾರೆ ಎಂಪ್ಲಾಯೀಸ್ ಇದ್ದಾರೆ. ಅಂದರೆ ಉಳಿದಿರೋ ಈ ಉಳಿದಿರೋ ಜನರು ಏನಿದ್ದಾರೆ ಅವರು ಎಂಪ್ಲಾಯೀಸ್ ಇಲ್ಲ, ಓನ್ಲಿ ಫ್ಯೂ ಅಂದಿರೋದ್ರಿಂದ. ನೆಕ್ಸ್ಟ್ ಸಮ್ ಎಂಪ್ಲಾಯೀಸ್ ಆರ್ ಓನರ್ಸ್, ಈ ಎಂಪ್ಲಾಯೀಸಲ್ಲಿ ಕೆಲವೊಂದು ಎಂಪ್ಲಾಯೀಸ್ಗಳು ಏನಿದ್ದಾರೆ ಓನರ್ ಇದ್ದಾರೆ. ನೆಕ್ಸ್ಟ್ ನೋ ಓನರ್ ಈಸ್ ಅ ಕಸ್ಟಮರ್, ಯಾವುದೇ ಓನರ್ ಕಸ್ಟಮರ್ ಇಲ್ಲ. ಇವಾಗ ಕನ್ಕ್ಲೂಷನ್ ನೋಡೋಣ. ಸಮ್ ವರ್ಕರ್ಸ್ ಆರ್ ನಾಟ್ ಕಸ್ಟಮರ್, ವರ್ಕರ್ ಇಲ್ಲ ಐತೆ, ಕಸ್ಟಮರ್ ಇಲ್ಲ ಐತೆ. ಏನಾದರೂ ಹೊಂದಾಣಿಕೆ ಐತೆ, ಇಲ್ಲಿಂದ ಇಲ್ಲಿಗೆ ಏನಾದರೂ ಸಂಬಂಧ ಐತೆ ಇಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಈ ಥರ ನಮಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಗೊತ್ತೇ ಇಲ್ಲ ಅಂದರೆ ಏನು ಹೇಳ್ತೀರಾ ನೀವು. ನೆಕ್ಸ್ಟ್ ಇನ್ ಕೇಸ್ ಅವನು ಸಮ್ ಎಂಪ್ಲಾಯೀಸ್ ಆರ್ ನಾಟ್ ಕಸ್ಟಮರ್ ಅಂತ ಹೇಳಿದ್ರೆ ಕರೆಕ್ಟ್ ಅಂತ ಹೇಳ್ತಿದ್ವಿ. ಸಮ್ ಎಂಪ್ಲಾಯೀಸ್ ಆರ್ ನಾಟ್ ಕಸ್ಟಮರ್ ಅಂದರೆ ಕರೆಕ್ಟ್ ಅಂತಿದ್ವಿ. ಯಾಕಂತಂದರೆ ಈ ಓನರ್ ಅದರಲ್ಲ, ಓನರ್ ಮತ್ತು ಎಂಪ್ಲಾಯೀಸ್ ಮಧ್ಯೆ ಈ ಕಾಮನ್ ಭಾಗ ಐತಲ್ಲ, ಈ ಭಾಗ ಕೂಡ ಕಸ್ಟಮರಿಗೆ ಆಗಿ ಬರೋಂಗಿಲ್ಲ. ಈ ಭಾಗ ಎಂಪ್ಲಾಯೀಸಲ್ಲಿ ಕೂಡ ಇದೆ, ಓನರಲ್ಲಿ ಕೂಡ ಇದೆ. ಅದಕ್ಕೋಸ್ಕರ ಸಮ್ ಎಂಪ್ಲಾಯೀಸ್, ಈ ಎಂಪ್ಲಾಯ್ ಇರ್ತಕ್ಕಂಥ ಈ ಸಮ್ ಎಂಪ್ಲಾಯೀಸ್ ಆರ್ ನಾಟ್ ಕಸ್ಟಮರ್ ಅಂತ ಹೇಳ್ಬೋದಾಗಿತ್ತು. ಬಟ್ ಸಮ್ ವರ್ಕರ್ಸ್ ಆರ್ ನಾಟ್ ಕಸ್ಟಮರ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಪಾಸಿಬಿಲಿಟಿಯಲ್ಲಿ ಆಗುತ್ತೆ, ಬಟ್ ಡೈರೆಕ್ಟಾಗಿ ಆಗಲ್ಲ. ಇಲ್ಲಿ ಏನಾದ್ರೆ ಆ ಪಾಸಿಬಿಲಿಟಿ ಅಂತ ಕೊಟ್ಟಿದ್ದಂದರೆ ಮುಂದೆ ಸಮ್ ವರ್ಕರ್ಸ್ ಆರ್ ನಾಟ್ ಅ ಕಸ್ಟಮರ್ ಇಸ್ ಅ ಪಾಸಿಬಿಲಿಟಿ ಅಂತ ಕೊಟ್ಟಿದ್ದಂದರೆ ಕರೆಕ್ಟ್ ಆಗ್ತಿತ್ತು. ನೆಕ್ಸ್ಟ್ ನೋಡೋಣ. ಸಮ್ ಎಂಪ್ಲಾಯೀಸ್ ಬೀಯಿಂಗ್ ಕಸ್ಟಮರ್ ಇಸ್ ಅ ಪಾಸಿಬಿಲಿಟಿ, ಎಂಪ್ಲಾಯೀಸ್ ಇಲ್ಲಿದ್ದಾನೆ, ಕಸ್ಟಮರ್ ಇಲ್ಲದಾನೆ. ಸಮ್ ಎಂಪ್ಲಾಯೀಸ್ ಆರ್ ಕಸ್ಟಮರ್ಸ್ ಅಂತಂದರೆ ರಾಂಗ್ ಆಗ್ತಿತ್ತು. ಸಮ್ ಎಂಪ್ಲಾಯೀಸ್ ಆರ್ ನಾಟ್ ಕಸ್ಟಮರ್ ಅಂದರೆ ಕರೆಕ್ಟ್ ಆಗುತ್ತೆ, ಯಾಕಂದರೆ ಇಲ್ಲ ಅಂತ ಗೊತ್ತೈತೆ ನಿಮಗೆ. ಇಲ್ಲಿ ಈ ಭಾಗದಲ್ಲಿರೋರು ಕಸ್ಟಮರ್ ಆಗಿ ಬರಲ್ಲ ಅಂತೇಳಿ. ಸಮ್ ಎಂಪ್ಲಾಯೀಸ್ ಆರ್ ಕಸ್ಟಮರ್ ಅಂದ್ಕೊಂಡ್ರೆ ಈ ಖಾಲಿ ಇರೋದು ಭಾಗ, ಈ ಭಾಗದ ಬಗ್ಗೆ ಏನೂ ಗೊತ್ತಿಲ್ಲ, ಅದಕ್ಕೋಸ್ಕರ ಅದು ರಾಂಗ್ ಆಗ್ತಿತ್ತು ಅದು ಕೂಡ. ಬಟ್ ಅಲ್ಲಿ ಮುಂದೆ ಏನು ಕೊಟ್ಟಿದ್ದಾನೆ ಅವನು, ಪಾಸಿಬಿಲಿಟಿ ಕೊಟ್ಟಿದ್ದಾನೆ. ಈ ಖಾಲಿ ಇರೋ ಪ್ಲೇಸ್ ಈ ಕಡೆ ಇದೆಲ್ಲ, ಈ ಪ್ಲೇಸಲ್ಲಿ ಇವೆಲ್ಲ ಕಸ್ಟಮರ್ ಬಂದು ಕೂಡ್ಬೋದು, ಅಥವಾ ಈ ಪ್ಲೇಸಲ್ಲಿರೋ ಎಲ್ಲರೂ ಇಲ್ಲಿ ಕಸ್ಟಮರಲ್ಲಿ ಬರ್ಬೋದು. ಇವ್ರು ಈ ಕಡೆ ಬರ್ಬೋದು, ಇವ್ರು ಈ ಕಡೆ ಹೋಗ್ಬೋದು. ಅದಕ್ಕೋಸ್ಕರ ಇದು ಕರೆಕ್ಟ್ ಆಯಿತು. ಪಾಸಿಬಿಲಿಟಿ ಕೊಟ್ಟಿರೋದ್ರಿಂದ ಇದು ಕರೆಕ್ಟ್ ಆಯಿತು. ಇಲ್ಲಿ ಇನ್ ಕೇಸ್ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಆಲ್ ಎಂಪ್ಲಾಯೀಸ್ ಬೀಯಿಂಗ್ ವರ್ಕರ್ ಈಸ್ ಅ ಪಾಸಿಬಿಲಿಟಿ ಅಂತೇಳಿ. ಎಲ್ಲ ಎಂಪ್ಲಾಯೀಸ್ಗಳು ವರ್ಕರ್ ಆಗುವ ಸಾಧ್ಯತೆ ಇದೆ ಅಂತ ಕೊಟ್ಟಿದ್ದ. ಅಂತಂದರೆ ಎಲ್ಲ ಕಾರ್ಮಿಕರು ಉದ್ಯೋಗಿಗಳಾಗುವ, ಆಲ್ ಎಂಪ್ಲಾಯೀಸ್ ಬೀಯಿಂಗ್ ವರ್ಕರ್ಸ್, ಓಕೆ, ಎಲ್ಲ ಎಂಪ್ಲಾಯೀಸ್ಗಳು ವರ್ಕರ್ ಆಗುವ ಸಾಧ್ಯತೆ ಇದೆ ಅಂತ ಕೊಟ್ಟಿದ್ದ. ಅಂತಂದರೆ ಆವಾಗ ಏನಾಗ್ತಿತ್ತು, ಎಂಪ್ಲಾಯೀಸ್ಗಳು ಈ ಕಡೆಯಿಂದ ಈ ಕಡೆ ರೆಸ್ಟ್ರಿಕ್ಷನ್ ಇಲ್ಲ. ಹೌದು ಆಗ್ಬೋದು, ಬಟ್ ಈ ಕಡೆಯಿಂದ ಈ ಕಡೆ ರೆಸ್ಟ್ರಿಕ್ಷನ್ ಐತಿ, ಇಲ್ಲಿ ಹಾಕಿದ್ದೀವಿ ನೋಡ್ರಿ. ಆಲ್ ವರ್ಕರ್ಸ್ ಕಾಂಟ್ ಬಿ ಎಂಪ್ಲಾಯೀಸ್ ಬಟ್ ಆಲ್ ಎಂಪ್ಲಾಯೀಸ್ ಕ್ಯಾನ್ ಬಿ ವರ್ಕರ್ಸ್. ಇವರೆಲ್ಲ ಇದರಲ್ಲಿ ಹೋಗ್ಬೋದು, ಬಟ್ ಇವರೆಲ್ಲ ಇದರಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ಕೆಲವೊಂದು ಜನ ಇದರಲ್ಲಿ ಹೋಗಲ್ಲ ಅಂತೇಳಿ ಆಲ್ರೆಡಿ
ಓನ್ಲಿ ಫ್ಯೂ ಅಂತ ಕೊಟ್ಟಿರೋ ಕಾನ್ಸೆಪ್ಟ್ ಮೂಲಕನೇ ನಮ್ಗೆ ಅರ್ಥ ಆಗಿಬಿಟ್ಟಿದೆ. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದೇ ಕಾನ್ಸೆಪ್ಟ್ ಮೇಲೆ ನೆಕ್ಸ್ಟ್ ಕ್ವಶನು. ಓಕೆ, ನೆಕ್ಸ್ಟ್ ಕ್ವಶನ್ ಓನ್ಲಿ ಫ್ಯೂದು ಎರಡು ಸರಿ ಓನ್ಲಿ ಫ್ಯೂ ಬಂದಿದೆ. ನೋಡೋಣ ಇವಾಗ. ಓನ್ಲಿ ಫ್ಯೂ ಬುಕ್ಸ್ ಆರ್ ನಾಲೆಜ್. ಕೆಲವೊಂದೇ ಬುಕ್ಸ್ಗಳು ನಾಲೆಜ್ ಇದ್ದಾವೆ. ಈ ಬುಕ್ಸ್ ಐತಲ್ಲ, ಬುಕ್ಸಲ್ಲಿ ಕೆಲವೊಂದೇ ಬುಕ್ಸ್ಗಳು ಇವು ಅಷ್ಟೇ ನಾಲೆಜ್ ಇದ್ದಾವೆ. ಇನ್ನು ಉಳಿದಿರೋ ಈ ಭಾಗದಲ್ಲಿರೋ ಉಳಿದ ಬುಕ್ಸ್ಗಳು ನಾಲೆಜ್ ಇಲ್ಲ. ನೆಕ್ಸ್ಟ್ ಸಮ್ ನಾಲೆಜ್ ಈಸ್ ರೈಟಿಂಗ್. ಕೆಲವೊಂದು ನಾಲೆಜ್ಗಳೇನಿದ್ದಾವೆ ಅವು ರೈಟಿಂಗ್ಸ್ ಇದ್ದಾವೆ. ಓನ್ಲಿ ಫ್ಯೂ ರೈಟಿಂಗ್ಸ್ ಆರ್ ಆರೆಂಜ್. ಈ ರೈಟಿಂಗ್ಸಲ್ಲಿ ಕೆಲವೊಂದೇ ರೈಟಿಂಗ್ಸ್ಗಳು ಆರೆಂಜ್ ಇದ್ದಾವೆ. ಇನ್ನು ಕೆಲವೊಂದು ಈ ಉಳಿದಿರೋ ಕೆಲವೊಂದು ಇದರಲ್ಲಿ ಆರೆಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಕನ್ಕ್ಲೂಷನ್ ನೋಡೋಣ. ಸಮ್ ಬುಕ್ಸ್ ಆರ್ ನಾಟ್ ಆರೆಂಜ್. ಬುಕ್ ಇಲ್ಲೈತೆ, ಆರೆಂಜ್ ಇಲ್ಲೈತೆ, ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸಮ್ ಬುಕ್ಸ್ ಆರ್ ನಾಟ್ ನಾಲೆಜ್ ಅಂತ ಕೊಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತು. ಯಾಕಂದರೆ ಓನ್ಲಿ ಫ್ಯೂ ಬುಕ್ಸ್ ಆರ್ ನಾಲೆಜ್ ಅಂದಮೇಲೆ ಉಳಿದ ಕೆಲವೊಂದು ನಾಲೆಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾದ್ರು ಇನ್ನೊಂದು ಕನ್ಕ್ಲೂಷನ್, ಸಮ್ ಬುಕ್ಸ್ ಆರ್ ನಾಟ್ ನಾಲೆಜ್ ಅಂತ ಕೊಟ್ಟಿದ್ದಾನೆ ಕರೆಕ್ಟ್ ಆಗ್ತಿತ್ತು. ಬಟ್ ಸಮ್ ಬುಕ್ಸ್ ಆರ್ ನಾಟ್ ಆರೆಂಜ್ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಆಲ್ ರೈಟಿಂಗ್ಸ್ ಬೀಯಿಂಗ್ ಬುಕ್ ಈಸ್ ಅ ಪಾಸಿಬಿಲಿಟಿ. ರೈಟಿಂಗ್ಸ್ ಇಲ್ಲೈತೆ, ಬುಕ್ ಇಲ್ಲೈತೆ, ಇದಕ್ಕೆ ಸಂಬಂಧನೇ ಇಲ್ಲ, ಇವೆಲ್ಲ ಇದರಲ್ಲಿ ಹೋಗ್ಬೋದು. ಬಟ್ ಆಲ್ ರೈಟಿಂಗ್ಸ್ ಬೀಯಿಂಗ್ ಆರೆಂಜ್ ಈಸ್ ಅ ಪಾಸಿಬಿಲಿಟಿ ಕೊಟ್ಟಿದ್ದೆ ಅಂದರೆ ಅದು ರಾಂಗ್ ಆಗ್ತಿತ್ತು. ಅರ್ಥ ಆಯ್ತು ಅನ್ಕೊತೀನಿ. ಇದು ಕೂಡ ರಾಂಗ್. ಪಾಸಿಬಿಲಿಟಿ ಕೊಟ್ಟಿದ್ರೆ ಅಂದರೆ ರೈಟ್ ಆಯ್ತು. ಇದು ಪಾಸಿಬಿಲಿಟಿ ಕೊಟ್ಟಿದ್ರೆ ಅಂದರೆ ರೈಟ್ ಆಯಿತು. ಆಲ್ ರೈಟಿಂಗ್ಸ್ ಬೀಯಿಂಗ್ ಬುಕ್ಸ್ ಈಸ್ ಅ ಪಾಸಿಬಿಲಿಟಿ ಕೊಟ್ಟಿದ್ರೆ ಅಂದರೆ ರೈಟ್ ಆಯಿತು. ರೈಟಿಂಗ್ಸ್ ಇಲ್ಲಿದ್ದಾವೆ, ಬುಕ್ಸ್ ಇಲ್ಲಿದ್ದಾವೆ, ಎರಡಕ್ಕೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ, ಯಾವುದೇ ರೀತಿಯ ಸಂಬಂಧ ಕೂಡ ಇಲ್ಲ. ಅದಕ್ಕೋಸ್ಕರ ಪಾಸಿಬಿಲಿಟಿಯಲ್ಲಿ ಆ ಸಂಬಂಧ ಎಕ್ಸಿಸ್ಟ್ ಇರಬಹುದು. ಅದಕ್ಕೋಸ್ಕರ ಇದು ಕರೆಕ್ಟ್ ಆಯಿತು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಬಟ್ ಇದೇ ಡೆಫಿನೇಷನಲ್ಲಿ, ಇದೇ ಸ್ಟೇಟ್ಮೆಂಟಲ್ಲಿ ಇನ್ನೊಂದು ಕನ್ಕ್ಲೂಷನ್ ಕೊಡ್ತೀನಿ ನಾನು. ಒಂದು ಕನ್ಕ್ಲೂಷನ್, ಆಲ್ ಬುಕ್ಸ್ can be knowledge. Second one, some writings are not orange. ಇವೆರಡು ನೋಡ್ರಿ. ಇವಾಗ ಆಲ್ ಬುಕ್ಸ್ ಕ್ಯಾನ್ ಬಿ ನಾಲೆಜ್, ಎಲ್ಲ ಬುಕ್ಸ್ಗಳು ನಾಲೆಜ್ ಆಗಬಹುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾನೆ. ಎಲ್ಲ ಆಗೋ ಸಾಧ್ಯತೆ ಐತೆ ಅನ್ರಿ? ಇಲ್ಲ. ಯಾಕಂದರೆ ಇಲ್ಲಿ ಕೆಲವೊಂದು ಇಲ್ಲಿ ಹೋಗಲ್ಲ ಅಂತೇಳಿ ಆಲ್ರೆಡಿ ಇಂಟು ಮಾರ್ಕ್ ಹಾಕಿದ್ದೀವಿ ನಾವು ಇಲ್ಲಿ. ಯಾಕಂದರೆ ಓನ್ಲಿ ಫ್ಯೂ ಬುಕ್ಸ್ ಆರ್ ನಾಲೆಜ್ ಅಂದರೆ ಕೆಲವೊಂದೇ ಬುಕ್ಸ್ ನಾಲೆಜ್ ಇದ್ದಾವೆ, ಹಂಗಿದ ಮೇಲೆ ಇನ್ನು ಕೆಲವೊಂದು ಇಲ್ಲ. ಅದಕ್ಕೋಸ್ಕರ ಆಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದೇದು ರಾಂಗ್ ಆಯಿತು. ಎರಡನೇ ಕನ್ಕ್ಲೂಷನ್ ನೋಡಿರಿ. ಸಮ್ ರೈಟಿಂಗ್ಸ್ ಆರ್ ನಾಟ್ ಆರೆಂಜ್. ರೈಟಿಂಗ್ಸ್ ಇಲ್ಲೈತೆ, ಆರೆಂಜ್ ಇಲ್ಲೈತೆ. ಸಮ್ ರೈಟಿಂಗ್ಸ್ ಆರ್ ನಾಟ್ ಆರೆಂಜ್ ಅಂತ ಆಲ್ರೆಡಿ ಇಲ್ಲಿ ಮೇಲೆ ಹಾಕಿದ್ದೀವಿ ನೋಡಿರಿ ನಾವು, ಇದು ಇಂಟು ಮಾರ್ಕ್ಸ್ ಹಾಕಿ. ಯಾಕಂತಂದರೆ ಓನ್ಲಿ ಫ್ಯೂ ರೈಟಿಂಗ್ಸ್ ಆರ್ ಆರೆಂಜ್ ಅಂದರೆ ಇನ್ನು ಸಮ್ ರೈಟಿಂಗ್ಸ್ ಆರ್ ನಾಟ್ ಆರೆಂಜ್ ಅಂತ ಹೇಳ್ಬೋದು. ಕೆಲವೊಂದೇ ರೈಟಿಂಗ್ಸ್ ಆರೆಂಜ್ ಇದ್ಮೇಲೆ ಉಳಿದ ಕೆಲವೊಂದು ಆರೆಂಜ್ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಬನ್ನಿರಿ. ನೆಕ್ಸ್ಟ್ ಒಂದು ಓನ್ಲಿ ಫ್ಯೂದು. ಆಮೇಲೆ ನಾನು ಸಾಲ್ವ್ ಮಾಡೋಕ್ಕೆ ನಿಮ್ಗೆ ಟೈಮರ್ ಕೊಡ್ತೀನಿ, ಆವಾಗ ನೀವು ಸಾಲ್ವ್ ಮಾಡುವಂತಾರೆ. ಇವಾಗ ಒಂದು ಎರಡು ಮೂರು ಕ್ವಶನ್ ನಾನೇ ಸಾಲ್ವ್ ಮಾಡೋಣ. ಓನ್ಲಿ ಫ್ಯೂ ವೆಹಿಕಲ್ಸ್ ಆರ್ ಮಷಿನ್ಸ್. ಕೆಲವೊಂದೇ ವೆಹಿಕಲ್ಸ್ಗಳು ಮಷಿನ್ಸ್ ಇದ್ದಾವೆ. ಓನ್ಲಿ ಫ್ಯೂ ಮಷಿನ್ಸ್ ಆರ್ ಬೋಟ್ಸ್. ಕೆಲವೊಂದೇ ಮಷಿನ್ಸ್ಗಳು ಬೋಟ್ಸ್ ಇದ್ದಾವೆ. ಡಯಾಗ್ರಾಮ್ ಕರೆಕ್ಟ್ ಹಾಕೊಳ್ಳೋಣ. ಇದು ಒಂದು ಸೆಕೆಂಡ್. ಓನ್ಲಿ ಫ್ಯೂ ವೆಹಿಕಲ್ಸ್ ಆರ್ ಮಷಿನ್ಸ್. ಓನ್ಲಿ ಫ್ಯೂ ವೆಹಿಕಲ್ಸ್ ಆರ್ ಮಷಿನ್ಸ್. ಓನ್ಲಿ ಫ್ಯೂ ಅಂದರೆ ಉಳಿದ ಕೆಲವೊಂದು ಈ ಭಾಗ ಮಾತ್ರ, ಖಾಲಿ ಇರೋ ಭಾಗದ ವೆಹಿಕಲಲ್ಲಿ ಮಷೀನಲ್ಲಿ ಹೋಗಲ್ಲ. ನೆಕ್ಸ್ಟ್ ಓನ್ಲಿ ಫ್ಯೂ ಮಷಿನ್ಸ್ ಆರ್ ಬೋಟ್ಸ್. ಕೆಲವೊಂದೇ ಮಷಿನ್ಸ್ಗಳು ಬೋಟ್ಸ್ಗಳಿದ್ದಾವೆ, ಕೆಲವೊಂದಿಲ್ಲ ಅಂದರೆ ಇವುಗಳು ಕಳೆದಿಲ್ಲ. ಆಮೇಲೆ ಓನ್ಲಿ ಫ್ಯೂ ಬೋಟ್ಸ್ ಆರ್ ನಾಟ್ ವೆಹಿಕಲ್ಸ್. ಓನ್ಲಿ ಫ್ಯೂ ಬೋಟ್ಸ್ ಆರ್ ನಾಟ್ ವೆಹಿಕಲ್ಸ್ ಅಂದರೆ ಈ ಬೋಟ್ಸಲ್ಲಿರ್ತಕ್ಕಂಥ ಕೆಲವೊಂದು ಇದು ನಾಟ್ ವೆಹಿಕಲ್ ಅಂತೇಳಿ. ನಾಟ್ ತೆಗೀರಿ, ನಾಟ್ ಇದ್ರೂ ಇರಲಿ ಬಿಡಿ, ನಾಟ್ ತೆಗೀರಿ. ವಾಹನಗಳು ಒತ್ತಡ ಮಾಡ್ಕೊಳ್ರಿ. ಈ ವೆಹಿಕಲಲ್ಲಿ ಇದು ವೆಹಿಕಲಲ್ಲಿ ಈ ಕಡೆ ಬರ್ತೈತೆ, ಈ ಸರ್ಕಲ್ ಈ ಕಡೆ ಬರ್ತೈತೆ. ಇದರಲ್ಲಿರೋ ಕೆಲವೊಂದು ಮಾತ್ರ, ಈ ಭಾಗ ಮಾತ್ರ ಇದರಲ್ಲಿ ಬರೋಕ್ಕೆ ಸಾಧ್ಯ ಐತೆ. ಬಟ್ ಇನ್ನು ಬರೋಕ್ಕೆ ಸಾಧ್ಯ ಐತೆ. ಇನ್ನು ಉಳಿದಿರೋ ಭಾಗ ಏನೈತಲ್ಲ, ಈ ಭಾಗ ಇದರಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಇವಾಗ ನೋಡೋಣ. ನೋ ಬೋಟ್ ಈಸ್ ಅ ವೆಹಿಕಲ್. ಬೋಟ್ ಇಲ್ಲೈತಿ, ವೆಹಿಕಲ್ ಇದೆ. ನೋ ಬೋಟ್ ಈಸ್ ಅ ವೆಹಿಕಲ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸಮ್ ಬೋಟ್ಸ್ ಓನ್ಲಿ ಫ್ಯೂ ಬೋಟ್ಸ್ ಆರ್ ವೆಹಿಕಲ್ಸ್ ಅಂತ ಹೇಳಿದ ನಾನು ಆಲ್ರೆಡಿ. ಓನ್ಲಿ ಫ್ಯೂ ಬೋಟ್ಸ್ ಆರ್ ವೆಹಿಕಲ್ ಅಂದರೆ ಕೆಲವೊಂದು ಬೋಟ್ಸ್ ಆಲ್ರೆಡಿ ವೆಹಿಕಲ್ ಇದ್ದಾವೆ. ಹಂಗಿದ್ಮೇಲೆ ಯಾವುದೂ ಬೋಟ್ ವೆಹಿಕಲ್ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದು ರಾಂಗ್ ಆಯ್ತು. ಸಮ್ ಮಷಿನ್ಸ್ ಆರ್ ವೆಹಿಕಲ್. ಕೆಲವೊಂದು ಮಷಿನ್ಸ್ಗಳು ವೆಹಿಕಲ್ ಇದ್ದಾವೆ ಅಂತ ಹೇಳ್ತಿದ್ದಾನೆ. ಹೌದು, ಓನ್ಲಿ ಫ್ಯೂ ವೆಹಿಕಲ್ಸ್ ಆರ್ ಮಷಿನ್ಸ್ ಅಂದರೆ ಸಮ್ ಮಷಿನ್ಸ್ ಆರ್ ವೆಹಿಕಲ್ ಅಂತ ಹೇಳ್ಬೋದು. ಕೆಲವೊಂದೇ ವೆಹಿಕಲ್ಸ್ ಮಷಿನ್ಸ್ ಇದ್ಮೇಲೆ ಆ ಮಷಿನ್ಸಲ್ಲಿ ಬಂದ ಈ ಭಾಗ ಸಮ್ ರಿಲೇಷನ್ ಹೇಳುತ್ತೆ, ಸಮ್ ಮಷಿನ್ಸ್ ಆರ್ ವೆಹಿಕಲ್ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಇದು ಕರೆಕ್ಟ್ ಆಯಿತು. ಆನ್ಸರ್ ಟು ಕರೆಕ್ಟ್ ಆನ್ಸರ್ ಇದು. ಇವಾಗಿತ್ತು ಓನ್ಲಿ ಇದೊಂದು 2-3 ಕ್ವಶನ್ಸ್ಗಳು. ಇವಾಗ ನಾವು ಬರೋಣ, ಓನ್ಲಿ ಫ್ಯೂದಾಯಿತು. ಇವಾಗ ಓನ್ಲಿ ಕಾನ್ಸೆಪ್ಟಿಗೆ ಬರೋಣ. ಓನ್ಲಿ ಕಾನ್ಸೆಪ್ಟ್ ಏನು ಹೇಳುತ್ತೆ ನೋಡೋಣ. ಇವಾಗ ಓನ್ಲಿ ಕಾನ್ಸೆಪ್ಟಿಗೆ ಬನ್ನಿರಿ. ಓನ್ಲಿ ಅಂತಂದರೆ ಮಾತ್ರ, ಇದಷ್ಟೇ, ಅಷ್ಟೇ ಮಾತ್ರ ಅಂತ ಹೇಳ್ತೈತೆ. ಇದು ಮಾತ್ರ,
ಇದು ಇದರಲ್ಲೇ ಮಾತ್ರ ಈ ಥರ ಹೇಳ್ಬೋದು. ಓನ್ಲಿ ಅಂತಂದರೆ ಮಾತ್ರ ಅಷ್ಟೆ. ಏನಂತ ಹೇಳ್ಬೋದು ಇದಾಗ ಒಂದು ರೀತಿ ನಾನು ಓನ್ಲಿ ಎ ಈಸ್ ಬಿ. ಇದ್ರ ಕನ್ನಡದ ಅರ್ಥ ಎ ಮಾತ್ರ ಬಿ ಇದೆ, ಎ ಮಾತ್ರ ಬಿ ಇದೆ. ಇದರ ಅರ್ಥ ಎ ಮಾತ್ರ ಬಿ ಇದೆ, ಎ ಬಿಟ್ಟು ಎದು ಹೊರತಾಗಿ ಯಾರೂ ಬಿ ಒಳಗೆ ಹೋಗಕ್ಕೆ ಬಿ ಕಡೆ ಹೋಗಕ್ಕೆ ಸಾಧ್ಯ ಇಲ್ಲ. ಎ ಐತಲ್ಲ ಎ ಮಾತ್ರ ಎ ಐತಲ್ಲ ಎ ಮಾತ್ರ ಬಿ ಆಗಕ್ಕೆ ಸಾಧ್ಯ ಐತಿ. ಈ ಬಿ ಮತ್ತು ಬಿ ಎ ಬಿಟ್ಟರೆ ಬೇರೆ ಯಾರೂ ಬಿ ಕಡೆ ಬರೋಕ್ಕೆ ಸಾಧ್ಯ ಇಲ್ಲ. ಎ ಮಾತ್ರ ಬಿ ಇದೆ ಅಂತಂದರೆ ಆಲ್ ಬಿ ಆರ್ ಎ. ಇದರ ಅರ್ಥ ಏನಾಗತ್ತೆ, ಆಲ್ ಬಿ ಆರ್ ಎ ಆ್ಯಂಡ್ ಬಿ ಆರ್ restricted to A only. ಇದರ ಅರ್ಥ ಓನ್ಲಿ ಎ ಆರ್ ಬಿ ಅಂತಂದರೆ ಎಲ್ಲ ಬಿಗಳು ಎ ಇದ್ದಾವೆ ಮತ್ತು ಬಿ ಎಗೆ ಮಾತ್ರ ರಿಸ್ಟ್ರಿಕ್ಟೆಡ್ ಇದೆ. ಎ ಬಿಟ್ಟು ಎಲ್ಲಿ ಯಾರ ಜೊತೆನೂ ಹೋಗಲ್ಲ. ಈಗ ಏದು ಉಳಿದ ಭಾಗ ಬೇರೆ ಯಾರ ಜೊತೆನೂ ಎ ಹಂಚ್ಕೋಬಹುದು, ಬಟ್ ಈ ಭಾಗ ಏದು ಒಂದು ಕೆಲವೊಂದು ಭಾಗ ಐತಲ್ಲ ಅದು ಮಾತ್ರ ಯಾರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬ ಮನುಷ್ಯ ಇದ್ದಾನೆ, ಯಾವುದೋ ಒಂದು ಹುಡುಗಿ ಇಷ್ಟಪಡ್ತಾನಂತಂದರೆ ಅವನೊಂದು, ಈಗ ನೀವು ಅಂತಿರಲ್ಲ ಒಂದು ಹಾರ್ಟ್ ಇದೆ, ಹಾರ್ಟ್ ಮಾತ್ರ ನಾನು ನನ್ನ ಹುಡುಗಿ ಕೊಡ್ತೀನಿ, ಅದು ಬಿಟ್ಟರೆ ಬೇರೆ ಎಲ್ಲ ಕಡೆ ನಾನು ಎಷ್ಟು ಜನ ಬಿ ನನ್ನ ಫ್ರೆಂಡ್ಸ್ಗಳನ್ನ ನಾನು ಅವರಿಗೆ ಬೇರೆ ಎಲ್ಲರಿಗೆ ಏನು ಬೇಕಾದ್ರೂ ಕೊಡ್ಬೋದು, ಬಟ್ ಹಾರ್ಟ್ ಮಾತ್ರ ನಾನು ಹುಡುಗಿ ಕೊಡ್ತೀನಿ ಅಂತ ಹೇಳ್ತಿರ್ತಾರಲ್ಲ ಆ ರೀತಿ. ಆ ಹಾರ್ಟ್ ಯಾವುದಾಗಿ ಬಿಡ್ತೈತೆ ಇಲ್ಲಿ ಈ ಬಿ ಹಾರ್ಟಲ್ಲಿ ಕುಂತ್ಬಿಟ್ಟಿರ್ತೈತೆ ಒಂದು ಹುಡುಗಿ. ಆ ಜಾಗದಲ್ಲಿ ಬೇರೆ ಯಾರಿಗೂ ಪ್ಲೇಸ್ ಕೊಡೋಂಗಿಲ್ಲ. ಅದು ಎ ಯಾರಿಗೂ ಪ್ಲೇಸ್ ಕೊಡೋಂಗಿಲ್ಲ. ಉಳಿದ ಭಾಗ ಐತಲ್ಲ, ಆ ಮನುಷ್ಯನ ಉಳಿದ ಭಾಗ ಐತಲ್ಲ ಅವೆಲ್ಲ ಬೇರೆಯವ್ರಿಗೆ ಕೊಡ್ಬೋದು ಅವನು, ಬಟ್ ಇದು ಹಾರ್ಟ್ ಐತಲ್ಲ ಇದು ಯಾರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಅದು ರಿಸ್ಟ್ರಿಕ್ಷನ್. ಇವೊಂದೆರಡು ಬರೀತೀನಿ ನಾನು, ಗೊತ್ತಾಗತ್ತೆ ನಿಮ್ಗೆ. ಓನ್ಲಿ ಎ ಈಸ್ ಬಿ, ಸಮ್ ಎ ಆರ್ ಸಿ ಅಂತೇಳಿ ಎರಡನೇ ಸ್ಟೇಟ್ಮೆಂಟ್ ಇತ್ತು ತಗೋರಿ. ಇದು ಒಂದನೇ ಸ್ಟೇಟ್ಮೆಂಟು, ಇದು ಎರಡನೇ ಸ್ಟೇಟ್ಮೆಂಟು. ಈಗ ಡಯಾಗ್ರಾಮ್ ಹಾಕ್ರಿ. ಓನ್ಲಿ ಎ ಇಸ್ ಬಿ ಅಂತಂದರೆ ಆಲ್ ಎ ಆರ್ ಬಿ, ಎಲ್ಲ ಎಲ್ಲ ಬಿ ಏನಿದ್ದಾವೆ ಎ ಇದ್ದಾವೆ. ರಿಸ್ಟ್ರಿಕ್ಟೆಡ್ ಅಂತಂದರೆ ಇದಕ್ಕೆ ನಾವು ಡಬಲ್ ಸರ್ಕಲ್ ಹಾಕ್ತೀವಿ, ರಿಸ್ಟ್ರಿಕ್ಷನ್ ಅಂತ ಗೊತ್ತಾಗ್ಬಿಡ್ತು. ಸಮ್ ಎ ಆರ್ ಸಿ ಇದು ಎ ಐತೆ. ಸಮ್ ಎ ಆರ್ ಸಿ ಅಂತಂದಮೇಲೆ ಇವು ಕೆಲವೊಂದು ಭಾಗ ಉಳಿದಿರೋ ಭಾಗದಲ್ಲಿ ಇದು ಮಾತ್ರ ಕೊಡೋಕ್ಕೆ ಸಾಧ್ಯ ಐತೆ, ಇದ್ರೊಳಗಿನ ತೆಗೆದು ಕೊಡೋಕ್ಕೆ ಸಾಧ್ಯ ಇಲ್ಲ. ಇದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಈ ಜಾಗ ಖಾಲಿ ಇರೋ ಜಾಗದಲ್ಲಿ ಪ್ಲೇಸ್ ಮಾತ್ರ ಎ ಸಿ ಕೊಡೋಕ್ಕೆ ಸಾಧ್ಯ ಐತೆ ಈ ಸ್ಟೇಟ್ಮೆಂಟ್ ಕೊಟ್ಟರೆ. ಈ ರೀತಿ ಡಯಾಗ್ರಾಮ್ ಆಗುತ್ತೆ. ಇದ್ರ ಮೇಲೆ ಒಂದೆರಡು ಕ್ವಶನ್ ಸಾಲ್ವ್ ಮಾಡೋಣ, ನಿಮ್ಗೆ ಅಲ್ಲಿ ಅರ್ಥ ಆಗ್ತೈತೆ, ಕ್ವಶನ್ ಮೂಲಕ ಅರ್ಥ ಆಗ್ತೈತೆ. ಕ್ವಶನ್ ಕಡೆ ಬರೋಣ ಒಂದು ಸೆಕೆಂಡ್. ಈ ಕಾನ್ಸೆಪ್ಟ್ ಓನ್ಲಿ ಅಂತಂದರೆ ಕ್ಲಿಯರ್ ಆಗ್ಬೇಕಂದ್ರೆ ಒಂದೆರಡು ಕ್ವಶನ್ ಸಾಲ್ವ್ ಮಾಡಬೇಕು. ಇವಾಗ ಅರ್ಥ ಆಗಿದೆ ಅಂತ ಅನ್ಕೊತೀನಿ ನಾನು. ನೋಡೋಣ ಇವಾಗ ಕ್ವಶನ್ಸ್ಗಳ ಮೂಲಕ. ಓಕೆ, ಈ ಕ್ವಶನ್ಗೆ ಬಂದರೆ ಏನೈತೆ, ಸಮ್ ಪೀಪಲ್ ಆರ್ ಪೊಲಿಟಿಷಿಯನ್ಸ್. ಕೆಲವೊಂದು ಪೀಪಲ್ಸ್ ಏನಿದ್ದಾರೆ ಪೊಲಿಟಿಷಿಯನ್ಸ್ ಇದ್ದಾರೆ. ಪೀಪಲ್ ಡಬಲ್ ಪಿ ಬರಿತೀನಿ. ಕೆಲವೊಂದು ಪೀಪಲ್ ಏನಿದ್ದಾರೆ ಪೊಲಿಟಿಷಿಯನ್ಸ್ ಇದ್ದಾರೆ. ಆಲ್ ಪೊಲಿಟಿಷಿಯನ್ಸ್ ಆರ್ ಲೀಡರ್ಸ್. ಎಲ್ಲ ಪೊಲಿಟಿಷಿಯನ್ಸ್ಗಳೇನಿದ್ದಾರೆ ಲೀಡರ್ಸ್ ಇದ್ದಾರೆ. ಓನ್ಲಿ ಲೀಡರ್ ಈಸ್ ಅ ಹಾನೆಸ್ಟ್. ಓನ್ಲಿ ಲೀಡರ್ ಈಸ್ ಅ ಹಾನೆಸ್ಟ್ ಅಂದರೆ ನಾನೇನು ಹೇಳಿದ್ದೆ, ಓನ್ಲಿ ಎ ಈಸ್ ಅ ಬಿ ಅಂತಂದರೆ ಎಲ್ಲ ಬಿ ಎ ಒಳಗಡೆ ಇರ್ತಾವೆ. ಅಂದರೆ ಓನ್ಲಿ ಲೀಡರ್ ಈಸ್ ಅ ಹಾನೆಸ್ಟ್ ಅಂದರೆ ಆಲ್ ಹಾನೆಸ್ಟ್ ಆರ್ ಲೀಡರ್ಸ್ ಅಂದರೆ ಎಲ್ಲ ಹಾನೆಸ್ಟ್ ಇದ್ರೊಳಗಡೆ ಬರ್ತಾವೆ. ಓನ್ಲಿ ಬಂದಿರೋದ್ರಿಂದ ಡಬಲ್ ಸರ್ಕಲ್, ರಿಸ್ಟ್ರಿಕ್ಷನ್. ಇವಾಗ ಏನೇನು ಸ್ಟೇಟ್ಮೆಂಟ್ ಕೊಡ್ತಾನೆ, ಸಮ್ ಪೊಲಿಟಿಷಿಯನ್ಸ್ ಆರ್ ಹಾನೆಸ್ಟ್. ಸಮ್ ಪೊಲಿಟಿಷಿಯನ್ಸ್ ಅದಾರಲ್ಲ, ಆ ಪೊಲಿಟಿಷಿಯನ್ಸ್ ಹಾನೆಸ್ಟ್ ಆಗೋಕ್ಕೆ ಸಾಧ್ಯ ಐತೆ ಇಲ್ಲ. ಯಾಕಂದರೆ ಹಾನೆಸ್ಟ್ ಲೀಡರ್ ಬಿಟ್ಟರೆ ಬೇರೆ ಯಾರ ಜೊತೆನೂ ತಂದು ಭಾಗ ಹಂಚ್ಕೊಳ್ಳೋಂಗಿಲ್ಲ. ಇದು ಹಾನೆಸ್ಟ್ ಏನೈತಲ್ಲ ಇದು ಲೀಡರ್ ಬಿಟ್ಟರೆ ಎಲ್ಲೂ ಹೋಗಂಗಿಲ್ಲ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾನೆ, ಸಮ್ ಪೊಲಿಟಿಷಿಯನ್ಸ್ ಆರ್ ಹಾನೆಸ್ಟ್ ಅಂತ ಕೊಟ್ಟಿದ್ದಾನೆ. ನಾವು ಡಬಲ್ ಸರ್ಕಲ್ ಎದಕ್ಕೆ ಹಾಕಿದ್ವಿ, ಎದಕ್ಕೆ ಹಾಕಿದ್ವಿ ಅಂತಂದರೆ ಫುಲ್ಲಿ ಪ್ರೊಟೆಕ್ಟೆಡ್ ಐತೆ. ಇದ್ರ ಕಡೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಲೀಡರ್ ಬಿಟ್ಟರೆ ಬೇರೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಪೊಲಿಟಿಷಿಯನ್ಸ್ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ಇದ್ರ ಹಂಗಾಯಿತು. ಸಮ್ ಪೀಪಲ್ಸ್ ಆರ್ ಡಿಸ್ಹಾನೆಸ್ಟ್ ಇದು ಇಲ್ಲ. ಸಮ್ ಪೀಪಲ್ಸ್ ಆರ್ ಹಾನೆಸ್ಟ್ ಆಗಬೇಕಾಗಿತ್ತು. ಇದು ಸಮ್ ಪೀಪಲ್ಸ್ ಆರ್ ಹಾನೆಸ್ಟ್. ಈ ಪೀಪಲ್ ಅದಲ್ಲ ಇವ್ರು ಹಾನೆಸ್ಟ್ ಕಡೆ ಬರೋಕ್ಕೆ ಸಾಧ್ಯ ಐತೇನು, ಪೊಲಿಟಿಷಿಯನು ಸಾಧ್ಯ ಇಲ್ಲ, ಪೀಪಲು ಸಾಧ್ಯ ಇಲ್ಲ. ಅವ್ರು ಲೀಡರ್ ಕಡೆ ಬಂದು ಹೋಗ್ಬೋದು, ಬಟ್ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಮನೆಗೆ ಬಂದರೆ, ಒಬ್ಬ ರೀಸೆಂಟಾಗಿ ಮದುವೆ ಆಗಿರ್ತೈತೆ ಗಂಡ ಹೆಂಡ್ತಿದು, ಅದು ಮನೆಯಲ್ಲಿ ಬಂದಂಥ ಗಂಡು ಮಗನಿಗೆ ಬಂದು ಮೀಟಾಗಿ ಹೋಗ್ಬೋದು, ಬಟ್ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಮೀಟ್ ಆಗೋಕ್ಕಾಗಂಗಿಲ್ಲ. ಅವ್ನಿಗೆ ಇವ್ರಿಗೆ ಏನಾರ ಕನ್ವೆ ಮಾಡ್ಬೇಕಂತಂದರೆ ಅವಳ ಪತಿನೇ ಅವ್ರಿಗೆ ಕನ್ವೆ ಮಾಡಬೇಕು. ಈ ರೀತಿ ಇವ್ರು ಏನಿದ್ದಾರೆ ಇವರಿಗೆ ರಿಸ್ಟ್ರಿಕ್ಟೆಡ್ ಇದ್ದಾರೆ. ಇವ್ರು ಬಿಟ್ಟರೆ ಬೇರೆ ಕಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೂಡ ಇದು ಹಾನೆಸ್ಟ್ ಅನ್ನೋದು ಲೀಡರ್ ರಿಸ್ಟ್ರಿಕ್ಷನ್ ಐತೆ. ಬೇರೆ ಏನೇ ರಿಲೇಷನ್ ಬಂದರೂ ಲೀಡರ್ ಜೊತೆ ಬರ್ತೈತೆ, ಬಟ್ ಹಾನೆಸ್ಟ್ ಕಡೆ ರಿಲೇಷನ್ ಹೋಗಂಗಿಲ್ಲ. ಅರ್ಥ ಆಯ್ತು ಅನ್ಕೊತೇನೆ. ಇವೆರಡು ಇದು ಏನಾಯಿತು, ಸಮ್ ಪೀಪಲ್ಸ್ ಆರ್ ಹಾನೆಸ್ಟ್ ಅನ್ನೋದು ಕೂಡ ರಾಂಗ್ ಆಯಿತು. ಇನ್ನು ಕೆಲವೊಂದು ಕಡೆ ಏನು ಬರ್ತೈತೆ, ಇನ್ನೊಂದು ಸ್ಟೇಟ್ಮೆಂಟ್ ಬರೀತೀನಿ ನಾನು. ಇನ್ನೊಂದು ಸ್ಟೇಟ್ಮೆಂಟು
Conclusion number 3, some leaders are not people ಅಂತ ಬಂತು ಅಂದ್ಕೊಳ್ಳೋಣ. ಇದು ಕರೆಕ್ಟು ರಾಂಗು? ಹೌದು, ಇದು ಕೂಡ ರಾಂಗು. ಇದು ಕರೆಕ್ಟು. ಸಮ್ ಲೀಡರ್ಸ್ ಆರ್ ನಾಟ್ ಪೀಪಲ್ ಅಂದರೆ ಕೆಲವೊಂದು ಲೀಡರ್ಗಳು ಪೀಪಲ್ ಇಲ್ಲ ಅಂತ ಹೇಳ್ತಿದ್ದಾನೆ. ಕೆಲವೊಂದು ಲೀಡರ್ಗಳು ಪೀಪಲ್ ಇಲ್ಲ ಅಂತ ಹೇಳ್ತಿದ್ದಾನೆ ಅಂದಮೇಲೆ ಅದು ಕರೆಕ್ಟ್. ಯಾಕಂದರೆ ಲೀಡರಲ್ಲಿರ್ತಕ್ಕಂಥ ಈ ಹಾನೆಸ್ಟ್ ಪೀಪಲ್ ಕಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಲೀಡರಲ್ಲಿರ್ತಕ್ಕಂಥ ಹಾನೆಸ್ಟ್ ಹೋಗಲಿಲ್ಲ ಅಂತಂದರೆ ಹಾನೆಸ್ಟ್ ಮತ್ತು ಲೀಡರಲ್ಲಿರ್ತಕ್ಕಂಥ ಈ ಕಾಮನ್ ಭಾಗ ಪೀಪಲ್ ಕಡೆ ಹೋಗಲ್ಲ. ಹಂಗಿದ್ಮೇಲೆ ಕೆಲವೊಂದು ಲೀಡರ್ ಕೂಡ ಪೀಪಲ್ ಇಲ್ಲ ಅಂತೇಳಿ ಹೇಳ್ಬೋದು. ಇದು ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತು ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನಿಗೆ ಬರೋಣ. ಓನ್ಲಿ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಕ್ವಶನ್, ಓನ್ಲಿ ಪೇಪರ್ ಆರ್ ಡಾಕ್ಯುಮೆಂಟ್. ಓನ್ಲಿ ಪೇಪರ್ ಆರ್ ಡಾಕ್ಯುಮೆಂಟ್ ಅಂತಂದರೆ ಎಲ್ಲ ಡಾಕ್ಯುಮೆಂಟ್ ಪೇಪರ್ ಒಳಗಡೆ ಬರ್ತವೆ. ಉಲ್ಟಾಗದ್ರದ್ದು, ಎಲ್ಲ ಡಾಕ್ಯುಮೆಂಟ್ ಪೇಪರ್ ಒಳಗಡೆ ಬರ್ತವೆ. ಬಟ್ ನಾವು ಇದಕ್ಕೆ ಡಬಲ್ ಸರ್ಕಲ್ ಹಾಕ್ತೀವಿ. ಯಾಕಂತಂದರೆ ರಿಸ್ಟ್ರಿಕ್ಷನ್ ಐತೆ. ಸಮ್ ಪೇಪರ್ ಆರ್ ಬುಕ್ಸ್, ಮುಂದಿನ ರಿಲೇಷನ್ಸ್ಗಳೆಲ್ಲ ಪೇಪರ್ ಜೊತೆನೇ ಬರ್ತವೆ. ಸಮ್ ಪೇಪರ್ ಆರ್ ಬುಕ್ಸ್. ನೋ ಬುಕ್ ಈಸ್ ಪ್ಲಾಸ್ಟಿಕ್. ನೆಕ್ಸ್ಟ್ ಕನ್ಕ್ಲೂಷನ್ ಹೋಗೋಣ. ಸಮ್ ಪೇಪರ್ ಆರ್ ನಾಟ್ ಪ್ಲಾಸ್ಟಿಕ್. ಪೇಪರ್ ಇಲ್ಲ ಐತೆ. ಪೇಪರ್ ಇರ್ತಕ್ಕಂಥ ಕೆಲವೊಂದು ಪೇಪರ್ ಪ್ಲಾಸ್ಟಿಕ್ ಇಲ್ಲ ಅಂತ ಹೇಳ್ತಿದ್ದಾನೆ. ಹೌದು, ಈ ಡಾಕ್ಯುಮೆಂಟ್ ಐತಿಲ್ಲ ಅದು ಪ್ಲಾಸ್ಟಿಕ್ ಕಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದು ಇರಲಿಲ್ಲ ಅಂತಂದ್ರೂ ಕೂಡ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಿತ್ತು. ಯಾಕಂದರೆ ಸಮ್ ಪೇಪರ್ ಆರ್ ನಾಟ್ ಪ್ಲಾಸ್ಟಿಕ್ ಕರೆಕ್ಟ್ ಆಗ್ತಿತ್ತು. ಯಾಕೆ ಹೇಳ್ರಿ, ಈ ಎರಡು ಭಾಗ ಇದೇನೈತಲ್ಲ, ಇದು ಬುಕ್ಕು ಮತ್ತು ಪ್ಲಾಸ್ಟಿಕ್ಗೆ ಆಗಿ ಬರಲ್ಲ. ಬುಕ್ಕು ಮತ್ತು ಪೇಪರ್ ಮಧ್ಯೆ ಇರತಕ್ಕಂಥ ಈ ಕಾಮನ್ ಭಾಗ ಕೂಡ ಪ್ಲಾಸ್ಟಿಕ್ ಆಗಿ ಬರಲ್ಲ. ಈ ಕಾಮನ್ ಭಾಗದಲ್ಲಿ ಆಲ್ರೆಡಿ ಪೇಪರ್ ಕೂಡ ಬಂದಿದ್ದಾವೆ. ಅದಕ್ಕೋಸ್ಕರ ಸಮ್ ಪೇಪರ್ಸಿಗೂ ಮತ್ತು ಪ್ಲಾಸ್ಟಿಕ್ಗೂ ಆಗಿ ಬರೋಂಗಿಲ್ಲ. ಇದು ಇರಲಿಲ್ಲ ಅಂತಂದ್ರೆ ರಾಂಗ್ ಆಗ್ತಿದ್ದು. ಸಮ್ ಬುಕ್ಸ್ ಆರ್ ಡಾಕ್ಯುಮೆಂಟ್ಸ್. ಬುಕ್ಸ್ ಡಾಕ್ಯುಮೆಂಟ್ ಆಗೋಕ್ಕೆ ಸಾಧ್ಯ ಐತೆ ಅಂದರೆ ಇಲ್ಲ. ಬುಕ್ಸ್ ಡಾಕ್ಯುಮೆಂಟ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಡಾಕ್ಯುಮೆಂಟ್ ಅನ್ನೋದು ಈ ಪೇಪರ್ಗೆ ರಿಸ್ಟ್ರಿಕ್ಷನ್ ಐತೆ. ಪೇಪರ್ ಬಿಟ್ಟರೆ ಬೇರೆ ಯಾರ ಜೊತೆನೂ ಇದು ಹಂಚ್ಕೊಳ್ಳೋಂಗಿಲ್ಲ. ಅದಕ್ಕೋಸ್ಕರ ಇದು ರಾಂಗ್ ಆಯ್ತು. ಇದು ಸಮ್ ರೈಟ್ ಆಯ್ತು. ಓನ್ಲಿ ಒನ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಓನ್ಲಿ ಕಾನ್ಸೆಪ್ಟ್ ಇದು ಲಾಸ್ಟ್ ಕ್ವಶನು. ಮುಂದೆ ನಾವು ಇನ್ನೊಂದು ಸತಿ ಪೂರ್ತಿ ಒಂದನೆಯಿಂದ ಕರೆಕ್ಟಾಗಿ ಡಿಸ್ಕಸ್ ಮಾಡಿಕೊಂಡು ಆಮೇಲೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಓನ್ಲಿ ಡಾಗ್ಸ್ ಆರ್ ಆ್ಯನಿಮಲ್ಸ್. ಅಂದರೆ ಆಲ್ ಆ್ಯನಿಮಲ್ಸ್ ಆರ್ ರಿಸ್ಟ್ರಿಕ್ಟೆಡ್ ಟು ಡಾಗ್. ರಿಸ್ಟ್ರಿಕ್ಷನ್ಗೆ ಡಬಲ್ ಸರ್ಕಲ್ ಹಾಕಿದ್ವಿ. ಎಲ್ಲ ಆ್ಯನಿಮಲ್ಸ್ ರಿಸ್ಟ್ರಿಕ್ಟೆಡ್ ಟು ಡಾಗ್. ನೆಕ್ಸ್ಟ್ ಸ್ಟೇಟ್ಮೆಂಟ್ಗಳೆಲ್ಲ ಆಲ್ ಡಾಗ್ಸ್ ಆರ್ ಆ್ಯನಿಮಲ್ಸ್. ಓನ್ಲಿ ಡಾಗ್ಸ್ ಆರ್ ಆ್ಯನಿಮಲ್ಸ್, ಆಲ್ ಆ್ಯನಿಮಲ್ಸ್ ಆರ್ ರಿಸ್ಟ್ರಿಕ್ಟೆಡ್ ಟು ಡಾಗ್. ಓಕೆ, ಇಲ್ಲಿ ಆ್ಯನಿಮಲ್ ಆಗಬಾರ್ದಾಗಿತ್ತು, ಇದು ಡಾಗ್ ಬರ್ಕೋರಿ. ಇಲ್ಲಿ ನಾಯಿ ಐತಲ್ಲ, ನಾಯಿ ಕರೆಕ್ಟ್ ಐತಿ. ಇಲ್ಲಿ ಪ್ರಾಣಿ ಜಗಿ ಇಲ್ಲಿ ನಾಯಿ ಬರ್ಕೋರಿ. ಸಮ್ ಡಾಗ್ಸ್ ಆರ್ ಸ್ನೇಕ್ಸ್. ಕೆಲವೊಂದು ಡಾಗ್ಸ್ಗಳು ಸ್ನೇಕ್ಸ್ ಇದ್ದಾವೆ. ಓನ್ಲಿ ಸ್ನೇಕ್ ಆರ್ ಲಿವಿಂಗ್ ಬೀಯಿಂಗ್ಸ್. ಅಂದರೆ ಎಲ್ಲ ಲಿವಿಂಗ್ ಬೀಯಿಂಗ್ಸು ಸ್ನೇಕಿಗೆ ರಿಸ್ಟ್ರಿಕ್ಷನ್ ಇದಾವೆ. ಲಿವಿಂಗ್ ಬೀಯಿಂಗ್ಸ್ ಎಲ್ಲ ಸ್ನೇಕ್ ಒಳಗಡೆ ಬರ್ತವೆ. ಅರ್ಥ ಆಯ್ತು ಅನ್ಕೊತೀನಿ. ಇದು ಇವಾಗ ಈ ಲಿವಿಂಗ್ ಬೀಯಿಂಗ್ಸ್ ಸ್ನೇಕ್ ಬಿಟ್ಟರೆ ಬೇರೆ ಯಾರ ಕಡೆನೂ ಹೋಗಲ್ಲ. ಈ ಆ್ಯನಿಮಲ್ಸ್ ಡಾಗ್ ಬಿಟ್ಟರೆ ಬೇರೆ ಯಾರ ಕಡೆ ಹೋಗೋಂಗಿಲ್ಲ. ಸಮ್ ಡಾಗ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಡಾಗ್ಸ್ ಲಿವಿಂಗ್ ಬೀಯಿಂಗ್ಸ್ ಕಡೆ ಹೋಗೋಕ್ಕೆ ಸಾಧ್ಯ ಐತೆ. ಸಮ್ ಡಾಗ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಸಾಧ್ಯನೇ ಇಲ್ಲ. ಯಾಕಂದರೆ ಡಾಗ್ಸ್ ಲಿವಿಂಗ್ ಬೀಯಿಂಗ್ಸ್ ಕಡೆ ಹೋಗ್ಬೇಕಂದ್ರೆ ಇವನ ಜೊತೆ ಯುದ್ಧನೇ ಮಾಡಬೇಕು. ಈ ವ್ಯಕ್ತಿ ಹೋಗೋಕ್ಕೆ ಬಿಡೋದೇ ಇಲ್ಲ. ಇವನಿಗೆ ಮಾತ್ರ ಇದು ಸಂಬಂಧಪಟ್ಟಿದ್ದು. ಲಿವಿಂಗ್ ಬೀಯಿಂಗ್ಸು ಈ ಏನೈತಲ್ಲ ಇದು ಸ್ನೇಕ್ ಅದಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಇದು ಸ್ನೇಕಿಗೆ ದಾಟಿ ಮುಂದೆ ಬರಬೇಕು, ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಸಮ್ ಡಾಗ್ಸ್ ಆರ್ ಲಿವಿಂಗ್ ಬೀಯಿಂಗ್ ಅನ್ನೋದು ತಪ್ಪಾಯ್ತು. ಆಲ್ ಲಿವಿಂಗ್ ಬೀಯಿಂಗ್ ಆರ್ ಸ್ನೇಕ್ಸ್. ಎಲ್ಲ ಲಿವಿಂಗ್ ಬೀಯಿಂಗ್ಸ್ಗಳು ಸ್ನೇಕ್ಸ್ ಇದ್ದಾವೆ ಅಂತ ಹೇಳ್ಬೋದಾ? ಎಲ್ಲ ಲಿವಿಂಗ್ ಬೀಯಿಂಗ್ಸ್ಗಳು ಸ್ನೇಕ್ಸ್ ಇದ್ದಾವೆ. ಆಲ್ ಆ್ಯನಿಮಲ್ಸ್ ಬೀಯಿಂಗ್ ಸ್ನೇಕ್ ಇಸ್ ಅ ಪಾಸಿಬಿಲಿಟಿ. ಆಲ್ ಆ್ಯನಿಮಲ್ಸ್ ಬೀಯಿಂಗ್ ಸ್ನೇಕ್ ಇಸ್ ಅ ಪಾಸಿಬಿಲಿಟಿ? ನೆವರ್. ಆಲ್ ಆ್ಯನಿಮಲ್ಸ್ ಆಲ್ರೆಡಿ ರಿಸ್ಟ್ರಿಕ್ಟೆಡ್ ಟು ಡಾಗ್, ಸೊ ಆಲ್ ಆ್ಯನಿಮಲ್ಸ್ ಕಾಂಟ್ ಬಿ ಸ್ನೇಕ್. ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆಯ್ತು. ಪಾಸಿಬಿಲಿಟಿ ಕೊಡ್ರಿ, ಏನು ಬೇಕಾದ್ರೂ ಕೊಡ್ರಿ, ಎಷ್ಟು ತಿಪ್ಪರ್ಲಾಗ ಹಾಕಿದ್ರು ಅದು ಆ ಕಡೆ ಹೋಗಂಗಿಲ್ಲ. ಅರ್ಥ ಆಯ್ತು ಅನ್ಕೊತೇವೆ. ಇದಾಗಿತ್ತು ಓನ್ಲಿ ಕಾನ್ಸೆಪ್ಟ್. ಇನ್ಮೇಲೆ ಇನ್ನೂ 50 ಕ್ವಶನ್ಸ್ ಅಂದಿದ್ದೆ ನಾನು. ಇವಾಗ ನಾವು ಜಸ್ಟ್ 10 ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಇನ್ನೂ 40 ಕ್ವಶನ್ಸ್ಗಳಿದ್ದಾವೆ. ಅದರಲ್ಲಿ ಎಲ್ಲ ಕಾನ್ಸೆಪ್ಟ್ಗಳು ಇನ್ನೊಂದು ಸತಿ ಬಂದು ಹೋಗ್ತವೆ. ಎಲ್ಲ ಇನ್ನೊಂದು ಸತಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ. ಕೆಲವೊಂದು ವರ್ಡ್ಸ್ಗಳು ಕಾಮನಾಗಿ ಕಾಣ್ತೀರ. ಫಸ್ಟ್ ಒನ್ ಆಲ್ ಎಂಬ ಆಲ್ ವರ್ಡ್ಗಳು ಕಾಮನಾಗಿ ಕಾಣ್ತೀರ. ಸೆಕೆಂಡ್ ಒನ್ ಸಮ್ ಎಂಬ ವರ್ಡ್ ಕಾಮನಾಗಿ ಕಾಣ್ತೀರ. ಅದು ಬಿಟ್ಟರೆ ನೋ ಎಂಬ ವರ್ಡ್ ಕಾಮನಾಗಿ ಕಾಣ್ತೀರ. ಅದು ಬಿಟ್ಟರೆ ನೀವು ಓನ್ಲಿ ಎಂಬ ಒಂದು ವರ್ಡ್ ಬರುತ್ತಾ, ಅದು ಕೂಡ ಕಾಮನಾಗಿ ಕಾಣ್ತೀರ. ಅದು ಬಿಟ್ಟರೆ ಓನ್ಲಿ ಫ್ಯೂ ಎಂಬ ಒಂದು ವರ್ಡ್ ಕಾಣ್ತೀವಿ. ಈ ಪ್ರತಿಯೊಂದರದ್ದು ಕೆಲವೊಂದು ಕಾನ್ಸೆಪ್ಟ್ ಇದ್ದಾವೆ, ಅವುಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ಆಲ್ದು.
ಆಲ್ದು ಒಂದು ಸ್ಟೇಟ್ಮೆಂಟ್ ಬರಿತೀನಿ ನಾನು. ಆಲ್ ಎ ಆರ್ ಬಿ, ಇದರ ಡಯಾಗ್ರಾಮ್ ಯಾವ ರೀತಿ ಆಗುತ್ತಾ, ಆಲ್ ಎ ಆರ್ ಬಿ. ಇದೇ ವರ್ಡನ್ನು, ಈ ಆಲ್ ಐತಲ್ಲ, ಇದೇ ವರ್ಡನ್ನು ಇನ್ನೂ ಯಾವ್ಯಾವ ರೀತಿ ಬರಿಬೋದು ಅವನು, ಈಚ್ ಎ ಆರ್ ಬಿ, ಈಚ್ ಎ ಆರ್ ಬಿ ಅಂದರೂ ಕೂಡ ಇದೇ ಸೇಮ್ ಡಯಾಗ್ರಾಮ್ ಬರುತ್ತೆ. ಆಮೇಲೆ ಎವ್ರಿ ಎವ್ರಿ ಎ ಆರ್ ಬಿ ಅಂತ ಬರೋದ್ರು ಕೂಡ ಇದೇ ಸೇಮ್ ಡಯಾಗ್ರಾಮ್ ಬರುತ್ತೆ. ಇದು ಆಲ್ ಅಂತಲೇ ಅರ್ಥ. ಅದು ಎವ್ರಿ ಬಂತು, ಈಚ್ ಬಂತು, ಅದು ಬಿಟ್ಟರೆ 100% ಅಂತ ಬಂತು, ಅದು ಬಿಟ್ಟರೆ ಓನ್ಲಿ ಅಂತ ಒಂದೊಂದು ಸಾರಿ ಬರುತ್ತೆ. ಓನ್ಲಿ ಎ ಇಸ್ ಬಿ ಅಂತ ಕೂಡ ಇದೇ ಡಯಾಗ್ರಾಮ್ ಬರುತ್ತೆ. ಬಟ್ ನಾವು ಏನು ಮಾಡ್ತೀವಿ, ಓನ್ಲಿ ಕಾನ್ಸೆಪ್ಟಿಗೆ ಒಂದು ಸ್ವಲ್ಪ ಬೇರೆ ಕಾನ್ಸೆಪ್ಟ್ ಇರೋದ್ರಿಂದ ಅದಕ್ಕೆ ಇನ್ನೊಂದು ಸತಿ ಸಪ್ರೇಟ್ ಹೇಳ್ತೀನಿ. ಓನ್ಲಿ ಕೂಡ ಆಲಲ್ಲೇ ಬರುತ್ತೆ. ಇದು ಆಲ್ದಾಯಿತು. ಆಲ್ ಎ ಆರ್ ಬಿ ಬರೆಯೋದ್ರ ಬದಲಿ ಅವನ ಸ್ಟೇಟ್ಮೆಂಟಲ್ಲಿ ಈಚ್ ಎ ಆರ್ ಬಿ ಕೂಡ ಬರಿಬೋದು, ಎವ್ರಿ ಎ ಆರ್ ಬಿ ಕೂಡ ಬರಿಬೋದು, 100% ಎ ಆರ್ ಬಿ ಅಂತ ಕೂಡ ಬರಿಬೋದು. ಈ ರೀತಿ ಬರಿಬೋದು. ಇದು ಆಲ್ದು ಕಾನ್ಸೆಪ್ಟ್. ಅದು ಬಿಟ್ಟರೆ ಸಮ್ದು ಒಂದು ಕಾನ್ಸೆಪ್ಟ್ ಐತೆ. ಸಮ್ದು ಕಾನ್ಸೆಪ್ಟ್ ಏನೈತೆ, ಸಮ್ ಎ ಆರ್ ಬಿ ಅಂತೇಳಿ ಐತೆ ಅಂದ್ಕೊಳ್ಳೋಣ. ಸಮ್ ಎ ಆರ್ ಬಿ ಅಂದರೆ ಕೆಲವೊಂದು ಎ ಏನಿದಾವೆ, ಬಿ ಇದಾವೆ. ಇದೇ ಸೇಮ್ ಡಯಾಗ್ರಾಮ್ ಬರಬೇಕಂದ್ರೆ ಇನ್ನು ಈ ಸಮ್ ಬದಲಿ ಬೇರೆ ಏನೇನು ಬರಿಬೋದು, ಸಮ್ ಪ್ಲೇಸಲ್ಲಿ ಫ್ಯೂ ಬರಿಬೋದು. ಫ್ಯೂ ಎ ಆರ್ ಬಿ ಅಂದರೂ ಇದೇ ಡಯಾಗ್ರಾಮ್ ಬರುತ್ತೆ. ಅದು ಬಿಟ್ಟರೆ ಫ್ಯೂ ಕೂಡ ಫ್ಯೂ ಅಂತ ಬರೆದ್ರು ಅದೇ ಸೇಮ್ ಮೀನಿಂಗ್ ಕೊಡುತ್ತೆ. ಫ್ಯೂ ಎರಡು ಒಂದೇ. ಫ್ಯೂ ಎ ಆರ್ ಬಿ ಬರೆದ್ರು ಇದೇ ಡಯಾಗ್ರಾಮ್ ಬರುತ್ತೆ. ಅದು ಬಿಟ್ಟರೆ ಮಿನಿಮಮ್ ಎ ಆರ್ ಬಿ ಬರೆದ್ರು ಕೂಡ ಇದೇ ಡಯಾಗ್ರಾಮ್ ಬರುತ್ತೆ. ಮಿನಿಮಮ್ ಎ ಆರ್ ಬಿ ಅಂತಂದರೆ ಎದಲ್ಲಿ ಸ್ವಲ್ಪ ಬಿ, ಎ ಮತ್ತು ಬಿ ಕಾಮನ್ ಇದ್ದಾವೆ ಅಂತ ಅರ್ಥ. ಎ ಮತ್ತು ಬಿ ಯಲ್ಲಿ ಸ್ವಲ್ಪ ಎ ಮತ್ತು ಬಿ ಕಾಮನ್ ಇದ್ದಾವೆ ಅಂತ ಅರ್ಥ. ಮಿನಿಮಮ್ ಎ ಆರ್ ಬಿ ಅಂದರೆ ಕೆಲವೊಂದೇ ಎ ಬಿ ಇದಾವೆ ಅಂತೇಳಿ ಅರ್ಥ ಆಗುತ್ತೆ ಅದರದ್ದು. ಅದು ಕೂಡ ಸಮ್ಮಲ್ಲಿ ಬರುತ್ತೆ. ಮಿನಿಮಮ್ ಅಂತ ಏನಾರು ಕೊಟ್ಟಿದ್ದ ಸ್ಟೇಟ್ಮೆಂಟ್, ಮಿನಿಮಮ್ ಎ ಆರ್ ಬಿ ಅಂತ ಕೊಟ್ಟಿದ್ದರೆ ಇದೇ ಡಯಾಗ್ರಾಮ್ ಹಾಕೊಂಡ್ಬಿಡ್ಬೇಕು ನೀವು. ಮ್ಯಾಕ್ಸಿಮಮ್ ಇರ್ಬೋದು, ಬಟ್ ಪೂರಾ ಅಂತರೂ ಅಲ್ಲ ಅಂತಂದಮೇಲೆ ಅಪ್ ಟು 0ದಿಂದ ಇದು 0.1ದಿಂದ 99.9% ಎಲ್ಲ ಸಮ್ಮಲ್ಲೇ ಬರುತ್ತೆ. 0% ಇದ್ದರೆ ನೋ ಅಲ್ಲಿ ಬರುತ್ತೆ, 100% ಇದ್ದರೆ ಆಲ್ ಅಲ್ಲಿ ಬರುತ್ತೆ. ಇದು ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು. ಇದು ಮಿನಿಮಮ್ ಮ್ಯಾಕ್ಸಿಮಮ್ ಕೂಡ ಸಮ್ಮಲ್ಲೇ ಬರುತ್ತೆ ಅಂತೇಳಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ, ಇದು ರಬ್ ಮಾಡೋಣ. ಇದು ಎಲ್ಲಿ ಬರುತ್ತೆ, ಇದು 0% ಅಂತಂದರೆ ನೋ ಅಲ್ಲಿ ಬರುತ್ತೆ. ಓಕೆ, ಇನ್ನೂ ಕೆಲವೊಂದು ವರ್ಡ್ಗಳಿದಾವೆ. ಫ್ಯೂ ಮಿನಿಮಮ್ ಮ್ಯಾಕ್ಸಿಮಮ್ 0.1% ಅಥವಾ 99.9% ಇದು ಮಧ್ಯೆ ಯಾವುದೇ ಪರ್ಸೆಂಟೇಜ್ ಕೊಟ್ಟಿದ್ದ ಅಂತಂದರೆ, ಅಥವಾ ಈಗ ಫಾರ್ ಎಕ್ಸಾಂಪಲ್ 50% ಎ ಆರ್ ಬಿ ಅಂತಂದರೆ ಸಮ್ ಎ ಆರ್ ಬಿ ಅಂತಲೇ ಅರ್ಥ. ಇದೇ ಡಯಾಗ್ರಾಮ್ ಹಾಕೋದು ನೀವು. ಇದು ಬಿಟ್ಟರೆ ಮೋಸ್ಟ್ಲಿ ಅಂತೇಳಿ ಒಂದು ವರ್ಡ್ ಬರುತ್ತೆ. ಇದು ಕೂಡ ಮೋಸ್ಟ್ಲಿ ಎ ಆರ್ ಬಿ ಅಂತಂದರೆ ಇದೇ ಡಯಾಗ್ರಾಮ್ ಬರುತ್ತೆ. ಅದು ಬಿಟ್ಟರೆ ಮೆನಿ ಅಂತ ಒಂದೈತೆ, ಅದು ಕೂಡ ಇದೇ ಡಯಾಗ್ರಾಮನ್ನು ತೋರಿಸುತ್ತೆ. ಇದು ಬಿಟ್ಟರೆ ಕೆಲವೊಂದು ಆಲ್ಮೋಸ್ಟ್ ಅಂತ ಬರ್ತೈತೆ. ಓಕೆ, ಇನ್ನೊಂದು ಸತಿ ರಿವಿಷನ್ ಮಾಡ್ಕೊಳ್ಳೋಣ. ಅಲ್ಲೇ ಕಾನ್ಸೆಪ್ಟ್ ರಿವಿಷನ್ ಮಾಡಿಕೊಂಡು ಇವತ್ತಿನ ಈ ಪ್ರಾಕ್ಟೀಸ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಬಟ್ 50 ಕ್ವಶನ್ಸ್ಗಳು ಇರ್ತವೆ. ಆಲ್ರೆಡಿ 10 ಕ್ವಶನ್ ಸಾಲ್ವ್ ಮಾಡಿದ್ದೀವಿ, ಉಳಿದಿರೋದು ಸಾಲ್ವ್ ಮಾಡೋಣ. ಸಮ್ಮಲ್ಲೇ ಬರೋದು, ಅದಕ್ಕೋಸ್ಕರ ಆಲ್ಮೋಸ್ಟ್ ಕೂಡ ಸಮ್ ಕಾನ್ಸೆಪ್ಟಲ್ಲೇ ಬರುತ್ತೆ. ಈ ರೀತಿ ಸಮ್ದು ವರ್ಡ್ಗಳು. ಸಮ್ ಎ ಆರ್ ಬಿ ಬದಲಿ ಅವನು ಫ್ಯೂ ಎ ಆರ್ ಬಿ ಅಂತ ಕೊಡ್ಬೋದು, ಫ್ಯೂ ಎ ಆರ್ ಬಿ ಕೊಡ್ಬೋದು, ಮೋಸ್ಟ್ಲಿ ಎ ಆರ್ ಬಿ ಕೊಡ್ಬೋದು. ಅವಾಗೆಲ್ಲ ನೀವು ಇದೇ ಡಯಾಗ್ರಾಮ್ ಹಾಕಬೇಕು. ಇವೆರಡರದ್ದು ಆಯ್ತು. ಇವಾಗ ನೆಕ್ಸ್ಟ್ ಉಳಿದಿರೋದು ನೋದು ಕಾನ್ಸೆಪ್ಟ್. ನೋ ಅಲ್ಲಿ ನೋ ಎ ಆರ್ ಬಿ ಅಂತ ಬರ್ತಂತ ಅಂದ್ಕೊಳ್ಳೋಣ. ನೋ ಎ ಆರ್ ಬಿ ಅಂದರೆ ಯಾವುದೇ ಎ ಬಿ ಇಲ್ಲ. ಯಾವುದೇ ಎ ಬಿ ಇಲ್ಲ ಅಂದರೆ ಯಾವುದೇ ಬಿ ಎ ಇಲ್ಲ, ಎರಡು ಒಂದೇ ಮೀನಿಂಗ್ ಕೊಡುತ್ತೆ. ಇದರದಲ್ಲಿ ಏನೇನು ಬರ್ಬೋದು, ಯಾವ್ಯಾವ ವರ್ಡ್ ಕೊಡ್ಬೋದು, 0% ಎ ಆರ್ ಬಿ ಅಂತ ಕೊಡ್ಬೋದು, ನೋ ಎ ಆರ್ ಬಿ ಅಂತ ಕೊಡ್ಬೋದು. ಈ ರೀತಿ ಇವೆರಡು ಇದರಲ್ಲಿ ಬರ್ತವೆ. ಆಮೇಲೆ ಓನ್ಲಿ ಇದೊಂದು ಕಾನ್ಸೆಪ್ಟ್ ಹೇಳ್ಬೇಕಾಗಿತ್ತು. ಇದೊಂದು ಕಾನ್ಸೆಪ್ಟಲ್ಲಿ ಓನ್ಲಿ ಎ ಆರ್ ಬಿ ಅಂತ ಬರ್ತೀವಿ ಅಂದ್ಕೊಡ್ರಿ. ಓನ್ಲಿ ಎ ಆರ್ ಬಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಓನ್ಲಿ ಎ ಆರ್ ಬಿ ಅಂತ ಕೊಟ್ಟಿದ್ದ. ಅವಾಗ ಏನಾಗತ್ತಾ, ಓನ್ಲಿ ಎ ಆರ್ ಬಿ ಅಂತಂದರೆ ಎ ಅಷ್ಟೇ ಬಿ ಆಗಿದೆ, ಬೇರೆ ಎಲ್ಲಿ ಹೋಗಂಗಿಲ್ಲ ಬಿ ಎ ಬಿಟ್ಟು ಅಂತ ಅರ್ಥ. ಬಿ ಏನಿದೆಯಲ್ಲ ಅದು ಬಿ ಎ ಬಿಟ್ಟು ಬೇರೆ ಯಾರ ಕಡೆನೂ ಹೋಗಲ್ಲ. ಅದಕ್ಕೆ ನಾವು ಇದು ಡಬಲ್ ಸರ್ಕಲ್ ಹಾಕಿ ಎದ ಒಳಗಡೆ ಇಟ್ಬಿಡ್ತೀವಿ. ಓನ್ಲಿ ಎ ಆರ್ ಬಿ ಅಂದರೆ
ಎ ಅಷ್ಟೇ ಬಿ ಆಗಿರುತ್ತೆ, ಬಿಟ್ಟರೆ ಬೇರೆ ಯಾರೂ ಬಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಿ ಏನಿದೆ ಏಕ ರಿಸ್ಟ್ರಿಕ್ಟ್ ಆಗಿರುತ್ತೆ. ಎ ಬಿಟ್ಟರೆ ಬೇರೆ ಎಲ್ಲೂ ಹೋಗಂಗಿಲ್ಲ. ಎ ಬಿಟ್ಟು ಎಲ್ಲಿ ಬೇರೆ ಯಾರ ಜೊತೆನೂ ಹೋಗಂಗಿಲ್ಲ. ಇವಾಗ ಸಮ್ ಎ ಆರ್ ಸಿ ಎತೆ ಕೊಟ್ಟ ಅಂತ ಅನ್ಕೋರಿ, ಆ ಟೈಮಲ್ಲಿ ಸಮ್ ಸಿ ಆರ್ ಬೀಯಿಂಗ್ ಬಿ ಇಸ್ ಎ ಪಾಸಿಬಿಲಿಟಿ ಅಂತೇಳಿ, ಅಂದರೆ ಕೆಲವೊಂದು ಸಿ ಬಿ ಆಗುವ ಸಾಧ್ಯತೆ ಇದೆ ಅಂತೇಳಿ ಕೊಟ್ಟ ಅಂತಂದ್ರೆ ಅದು ಅದರ ಕನ್ಕ್ಲೂಷನ್ ರಾಂಗ್ ಆಗುತ್ತೆ. ಈ ರೀತಿ ಇದು ಓನ್ಲಿ ಕಾನ್ಸೆಪ್ಟ್. ಓನ್ಲಿ ಫ್ಯೂದು ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ? ಓನ್ಲಿ ಫ್ಯೂವಲ್ಲಿ ಏನಾಗುತ್ತೆ, ಓನ್ಲಿ ಫ್ಯೂ ಎ ಆರ್ ಬಿ ಅಂತ ಕೊಟ್ಟಂತಿಕೋರು. ಓನ್ಲಿ ಫ್ಯೂ ಎ ಆರ್ ಬಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಇದರ ಡಯಾಗ್ರಾಮ್ ನೀವು ಯಾವ ರೀತಿ ಹಾಕ್ತೀರಿ? ಓನ್ಲಿ ಫ್ಯೂ ಎ ಆರ್ ಬಿ ಡಯಾಗ್ರಾಮ್ ಇದು ಎ ಇದೆ, ಕೆಲವೊಂದು ಬಿ ಆಗಿರ್ತವೆ. ಓನ್ಲಿ ಫ್ಯೂ ಎ ಆರ್ ಬಿ ಅಂತೇಳಿ, ಫ್ಯೂ ಎ ಆರ್ ಬಿ ಇದು ಓನ್ಲಿ ಬಿಡ್ರಿ, ಬರೀ ಫ್ಯೂ ಎ ಆರ್ ಬಿ ಅಂದ್ರೇನು? ಸಮ್ ಎ ಆರ್ ಬಿ ಹಾಕಿದ್ವಿ ನಾವು. ಸಮ್ ಎ ಆರ್ ಬಿ ಇಲ್ಲೇ ಐತಲ್ಲ ಫ್ಯೂ ಎ ಆರ್ ಬಿ ಅಂದರೆ ಇದೇ ಡಯಾಗ್ರಾಮ್. ಫ್ಯೂ ಎ ಆರ್ ಬಿ ಅಂದರೆ ಸಮ್ ಎ ಆರ್ ಬಿ ಹಾಕಿದ್ವಿ. ಈ ಓನ್ಲಿ ಇರೋದ್ರಿಂದ ಕೆಲವೊಂದೇ ಎ ಬಿ ಆಗಿದ್ದಾವೆ ಅಂತ ಹೇಳ್ತಿರೋದು. ಈ ಕೆಲವೊಂದು ಎ ಏನದಾವಲ್ಲ ಅವು ಬಿ ಆಗಿದ್ದಾವೆ. ಈ ಉಳ್ಕಾದ ಬಿ ಎದಲ್ಲಿ ಏನು ಜಾಗ ಉಳಿದಿದೆಯಲ್ಲ, ಈ ಜನರು ಏನಿರ್ತಾರಲ್ಲ ಇವರು ಬಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಈ ಡಯಾಗ್ರಾಮಲ್ಲಿ ಈ ಜನ ಏನಿದಾರಲ್ಲ, ಈ ಖಾಲಿ ಇರ್ತಕ್ಕಂಥ ಜನ, ಇವ್ರು ಯಾರು, ಈ ಖಾಲಿ ಇರ್ತಕ್ಕಂಥ ಜನ ಯಾರು ಬಿ ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಕಿ ಈ ರೀತಿ ಮ್ಯಾಲೆ ಯಾರು ಹಾಕಿ ಇದಕ್ಕೆ ಇಂಟು ಹಾಕ್ತೀವಿ. ಅಂದರೆ ಕೆಲವೊಂದು ಎದಲ್ಲಿ ಇರ್ತಕ್ಕಂಥ ಜನರು ಬಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಕೆಲವೊಂದು ಎದಲ್ಲಿ ಇರ್ತಕ್ಕಂಥ ಜನರು ಬಿ ಇದ್ದಾರೆ, ಬಟ್ ಉಳಿದಿರ್ತಕ್ಕಂಥ ಜನರು ಬಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಈ ಓನ್ಲಿ ಬಂತಂದರೆ, ಓನ್ಲಿ ಫ್ಯೂ ಅಂತ ಬಂತಂದರೆ ಈ ರೀತಿ ಹಾಕ್ಬೇಕು ಡಯಾಗ್ರಾಮ್. ಇವೆಲ್ಲ ಡಯಾಗ್ರಾಮ್ ಹಾಕೋದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಕ್ವಶನ್ ಸ್ಟಾರ್ಟ್ ಮಾಡೋದು. ಓಕೆ, ಟೈಮರ್ ಇರುತ್ತೆ, ಕನ್ನಡದಲ್ಲಿ ಕ್ವಶನ್ ಇರುತ್ತೆ. ಟೈಮರ್ ಆದ ನಂತರ ನಾವು ಸಾಲ್ವ್ ಮಾಡ್ತೀನಿ. ನೀವು ಟೈಮರ್ ಮುಗಿಯೋದ್ರಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. 30 ಸೆಕೆಂಡ್ ಟೈಮರ್ ಇರುತ್ತೆ. ಕ್ವಶನ್ಸ್ ಈಸಿ ಇರ್ತವೆ, ಪ್ರಿಲಿಮ್ಸ್ ಲೆವೆಲ್ ಕ್ವಶನ್ ಇದ್ದಾವೆ. 3 ಸ್ಟೇಟ್ಮೆಂಟ್ 2 ಕನ್ಕ್ಲೂಷನ್ದು ಕ್ವಶನ್ಸ್ ಇರ್ತವೆ. ನೀವು ಕ್ವಶನ್ಸ್ ಬಿಡಿಸ್ತಾ ಮುಂದೆ ಹೋದಂತೆ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸ್ಟಾರ್ಟ್ ಮಾಡ್ತೀರಾ? ಫಸ್ಟ್ ಕ್ವಶನ್. ಐದಾರವ್ರದ್ದು ಕಾನ್ಸೆಪ್ಟ್ ಹೇಳ್ಬೇಕಾಗಿದ್ದು. ಐದಾರವ್ರದ್ದು ಕಾನ್ಸೆಪ್ಟ್ ನಾನು 5-6 ಕ್ವಶನ್ ಬಂದಾಗ ಹೇಳ್ತೀನಿ. 3 ಕಾನ್ಸೆಪ್ಟ್ ಇದಾವೆ, ಅದ್ರದ್ದು ಕಂಪ್ಲೀಟಾಗಿ ಅವಾಗ ಹೇಳ್ಬಿಡ್ತೀನಿ. ಓಕೆ, ಆಲ್ ಕಾರ್ಸ್ ಆರ್ ಬಸ್ಸಸ್. ಎಲ್ಲ ಕಾರ್ಗಳೇನಿದಾವೆ ಬಸ್ಸಸ್ ಆಗಿದಾವೆ. ಆಲ್ ಕಾರ್ಸ್ ಆರ್ ಬಸ್ಸಸ್. ಸಮ್ ಬಸ್ಸಸ್ ಆರ್ ಟ್ರಕ್ಸ್. ಬಸ್ಸಲ್ಲಿ ಕೆಲವೊಂದು ಬಸ್ಸಸ್ಗಳೇನಿದಾವೆ ಟ್ರಕ್ ಇದೆ. ನೋ ಟ್ರಕ್ ಈಸ್ ಬೈಕ್. ಈ ಟ್ರಕ್ಕಲ್ಲಿ ಯಾವ ಟ್ರಕ್ಕು ಕೂಡ ಬೈಕ್ ಆಗಿಲ್ಲ. ಸ್ಟೇಟ್ಮೆಂಟ್ ಡಯಾಗ್ರಾಮ್ ಹಾಕ್ಕೊಂಡ್ವಿ. ಕನ್ಕ್ಲೂಷನ್ ಓದೋಣ ಇವಾಗ. ಫಸ್ಟ್ ಕನ್ಕ್ಲೂಷನ್ ಇದೆ, ಸಮ್ ಕಾರ್ಸ್ ಆರ್ ನಾಟ್ ಬೈಕ್. ಕಾರ್ ಇಲ್ಲಿದೆ, ಬೈಕ್ ಇಲ್ಲಿದೆ. ಇದ್ರ ಸರ್ಕಲ್ಗೂ ಈ ಸರ್ಕಲ್ಗೂ ಏನು ಸಂಬಂಧನೇ ಇಲ್ಲ. ಅದಕ್ಕೋಸ್ಕರ ಡೆಫಿನೆಟ್ ಆಗಿ ಹೇಳೋಕ್ಕಾಗಂಗೆ ಇಲ್ಲ. ಪಾಸಿಬಿಲಿಟಿ ಕೊಟ್ಟಿದ್ದಂದರೆ ಸಮ್ ಕಾರ್ಸ್ ಆರ್ ನಾಟ್ ಬೈಕ್ ಅಂತ ಹೇಳ್ಬೋದಾಗಿತ್ತು. ಅದಕ್ಕೋಸ್ಕರ ಸಮ್ ಕಾರ್ಸ್ ಆರ್ ನಾಟ್ ಬೈಕ್ ಅನ್ನೋದು ಇಲ್ಲಿ ಏನಾಯಿತು, ರಾಂಗ್ ಆಯ್ತು. ಇದು ಅದಕ್ಕೆ ನಾವು ಹೇಳೋಕ್ಕಾಗಂಗಿಲ್ಲ ಡೆಫಿನೆಟ್ ಆಗಿ. ಇದೇ ಸ್ಟೇಟ್ಮೆಂಟನ್ನು ಸಮ್ ಬಸ್ಸಸ್ ಆರ್ ನಾಟ್ ಬೈಕ್ ಅಂತ ಕೊಟ್ಟಿದ್ದಂದರೆ ಎಸ್ ಆಗ್ತಿತ್ತು. ಯಾಕಂದರೆ ಬಸ್ಸಸ್ಸಲ್ಲಿ ಈ ಬೈಕಿಗೂ ಮತ್ತು ಟ್ರಕ್ಕಿಗೂ ರಿಸ್ಟ್ರಿಕ್ಷನ್ ಐತಿ. ಬೈಕ್ ಇರ್ತಕ್ಕಂಥವು ಯಾವ ಟ್ರಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಟ್ರಕ್ಕಲ್ಲಿ ಇರ್ತಕ್ಕಂಥ ಕೆಲವೊಂದು ಟ್ರಕ್ಗಳೇನಿದಾವೆ ಬಸ್ಸಿನಲ್ಲಿ ಕಾಮನ್ ಆಗಿದ್ದಾವೆ. ಈ ಕಾಮನ್ ಪ್ಲೇಸ್ ಇದೆಯಲ್ಲ, ಈ ಪ್ಲೇಸಲ್ಲಿ ಕೂಡ ಬೈಕ್ ಬರಲ್ಲ. ಹಾಗಿದ್ಮೇಲೆ ಈ ಪ್ಲೇಸ್ ಆಲ್ರೆಡಿ ಬಸ್ಸಲ್ಲಿ ಐತಿ. ಆ ಬಸ್ಸಲ್ಲಿರ್ತಕ್ಕಂಥ ಈ ಪ್ಲೇಸ್ ಬೈಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಾದ್ರೆ ಸಮ್ ಬೈಕ್ಸ್ ಆರ್ ನಾಟ್, ಇದು ಸಮ್ ಬಸ್ಸಸ್ ಆರ್ ನಾಟ್ ಬೈಕ್ ಅಂತ ಕೊಟ್ಟಿದ್ದ ಅಂದರೆ ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಕೊಟ್ಟಿರೋದವ ಕಾರ್ದು ಸ್ಟೇಟ್ಮೆಂಟ್. ಈ ಕಾರ್ದು ಸರ್ಕಲ್ಗೂ ಮತ್ತು ಬೈಕ್ ಸರ್ಕಲ್ಗೂ ಎಲ್ಲಿ ಸಂಬಂಧನೇ ಇಲ್ಲ. ಅದು ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗ್ತಿತ್ತು, ಬಟ್ ಪಾಸಿಬಿಲಿಟಿ ಇಲ್ಲದೆ ಇರೋದ್ರಿಂದ ಇದು ಸ್ಟೇಟ್ಮೆಂಟ್ ಫಸ್ಟ್ ರಾಂಗ್ ಆಯಿತು. ಸೆಕೆಂಡ್, ಆಲ್ ಬೈಕ್ಸ್ ಬೀಯಿಂಗ್ ಟ್ರಕ್ ಈಸ್ ಅ ಪಾಸಿಬಿಲಿಟಿ. ಎಲ್ಲ ಬೈಕ್ಗಳು ಟ್ರಕ್ ಆಗೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಿರೋದು ಆ ಸ್ಟೇಟ್ಮೆಂಟಲ್ಲಿ, ಆ ಕನ್ಕ್ಲೂಷನಲ್ಲಿ. ಬಟ್ ಇಲ್ಲಿ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿರೋದ್ರಿಂದ ನೋ ಟ್ರಕ್ ಈಸ್ ಬೈಕ್ ಅಂತೇಳಿ ಇಲ್ಲಿ ನಾವು ಡಯಾಗ್ರಾಮಲ್ಲಿ ನೋಡ್ತಿದ್ದೀವಿ. ಟ್ರಕ್ಕು ಮತ್ತು ಬೈಕು ಯಾವುದೇ ರೀತಿ ಸಂಬಂಧ ಇಲ್ಲ, ಯಾವುದು ಇದರಲ್ಲಿ ಕಾಮನ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂದಮೇಲೆ ಸೆಕೆಂಡ್ ಒನ್ ಕೂಡ ರಾಂಗ್ ಆಯಿತು. ಆನ್ಸರ್ ಏನಾಯ್ತು ಇದ್ರದ್ದು? ನೈದರ್ ನಾರ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್ ಇದ್ರದ್ದು. ಓಕೆ, ನೆಕ್ಸ್ಟ್ ಕ್ವಶನ್.
ಓಕೆ. ಸಮ್ ಆ್ಯಪಲ್ ಆರ್ ಮ್ಯಾಂಗೋ. ಸಮ್ ಆ್ಯಪಲ್ ಆರ್ ಮ್ಯಾಂಗೋ. ಕೆಲವೊಂದು ಆ್ಯಪಲ್ ಮ್ಯಾಂಗೋ ಇದ್ದಾವೆ. ಆಲ್ ಮ್ಯಾಂಗೋ ಆರ್ ಫ್ರೂಟ್ಸ್. ಎಲ್ಲ ಮ್ಯಾಂಗೋ ಏನಿದಾವಲ್ಲ ಅವೆಲ್ಲ ಫ್ರೂಟ್ಸ್ ಇದ್ದಾವೆ. ಓಕೆ. ನೋ ಫ್ರೂಟ್ ಈಸ್ ವೆಜಿಟೇಬಲ್. ಯಾವುದೇ ಫ್ರೂಟ ವೆಜಿಟೇಬಲ್ ಆಗಿಲ್ಲ. ಯಾವುದೇ ಫ್ರೂಟ ವೆಜಿಟೇಬಲ್ ಆಗಿಲ್ಲ. ಓಕೆ. ಕನ್ಕ್ಲೂಷನ್ ಓದೋಣ. ಸಮ್ ಆ್ಯಪಲ್ ಆರ್ ನಾಟ್ ವೆಜಿಟೇಬಲ್. ಆ್ಯಪಲ್ ಇಲ್ಲೈತೆ, ವೆಜಿಟೇಬಲ್ ಇಲ್ಲೈತೆ. ಸಮ್ ಆ್ಯಪಲ್ ಆರ್ ನಾಟ್ ವೆಜಿಟೇಬಲ್ ಅಂತ ಹೇಳ್ತಿರೋದು ಅವನು. ವೆಜಿಟೇಬಲ್ಗೂ ಮತ್ತು ಫ್ರೂಟ್ಸ್ಗೂ ಆಗಿ ಬರೋಂಗಿಲ್ಲ. ಫ್ರೂಟ್ಸ್ ಸರ್ಕಲ್ ಆಲ್ರೆಡಿ ಆ್ಯಪಲಲ್ಲಿ ಬಂದೈತೆ ಈ ಭಾಗ. ಅದಕ್ಕೋಸ್ಕರ ಆ್ಯಪಲಲ್ಲಿ ಇರ್ತಕ್ಕಂಥ ಕೆಲವೊಂದು ಆ್ಯಪಲ್ಗಳು ವೆಜಿಟೇಬಲ್ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಫ್ರೂಟ್ಗೂ ಮತ್ತು ವೆಜಿಟೇಬಲ್ಗೂ ರಿಸ್ಟ್ರಿಕ್ಷನ್ ಐತೆ. ಅವೆರಡೂ ಆಗೋಕ್ಕೆ ಸಾಧ್ಯನೇ ಇಲ್ಲ, ಕೂಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆ್ಯಪಲಲ್ಲಿ ಇರ್ತಕ್ಕಂಥ ಈ ಕೆಲವೊಂದು ಭಾಗ ಫ್ರೂಟ್ಸ್ಗೂ ಮತ್ತು ಆ್ಯಪಲ್ಗೂ ಕಾಮನ್ ಐತೆ. ಈ ಕಾಮನ್ ಆಗಿರ್ತಕ್ಕಂಥ ಭಾಗ ಕೂಡ ವೆಜಿಟೇಬಲ್ ಕಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕೆಲವೊಂದು ಆ್ಯಪಲ್ ಫ್ರೂಟ್ಸ್ ಆಗಿಲ್ಲ ಅಂತೇಳಿ ಈ ಕೊಟ್ಟಿರೋ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಸೆಕೆಂಡ್ ಒನ್. ಸಮ್ ಫ್ರೂಟ್ ಆರ್ ಆ್ಯಪಲ್ಸ್. ಸಮ್ ಫ್ರೂಟ್, ಕೆಲವೊಂದು ಫ್ರೂಟ್ಗಳು ಆ್ಯಪಲ್. ಆಲ್ರೆಡಿ ಕೆಲವೊಂದು ಫ್ರೂಟ್ಗಳು ಆ್ಯಪಲ್ ಇದಾವೆ ಅಂತೇಳಿ ಹೇಳಿದ್ಮೇಲೆ ಈ ಸ್ಟೇಟ್ಮೆಂಟ್ ರೈಟ್ ಮಾಡಿರೋದು ನಾವು. ಅದಕ್ಕೋಸ್ಕರ ಸೆಕೆಂಡ್ ಒನ್ ಕೂಡ ರೈಟ್ ಆಯಿತು. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್ ಇದ್ರದ್ದು. ಬೋತ್ 1 and 2. Next question. ಓಕೆ. ಆಲ್ ಬುಕ್ಸ್ ಆರ್ ಪೇಪರ್ಸ್. ಎಲ್ಲ ಬುಕ್ಗಳನ್ನಿದ್ದಾವೆ ಪೇಪರ್ ಆಗಿದ್ದಾವೆ. ಪೇಪರ್ ಬರೆದೇವೆ, ಪಿ ಬರೆದ್ವಿ. ಸಮ್ ಪೇಪರ್ಸ್ ಆರ್ ಪೆನ್ಸ್. ಕೆಲವೊಂದು ಪೇಪರ್ಗಳು ಪೆನ್ ಇದ್ದಾವೆ. ಆಲ್ ಪೆನ್ಸ್ ಆರ್ ಬ್ಲೂ. ಎಲ್ಲ ಪೆನ್ಗಳೇನಿದ್ದಾವೆ ಬ್ಲೂ ಇದ್ದಾವೆ. ಓಕೆ. ಸಮ್ ಬುಕ್ ಆರ್ ಬ್ಲೂ. ಕೆಲವೊಂದು ಬುಕ್ ಬ್ಲೂ ಇದ್ದಾವೆ ಅಂತ ಹೇಳ್ತಿರೋದು ಅವನು. ಬುಕ್ ಇಲ್ಲೈತೆ, ಬ್ಲೂ ಇಲ್ಲೈತೆ. ಈ ಸರ್ಕಲ್ಗೂ ಎಲ್ಲಿ ಏನೂ ಇಂಟರ್ಸೆಕ್ಷನ್ ಆಗಿಲ್ಲ. ಆಮೇಲೆ ಇದು ಬೇರೆನೇ ಇದೆ, ಇದು ಬೇರೆನೇ ಐತೆ, ಇಂಡಿಪೆಂಡೆಂಟ್ ಆಗಿದೆ. ಅದಕ್ಕೋಸ್ಕರ ಫಸ್ಟ್ ಒನ್ ಡೆಫಿನೆಟ್ ಆಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ಇಲ್ಲಿ ಏನಾದ್ರು ನಾವು ಪಾಸಿಬಿಲಿಟಿ ಕೊಟ್ಟಿದ್ದೆ ಅಂದರೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಿತ್ತು. ಸೆಕೆಂಡ್ ಒನ್. ಆಲ್ ಬ್ಲೂ ಆರ್ ಬುಕ್. ಆಲ್ ಬ್ಲೂ ಆರ್ ಬುಕ್. ಬ್ಲೂ ಇಲ್ಲೈತೆ, ಬುಕ್ ಇಲ್ಲೈತೆ. ಆಲ್ ಬ್ಲೂ ಆರ್ ಬುಕ್ ಅಂತ ಕೊಟ್ಟಿರೋದು. ಇದು ಕೂಡ ಎರಡು ಬೇರೆ ಬೇರೆ ಇರೋದ್ರಿಂದ ಇದು ಕೂಡ ರಾಂಗ್ ಆಯಿತು. ಇವಾಗ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಬುಕ್ ಐತೆ, ಇಲ್ಲಿ ಬ್ಲೂ ಐತೆ, ಇಲ್ಲಿ ಬ್ಲೂ ಐತೆ, ಇಲ್ಲಿ ಬುಕ್ ಐತೆ. ಎರಡೂದ್ರಲ್ಲೂ ಕಾಮನ್ ಎಲಿಮೆಂಟ್ಸ್ ಅದಾವೆ. ಕಾಮನ್ ಎಲಿಮೆಂಟ್ಸ್ ಇದ್ದಾಗ ನಿಮ್ಗೆ ಏನು ಅನಿಸ್ಬಿಡುತ್ತೆ, ಸರ್ ಇದು 5 ಆರ್ ಆಗಬಹುದಲ್ಲ ಅಂತೇಳಿ. 5 ಆರ್ ಆಗ್ಬೇಕಂತಂದರೆ ಇವೆರಡು ರಾಂಗ್ ಆಗಿರಬೇಕು. ಎರಡು ಆಲ್ರೆಡಿ ರಾಂಗ್ ಅದಾವೆ. ಆಮೇಲೆ 5 ಆರ್ ಕೆಲವೊಂದು 3 ಕಾನ್ಸೆಪ್ಟ್ ಅದಾವೆ 5 ಆರ್ದು. ಏನೇನಿದಾವೆ 5 ಆರ್ದು, ಯಾವ್ಯಾವ 5 ಆರ್ ಆಗ್ಬೋದು? ಫಸ್ಟ್ ಒನ್ 5 ಆರ್ ಆಗ್ಬೇಕಂತಂದರೆ ಅದು ಸಮ್ ಎ ಆರ್ ಬಿ ಅಂತ, ಸಾರಿ ಆಲ್ ಎ ಆರ್ ಬಿ. ಇಲ್ಲಿ ಇದೇ ಸ್ಟೇಟ್ಮೆಂಟ್ ಹೇಳ್ತೀನಿ ನಾನು. ಆಲ್ ಎ ಆರ್ ಬಿ ಅಂತ ಹೇಳಿದ್ದಾಗ ಇನ್ನೊಂದು ಕನ್ಕ್ಲೂಷನ್, ಫಸ್ಟ್ ಕನ್ಕ್ಲೂಷನ್ ಇದಿತ್ತು ಅಂದರೆ ಎರಡನೇ ಕನ್ಕ್ಲೂಷನ್ ಏನಾಗಿರ್ಬೇಕು, ಸಮ್ ಎ ಆರ್ ನಾಟ್ ಬಿ ಅಂತ ಇರಬೇಕು. ಇಲ್ಲಿ ಆ ರೀತಿ ಇಲ್ಲ. ಇದು 5 ಆರ್ದು ಮೂರು ಇದು ಅದಾವೆ. ಮೊದಲು 5 ಆರ್ ಪ್ರಿನ್ಸಿಪಲ್ ಫಸ್ಟ್ ಏನಾಗಿರ್ಬೇಕು, ಎರಡರಲ್ಲೂ ಕಾಮನ್ ಎಲಿಮೆಂಟ್ ಇರಬೇಕು. ಕಾಮನ್ ಎಲಿಮೆಂಟ್ ಐತೆ. ಆಮೇಲೆ ಎರಡು ಕನ್ಕ್ಲೂಷನ್ ಇಂಡಿಪೆಂಡೆಂಟಾಗಿ ರಾಂಗ್ ಆಗಿರ್ಬೇಕು. ಎರಡು ಇಲ್ಲಿ ರಾಂಗು ಆಗಿದಾವೆ. ಬಟ್ ಥರ್ಡ್ ಒನ್ ಏನೈತೆ, ಒಂದು ಪಾಸಿಟಿವ್ ಇದ್ದರೆ ಇನ್ನೊಂದು ನೆಗೆಟಿವ್ ಇರಬೇಕು. ಆಲ್ ಬ್ಲೂ ಆರ್ ಬುಕ್ ಐತೆ, ಇನ್ನೊಂದು ಕೂಡ ಸಮ್ ಬುಕ್ಸ್ ಆರ್ ಬ್ಲೂ ಐತಿ. ಎರಡೂ ಪಾಸಿಟಿವ್ ಟೋನಲ್ಲಿ ಇರೋದ್ರಿಂದ, ಎರಡು ಪಾಸಿಟಿವ್ ಕನ್ಕ್ಲೂಷನ್ ಇರೋದ್ರಿಂದ ಇದು ರಾಂಗ್ ಆಯಿತು. ಒಂದು ಪಾಸಿಟಿವ್ ಇದ್ದರೆ ಇನ್ನೊಂದು ನೆಗೆಟಿವ್ ಇರಬೇಕು. ಇಲ್ಲಿ ನೋಡ್ಬೋದು ನೀವು, ಆಲ್ ಎ ಆರ್ ಬಿ ಐತೆ, ಎರಡನೇದು ಸಮ್ ಎ ಆರ್ ನಾಟ್ ಬಿ ಐತೆ. ಅದಕ್ಕೋಸ್ಕರ ಇದು 5 ಆರ್ ಆಗಂಗಿಲ್ಲ. ಎರಡಕ್ಕೆರಡು ಇಂಡಿವಿಜುವಲಾಗಿ ರಾಂಗ್ ಆಗಿರೋದ್ರಿಂದ ಇದರ ಆನ್ಸರ್ ಏನಾಯಿತು, ಡಿ ಆಯಿತು. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಇದನ್ನು ಒಂದು ಹೇಳಿದೆ, ಒಂದು 5 ಆರ್ ಕಾನ್ಸೆಪ್ಟ್, ಒಂದು ಟೈಪ್ ಇದು 5 ಆರ್ದು. ಸೆಕೆಂಡ್ ಟೈಪ್ 5 ಆರ್ದಲ್ಲಿ ಯಾವುದೈತೆ ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ. ಸೆಕೆಂಡ್ ಒನ್ ಏನೈತೆ, ಆಲ್ ಎ ಆರ್ ಬಿ ಸಮ್ ಎ ಆರ್ ಬಿ ಇದಾಯಿತು. ನೆಕ್ಸ್ಟ್ ಸಮ್ ಎ ಆರ್ ಬಿ ಅಂತ ಕೊಟ್ಟಿದ್ದ ಅಂದರೆ, ಸಮ್ ಎ ಆರ್ ಬಿ ಅಂತ ಕೊಟ್ಟಿದ್ದಂದರೆ ಫಸ್ಟ್ ಕನ್ಕ್ಲೂಷನ್. ಸೆಕೆಂಡ್ ಒನ್ ಏನಾಗಿರ್ಬೇಕು, ಸಮ್ ಎ ಆರ್ ಬಿ ಅಂತ ಕೊಟ್ಟಿದ್ದ ಫಸ್ಟ್ ಒನ್ ಅಂತಂದರೆ, ಸೆಕೆಂಡ್ ಒನ್ ನೋ ಎ ಆರ್ ಬಿ ಅಂತ ಇರಬೇಕು, ಅಥವಾ ನೋ ಬಿ ಆರ್ ಎ ಅಂತ ಇರಬೇಕು. ಇವೆರಡರಲ್ಲೂ ಒಂದು ಇರಬೇಕು.
ಎರಡರಲ್ಲಿ ಬಂತು. ಫಸ್ಟ್ ಸ್ಟೇಟ್ಮೆಂಟ್ ಇದಿರುತ್ತೆ ಅಂದರೆ ಎರಡನೇದು ಇದು ಫಸ್ಟ್ ಇದು ಸೆಕೆಂಡ್ ಯಾವುದು ಭೀ ಆಗಿರಲಿ, ಬಟ್ ಈ ಎರಡು ಕನ್ಕ್ಲೂಷನ್ಗಳು ಇದ್ದರೆ ಮಾತ್ರ ಐದರಾಗುತ್ತೆ. ಇದು ಎರಡನೇದು. ಇನ್ನೊಂದು ಐದರಲ್ಲಿ ಆಗದೆ ಇರೋದು ಯಾವುದು ಅಂತಂದರೆ ಇದೇ ಸೇಮ್ ಸ್ಟೇಟ್ಮೆಂಟ್ ಐತೆ. ಇದೇ ಸೇಮ್ ಸ್ಟೇಟ್ಮೆಂಟಲ್ಲಿ ಆಲ್ ಎ ಆರ್ ಬಿ ಅಂತ ಕೊಟ್ಟಿದ್ದ ಅಂದರೆ ಸೆಕೆಂಡ್ ಒನ್ ಇದೇ ಸೇಮ್ ಕನ್ಕ್ಲೂಷನಲ್ಲಿ ಫಸ್ಟ್ ಕನ್ಕ್ಲೂಷನ್ ಆಲ್ ಎ ಆರ್ ಬಿ ಕೊಟ್ಟಿದ್ದ, ಸೆಕೆಂಡ್ ಒನ್ ಸಮ್ ಬಿ ಆರ್ ನಾಟ್ ಎ ಅಂತ ಕೊಟ್ಟಿದ್ದ ಅಂದರೆ ಇದರಲ್ಲಿ ಅದು ಆಗಂಗಿಲ್ಲ. ಇಲ್ಲಿ ಏನಿದೆ ಫಸ್ಟಿಗೆ ಅದೇ ಇಲ್ಲಿ ಫಸ್ಟ್ ಬರಬೇಕು, ಇಲ್ಲಿ ಏನು ಸೆಕೆಂಡ್ ಇದೆ ಅದೇ ಇಲ್ಲಿ ಸೆಕೆಂಡ್ ಬರಬೇಕು, ಆಲ್ ಮತ್ತು ಸಮ್ ನಾಟಲ್ಲಿ. ಬಟ್ ಸಮ್ ಮತ್ತು ನೋದಲ್ಲಿ ಈ ಅದಲ ಬದಲಿ ಆದರೆ ನಡೀತೈತೆ, ಬಟ್ ಇದರಲ್ಲಿ ಅದಲ ಬದಲಿ ಆಗಿಲ್ಲ. ಆಲ್ ಎ ಆರ್ ಬಿ ಐತೆ, ನೆಕ್ಸ್ಟ್ ಸಮ್ ಎ ಆರ್ ನಾಟ್ ಬಿ ಏನೇ ಮೊದಲು ಬಂತು. ಸಮ್ ಎ ಆರ್ ಬಿ ಐತೆ, ಇಲ್ಲಿ ನೋ ಎ ಆರ್ ಬಿ ಎ ಕೂಡ ಬರ್ಬೋದು, ನೋ ಬಿ ಆರ್ ಎ ಕೂಡ ಬರ್ಬೋದು. ಇದ್ರದ್ದು ಡಯಾಗ್ರಾಮ್ ಹಾಕಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಬೋದು ನಾನು, ಬಟ್ ಇವಾಗ ಲಾಸ್ಟ್ ಮೂಮೆಂಟ್ ಇರೋದ್ರಿಂದ ಇದು ಮತ್ತೆ ಯಾವಾಗಾರ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಡೀಟೇಲಾಗಿ. ಈ ಕ್ವಶನ್ ಆನ್ಸರ್ ನೈದರ್ ನಾರ್. ನೆಕ್ಸ್ಟ್ ಕ್ವಶನ್. ಓಕೆ, ಸಮ್ ಡಾಕ್ಟರ್ಸ್ ಆರ್ ಸೈಂಟಿಸ್ಟ್. ಕೆಲವೊಂದು ಡಾಕ್ಟರ್ಸ್ಗಳು ಸೈಂಟಿಸ್ಟ್ ಇದ್ದಾರೆ. ಆಲ್ ಸೈಂಟಿಸ್ಟ್ಸ್ ಆರ್ ರಿಸರ್ಚರ್ಸ್. ಈ ಎಲ್ಲ ಸೈಂಟಿಸ್ಟ್ಗಳೇನಿದ್ದಾರೆ ರಿಸರ್ಚರ್ಸ್ ಇದ್ದಾರೆ. ನೋ ರಿಸರ್ಚರ್ ಈಸ್ ಲೇಜಿ. ಯಾವುದೇ ರಿಸರ್ಚರ್ ಲೇಜಿ ಆಗಿಲ್ಲ. ಇದಕ್ಕೂ ಸಂಬಂಧ ಇಲ್ಲ. ಸಮ್ ಡಾಕ್ಟರ್ಸ್ ಆರ್ ರಿಸರ್ಚರ್ಸ್. ಡಾಕ್ಟರ್ ಇಲ್ಲಿದೆ, ರಿಸರ್ಚರ್ ಇಲ್ಲಿದೆ. ರಿಸರ್ಚರ್ ಸರ್ಕಲ್ ಡಾಕ್ಟರ್ ಒಳಗಡೆ ಬಂದಿರೋದ್ರಿಂದ ಇದು ಒಂದೇದು ಕರೆಕ್ಟ್ ಆಯಿತು. ಸೆಕೆಂಡ್ ಒನ್, ಸಮ್ ಸೈಂಟಿಸ್ಟ್ ಆರ್ ನಾಟ್ ಲೇಜಿ. ಸೈಂಟಿಸ್ಟ್ ಎಲ್ಲೈತಿ, ಇಲ್ಲೈತಿ. ಲೇಜಿ ಇಲ್ಲೈತಿ. ಯಾವುದೇ ರಿಸರ್ಚರ್ಸ್ ಲೇಜಿ ಇಲ್ಲ ಅಂದಮೇಲೆ ಎಲ್ಲ ರಿಸರ್ಚರ್ಸಲ್ಲೇ ಬರ್ತಕ್ಕಂಥ ಸೈಂಟಿಸ್ಟ್ ಕೂಡ ಲೇಜಿ ಆಗಿರೋಂಗಿಲ್ಲ. ಅದಕ್ಕೋಸ್ಕರ ಯಾವುದೇ ಇಲ್ಲ ಅಂದಮೇಲೆ ಕೆಲವೊಂದು ಕೂಡ ಇರೋದಿಲ್ಲ. ಅದಕ್ಕೆ ಇದು ಕೂಡ ರೈಟ್ ಆಯಿತು. ಆಪ್ಷನ್ ಇದ್ರದ್ದು ಬೋತ್ ಎ ಆ್ಯಂಡ್ ಬಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್ ಇದು. ನೆಕ್ಸ್ಟ್ ಕ್ವಶನ್. ಇಲ್ಲಿ ಬಂತು ನೋಡ್ರಿ, ಇದು 100%. ಫಸ್ಟಿಗೆ ಹೇಳಿದ್ದಲ್ಲ ಆ ರೀತಿ. ಈಗ ಹಂಗೆ ಸ್ಟೆಪ್ ವೈಸ್ ಕ್ವಶನ್ಸ್ದು ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, 100% ಅಂದರೆ ಆಲ್ ಅಂತ ಅರ್ಥ. ಎಲ್ಲರೂ 100ಕ್ಕೆ 100 ಐತಿ ಇದು. 100% ಅಂದರೆ ಆಲ್ ಫ್ಲವರ್ಸ್ ಆರ್ ರೆಡ್. ಆಲ್ ಫ್ಲವರ್ಸ್ ಆರ್ ರೆಡ್. ಸಮ್ ರೆಡ್ ಆರ್ ರೋಸಸ್. ಕೆಲವೊಂದು ರೆಡ್ಗಳು ಏನಿದಾವೆ ರೋಸ್ ಇದಾವೆ. ನೋ ರೋಸ್ ಈಸ್ ಲಿಲ್ಲಿ. ಯಾವುದೇ ರೋಸ್ ಲಿಲ್ಲಿ ಆಗಿಲ್ಲ. ಫಸ್ಟ್ ಕನ್ಕ್ಲೂಷನ್ ಓದೋಣ. ಸಮ್ ಫ್ಲವರ್ಸ್ ಆರ್ ನಾಟ್ ಲಿಲ್ಲಿ. ಕೆಲವೊಂದು ಫ್ಲವರ್ಸ್ ಲಿಲ್ಲಿ ಆಗಿಲ್ಲ ಅಂತ ಹೇಳ್ತಿರೋದು. ಇದು ಆಲ್ರೆಡಿ ಫಸ್ಟ್ ಕ್ವಶನಲ್ಲಿ ಈ ಕಾನ್ಸೆಪ್ಟ್ ಬಿಡಿಸಿದ್ವಿ ನಾವು. ಫ್ಲವರ್ ಇಲ್ಲೈತೆ, ಲಿಲ್ಲಿ ಇಲ್ಲೈತೆ, ಎರಡು ಸರ್ಕಲ್ ಮಧ್ಯೆ ಯಾವುದೇ ರಿಲೇಷನ್ ಇಲ್ಲ. ಆಮೇಲೆ ಯಾವುದೇ ರಿಸ್ಟ್ರಿಕ್ಷನ್ ಕೂಡ ಕಾಣ್ತಿಲ್ಲ. ಅದಕ್ಕೋಸ್ಕರ ಫಸ್ಟ್ ಒನ್ ಏನಾಯಿತು, ರಾಂಗ್ ಆಯಿತು. ಸಮ್ ಫ್ಲವರ್ಸ್ ಆರ್ ನಾಟ್ ಲಿಲ್ಲಿ ಅಂತ ಹೇಳೋಕ್ಕಾಗಂಗಿಲ್ಲ. ಪಾಸಿಬಿಲಿಟಿಯಲ್ಲಿ ಹೇಳ್ಬೋದು, ಬಟ್ ಡೈರೆಕ್ಟಾಗಿ ಹೇಳೋಕ್ಕಾಗಂಗಿಲ್ಲ. ಇದ್ರ ಬದಲಿ ಫ್ಲವರ್ ಪ್ಲೇಸಲ್ಲಿ ರೆಡ್ ಇತ್ತಂದರೆ ಸಮ್ ರೆಡ್ ಆರ್ ನಾಟ್ ಲಿಲ್ಲಿ ಕೊಟ್ಟರೆ ಕರೆಕ್ಟ್ ಆಗ್ತೈತೆ. ಯಾಕಂದರೆ ಈ ಕಾಮನ್ ಪ್ಲೇಸ್ ರೆಡ್ ಮತ್ತು ರೋಸ್ ಮಧ್ಯೆ ಐತೆ. ರೋಸ್ಗೂ ಲಿಲ್ಲಿಗೂ ಆಗಿ ಬರೋಂಗಿಲ್ಲ ಅಂದಮೇಲೆ ರೆಡ್ ಮತ್ತು ರೋಸ್ ಮಧ್ಯೆ ಇರ್ತಕ್ಕಂಥ ಈ ಕಾಮನ್ ಪ್ಲೇಸ್ಗೂ ಮತ್ತು ಲಿಲ್ಲಿಗೂ ಆಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಈ ಕೆಲವೊಂದು ರೆಡ್ ಕೂಡ ಲಿಲ್ಲಿ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಬಟ್ ಇದಕ್ಕೂ ಸಂಬಂಧನೇ ಇಲ್ಲ. ಅದಕ್ಕೋಸ್ಕರ ಫಸ್ಟ್ ಒನ್ ರಾಂಗ್ ಆಯಿತು. ಸಮ್ ಲಿಲ್ಲಿ ಆರ್ ರೆಡ್. ಕೆಲವೊಂದು ಲಿಲ್ಲಿ ರೆಡ್ ಇದ್ದಾವೆ ಅಂತ ಹೇಳ್ತಿರೋದು. ಇದು ಅಂತೂ ಸಾಧ್ಯನೇ ಇಲ್ಲ. ಈ ಸರ್ಕಲ್ಗೂ ಯಾವುದೇ ಕಾಮನ್ ಇದೂ ಇಲ್ಲ. ಸಮ್ ಈ ಲಿಲ್ಲಿ ಆರ್ ನಾಟ್ ರೆಡ್ ಅಂತ ಕೊಟ್ಟಿದ್ದ ಅಂತಂದ್ರೆ ಕೂಡ ರಾಂಗ್ ಆಗ್ತಿತ್ತು. ಸಮ್ ರೆಡ್ ಆರ್ ನಾಟ್ ಲಿಲ್ಲಿ ಕೊಟ್ಟಿದ್ದ ಅಂದರೆ ಕರೆಕ್ಟ್ ಆಗ್ತಿತ್ತು. ಇದರ ಆಪ್ಷನ್ ಏನಾಯಿತು, ನೈದರ್ ನಾರ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. 5th ಕ್ವಶನ್, ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಕ್ವಶನ್. ಇದರಲ್ಲಿ ಪಾಸಿಬಿಲಿಟಿ ಕಾನ್ಸೆಪ್ಟ್ ಬಂತು. ಓಕೆ,
ಆಲ್ ಮೊಬೈಲ್ ಆರ್ ಡಿವೈಸಸ್, ಎಲ್ಲ ಮೊಬೈಲ್ಗಳೇನಿದ್ದಾವೆ ಡಿವೈಸಸ್ ಆಗಿದ್ದಾವೆ. ಎಲ್ಲ ಡಿವೈಸ್, ಆಲ್ ಡಿವೈಸಸ್ ಆರ್ ಮಷೀನ್ಸ್, ಆಲ್ ಡಿವೈಸ್ ಏನಿದ್ದಾವೆ ಮಷೀನ್ ಇದ್ದಾವೆ. ಸಮ್ ಮಷೀನ್ಸ್ ಆರ್ ಹೆವಿ, ಕೆಲವೊಂದು ಮಷೀನ್ಸ್ ಏನಿದ್ದಾವಲ್ಲ ಅವು ಹೆವಿ ಇದ್ದಾವೆ. ಪೂರ್ತಿ ಬರ್ಕೊಂಡು ಕೊಡೋದಿಲ್ಲ. ಇಲ್ಲಿ ಮಷಿನ್ ಫಸ್ಟಿಗೆ ಮೊಬೈಲ್ ತೊಗೊಂಡಿವಂದ್ರೆ ಇನ್ನೊಂದು ವರ್ಡ್ ನಿಮ್ಗೆ ಮಷಿನ್ ಅಂತ ಗೊತ್ತಾಗಬೇಕಂತಂದ್ರೆ ಯಾವುದೋ ಒಂದು ವರ್ಡ್ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬರ್ಕೋಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಪೂರ್ತಿ ಬರೆಯೋದ್ರಲ್ಲಿ, ಮೊಬೈಲು ಮಷಿನ್ ಡಿವೈಸ್ ಈ ರೀತಿ. ಓಕೆ, ಫಸ್ಟ್ ಕನ್ಕ್ಲೂಷನ್, ಸಮ್ ಮೊಬೈಲ್ ಆರ್ ಹೆವಿ, ಮೊಬೈಲ್ ಇಲ್ಲೈತೆ ಹೆವಿ ಇಲ್ಲೈತೆ. ಸಮ್ ಮೊಬೈಲ್ ಆರ್ ಹೆವಿ, ಆ ಕಡೆ ಪ್ರೀವಿಯಸ್ ಕಾನ್ಸೆಪ್ಟ್ ಇದು. ಮೊಬೈಲ್ಗೂ ಹೆವಿಗೂ ಏನೂ ಸಂಬಂಧನೇ ಇಲ್ಲ, ಈ ಸರ್ಕಲ್ಗೂ ಎಲ್ಲಿ ಇಂಟರ್ಸೆಕ್ಷನ್ ಕೂಡ ಇಲ್ಲ, ಅದಕ್ಕೋಸ್ಕರ ಈ ರೀತಿ ಡೈರೆಕ್ಟ್ ಕೊಟ್ಟಿರೋದು ರಾಂಗ್ ಆಯಿತು. ಆಲ್ ಹೆವಿ ಬೀಯಿಂಗ್ ಡಿವೈಸ್ ಈಸ್ ಅ ಪಾಸಿಬಿಲಿಟಿ, ಆಲ್ ಹೆವಿ ಬೀಯಿಂಗ್ ಡಿವೈಸ್ ಈಸ್ ಅ ಪಾಸಿಬಿಲಿಟಿ. ಹೆವಿ ಇಲ್ಲೈತೆ ಡಿವೈಸ್ ಇಲ್ಲೈತೆ, ರೆಸ್ಟ್ರಿಕ್ಷನ್ ಇಲ್ಲ ಅಂದರೆ ಇದು ಆಗ್ಬೋದು, ಪಾಸಿಬಿಲಿಟಿಯಲ್ಲಿ ಆಗ್ಬೋದು. ಈ ಸರ್ಕಲ್ಗೂ ಏನು ಇದು ಸರ್ಕಲ್ ಸಪ್ರೇಟ್ ಇದೆ, ಸರ್ಕಲ್ ಸಪ್ರೇಟ್ ಐತೆ. ಇದರಲ್ಲಿ ಎಲ್ಲ ಹೆವಿಗಳು ಮೆಷಿನಲ್ಲಿ ಕೂಡ ಬರ್ಬೋದು, ಇಲ್ಲಿ ಬರ್ಬೋದು ಅವರು ಹೆವಿ ಇದರಲ್ಲಿ ಬಂದು, ಇದರಲ್ಲಿ ಕೆಲವೊಂದು MC ಈ ರೀತಿಯ ಮೆಷಿನ್ಸ್ಗಳಾಗ್ಬೋದು. ಇದು ಸೆಕೆಂಡ್ ಒನ್ ಕರೆಕ್ಟ್ ಆಯಿತು. ಇದರ ಆನ್ಸರ್ ಏನಾಯಿತು? ಓನ್ಲಿ ಬಿ. ನೆಕ್ಸ್ಟ್ ಕ್ವಶನ್. ಇನ್ನೊಂದು ಪಾಸಿಬಿಲಿಟಿ ಮೇಲಿನ ಕ್ವಶನ್. ಓಕೆ, ಸಮ್ ಕ್ಯಾಟ್ ಆರ್ ಆ್ಯನಿಮಲ್, ಕೆಲವೊಂದು ಕ್ಯಾಟ್ ಆ್ಯನಿಮಲ್ ಆಗಿದ್ದಾವೆ. ಆಲ್ ಆ್ಯನಿಮಲ್ಸ್ ಆರ್ ಲಿವಿಂಗ್, ಎಲ್ಲ ಆ್ಯನಿಮಲ್ಗಳು ಲಿವಿಂಗ್. ಸಮ್ ಲಿವಿಂಗ್ ಬೀಯಿಂಗ್ ಆರ್ ಪ್ಲ್ಯಾಂಟ್ಸ್, ಕೆಲವೊಂದು ಲಿವಿಂಗ್ ಏನಿದಾವೆ ಪ್ಲ್ಯಾಂಟ್ಸ್ ಇದ್ದಾವೆ. ಫಸ್ಟ್ ಕನ್ಕ್ಲೂಷನ್, ಸಮ್ ಕ್ಯಾಟ್ ಆರ್ ಲಿವಿಂಗ್ ಬೀನ್ಸ್, ಕೆಲವೊಂದು ಕ್ಯಾಟ್ ಲಿವಿಂಗ್ ಇದಾವೆ ಅಂತ ಹೇಳ್ತಿರೋದು. ಇಲ್ಲಿ ಸರ್ಕಲ್ಗೆ ಇಂಟರ್ಸೆಕ್ಷನ್ ಆಗಿರೋದು ಈ ಕಾಮನ್ ಇದೆಲ್ಲ ಈ ಪ್ಲೇಸಲ್ಲಿ ಇರಬಹುದು ಅಂತ ಹೇಳ್ಬೋದು. ಒಂದೇ ಕರೆಕ್ಟ್ ಆಯಿತು. ಸಮ್ ಪ್ಲ್ಯಾಂಟ್ಸ್ ಬೀಯಿಂಗ್ ಆ್ಯನಿಮಲ್ ಈಸ್ ಅ ಪಾಸಿಬಿಲಿಟಿ, ಪ್ಲ್ಯಾಂಟ್ ಎಲ್ಲೈತಿ ಆ್ಯನಿಮಲ್ ಎಲ್ಲೈತಿ, ಈ ಸರ್ಕಲ್ಗೂ ಯಾವುದೇ ರೀತಿ ರಿಲೇಷನ್ ಇಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಹೇಳಿದ್ರೆ ರಾಂಗ್ ಆಗ್ತಿತ್ತು. ಬಟ್ ಪಾಸಿಬಿಲಿಟಿ ಕೊಟ್ಟಿದ್ದರಿಂದ ಇದು ಕರೆಕ್ಟ್ ಆಯಿತು. ಇದರದ ಆನ್ಸರ್ ಬೋತ್ 1 and 2, ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಆಲ್ ಬಾಯ್ಸ್ ಆರ್ ಸ್ಟೂಡೆಂಟ್ಸ್, ಎಲ್ಲ ಬಾಯ್ಸ್ ಏನಿದ್ದಾರೆ ಸ್ಟೂಡೆಂಟ್ ಆಗಿದ್ದಾರೆ. ನೋ ಸ್ಟೂಡೆಂಟ್ ಈಸ್ ಟೀಚರ್, ಯಾವುದೇ ಸ್ಟೂಡೆಂಟ್ ಟೀಚರ್ ಆಗಿಲ್ಲ. ಸಮ್ ಟೀಚರ್ಸ್ ಆರ್ ಇಂಟೆಲಿಜೆಂಟ್, ಕೆಲವೊಂದು ಟೀಚರ್ಸ್ ಇಂಟೆಲಿಜೆಂಟ್ ಇದ್ದಾರೆ. ಫಸ್ಟ್ ಕನ್ಕ್ಲೂಷನ್, ನೋ ಬಾಯ್ ಈಸ್ ಅ ಟೀಚರ್, ಯಾವುದೇ ಬಾಯ್ ಟೀಚರ್ ಆಗಿಲ್ಲ. ಹೌದು, ಯಾಕಂದರೆ ಎಲ್ಲ ಬಾಯ್ಸ್ಗಳೇನಿದ್ದಾರೆ ಎಲ್ಲ ಅವರು ಸ್ಟೂಡೆಂಟಲ್ಲಿ ಬರ್ತಾರೆ, ಅದಕ್ಕೋಸ್ಕರ ಸ್ಟೂಡೆಂಟ್ಗೂ ಟೀಚರ್ಗೂ ಸಂಬಂಧ ಇಲ್ಲ ಅಂದಮೇಲೆ ಬಾಯ್ಸ್ಗೂ ಮತ್ತು ಟೀಚರ್ಸ್ಗೂ ಯಾವುದೇ ರೀತಿಯ ಸಂಬಂಧ ಇರಲ್ಲ. ಅದಕ್ಕೆ ಫಸ್ಟ್ ಒನ್ ಕರೆಕ್ಟ್ ಆಯಿತು. ಸೆಕೆಂಡ್ ಒನ್, ಸಮ್ ಇಂಟೆಲಿಜೆಂಟ್ ಆರ್ ನಾಟ್ ಸ್ಟೂಡೆಂಟ್, ಕೆಲವೊಂದು ಇಂಟೆಲಿಜೆಂಟ್ ಆರ್ ನಾಟ್ ಸ್ಟೂಡೆಂಟ್ ಅಂತ ಕೊಟ್ಟಿರೋದು ಅವನು. ಕೆಲವೊಂದು ಇಂಟೆಲಿಜೆಂಟ್ ಆರ್ ನಾಟ್ ಸ್ಟೂಡೆಂಟ್ ಅಂತ ಹೇಳೋದು ರಾಂಗ್ ಆಗುತ್ತೆ. ಯಾಕಂತಂದರೆ ಇಂಟೆಲಿಜೆಂಟ್ಗೂ ಸ್ಟೂಡೆಂಟ್ಗೂ ಯಾವುದೇ ಸಂಬಂಧ ಇಲ್ಲ. ಈ ಇಂಟೆಲಿಜೆಂಟ್ ಟೀಚರ್ಗೂ ಸಂಬಂಧ ಐತೆ, ಟೀಚರ್ಗೂ ಸ್ಟೂಡೆಂಟ್ಗೂ ಆಗಿ ಬರೋಂಗಿಲ್ಲ ಅಂದಮೇಲೆ ಸಮ್ ಇಂಟೆಲಿಜೆಂಟ್ಸ್ ಆರ್ ನಾಟ್ ಸ್ಟೂಡೆಂಟ್ಸ್, ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಸಮ್ ಇಂಟೆಲಿಜೆಂಟ್ಸ್ ಆರ್ ನಾಟ್ ಸ್ಟೂಡೆಂಟ್ಸ್. ಓಕೆ, ಕರೆಕ್ಟ್ ಆಗುತ್ತೆ. ಯಾಕಂದರೆ ಸ್ಟೂಡೆಂಟ್ಗೂ ಟೀಚರ್ಸ್ಗೂ ಯಾವುದೇ ರಿಲೇಷನ್ ಇಲ್ಲ. ಈ ಟೀಚರ್ಗೂ ಮತ್ತು ಇಂಟೆಲಿಜೆಂಟಲ್ಲಿ ಬರ್ತಕ್ಕಂಥ ಕಾಮನ್ ಪ್ಲೇಸ್ ಇದು ಐತೆ. ಈ ಪ್ಲೇಸ್ಗೂ ಈ ಪ್ಲೇಸ್ ಇದರಲ್ಲಿ ಈ ಸರ್ಕಲಲ್ಲೇ ಬರುತ್ತೆ. ಈ ಜನರಿಗೂ ಮತ್ತು ಈ ಟೀಚರ್ಸ್ಗೂ ಮತ್ತು ಸ್ಟೂಡೆಂಟ್ಸ್ಗೂ ಆಗಿ ಬರೋಂಗಿಲ್ಲ. ಬಟ್ ಈ ಟೀಚರ್ಸ್ಗಳು ಇಂಟೆಲಿಜೆಂಟ್ ಆಗಿದ್ದಾರೆ, ಅದಕ್ಕೋಸ್ಕರ ಈ ಇಂಟೆಲಿಜೆಂಟ್ ಕೂಡ ಸ್ಟೂಡೆಂಟ್ ಆಗಿರೋಂಗಿಲ್ಲ. ಸೆಕೆಂಡ್ ಒನ್ ಕೂಡ ಕರೆಕ್ಟ್ ಆಯಿತು. ಇದರ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ ಇ, ಬೋತ್ 1 and 2 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Okay, next question. Okay. ಆಲ್ ಕಂಪ್ಯೂಟರ್ಸ್ ಆರ್ ಎಲೆಕ್ಟ್ರಾನಿಕ್ಸ್, ಎಲ್ಲ ಕಂಪ್ಯೂಟರ್ಗಳೇನಿದಾವೆ ಎಲೆಕ್ಟ್ರಾನಿಕ್ಸ್ ಇದಾವೆ.
ಸಮ್ ಎಲೆಕ್ಟ್ರಾನಿಕ್ಸ್ ಆರ್ ಫೋನ್ಸ್, ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಏನಿದೆ ಫೋನ್ಸ್ ಇದಾವೆ. ನೋ ಫೋನ್ ಈಸ್ ಅ ಪ್ರಿಂಟರ್, ಯಾವುದೇ ಫೋನ್ ಪ್ರಿಂಟರ್ ಆಗಿಲ್ಲ, ಯಾವುದೇ ಫೋನ್ ಪ್ರಿಂಟರ್ ಆಗಿಲ್ಲ. ಸಮ್ ಕಂಪ್ಯೂಟರ್ ಆರ್ ಫೋನ್, ಕಂಪ್ಯೂಟರ್ ಎಲ್ಲೈತಿ ಇಲ್ಲೈತಿ, ಫೋನ್ ಎಲ್ಲೈತಿ ಇಲ್ಲೈತಿ. ಕಂಪ್ಯೂಟರ್ ಆರ್ ಫೋನ್ ಅಂತ ಹೇಳೋಕ್ಕಾಗಿಲ್ಲ, ಫಸ್ಟ್ ಒನ್ ರಾಂಗ್ ಆಯಿತು, ಸರ್ಕಲ್ ಯಾವುದು ಇಂಟರ್ಸೆಕ್ಷನ್ ಆಗಿಲ್ಲ. ನೋ ಕಂಪ್ಯೂಟರ್ ಆರ್ ಫೋನ್, ಯಾವುದೇ ಕಂಪ್ಯೂಟರ್ ಫೋನ್ ಇಲ್ಲ ಅಂತ ಹೇಳ್ತಿರೋದು. ಯಾವುದೇ ಕಂಪ್ಯೂಟರ್ ಫೋನ್ ಇಲ್ಲ ಅಂತೇಳಿ ಕೂಡ ಡೆಫಿನೆಟಾಗಿ ಹೇಳೋಕ್ಕಾಗಿಲ್ಲ, ಯಾಕಂದರೆ ಇದು ಎರಡರ ಮಧ್ಯದ ರಿಲೇಷನ್ ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಪಾಸಿಬಿಲಿಟಿ ಕೊಟ್ಟಿದ್ರೆ ಆಗ್ಬೋದಾಗಿತ್ತು. ಇವಾಗ ನಿಮ್ಗೆ ಏನು ಅನ್ಸುತ್ತೆ, ಸಮ್ ಮತ್ತು ನೋ ಬಂದಿದೆ ಸರ್, ಇಲ್ಲಿ ಕೂಡ ಕಂಪ್ಯೂಟರ್ ಐತೆ, ಇಲ್ಲಿ ಕಂಪ್ಯೂಟರ್ ಐತೆ, ಇಲ್ಲಿ ಫೋನ್ ಐತೆ, ಇಲ್ಲಿ ಫೋನ್ ಐತೆ, ಇದ್ರ ಐದಾರು ಆಗುತ್ತೆ ಸರ್ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಇದು ಫಸ್ಟ್ ಒನ್ ಕಂಪ್ಯೂಟರ್, ಇದನ್ನು ಡೆಫಿನೆಟಾಗಿ ರಾಂಗ್ ಅದ, ಇದು ಕೂಡ ಡೆಫಿನೆಟಾಗಿ ರಾಂಗ್ ಅದ. ಅಂದ್ರೆ ಇದನ್ನು ರಾಂಗ್ ಐತಿ, ಇದನ್ನು ರಾಂಗ್ ಐತಿ ಇಂಡಿವಿಜುವಲಿ. ಆಮೇಲೆ ಇಲ್ಲಿ ಕಂಪ್ಯೂಟರ್, ಇಲ್ಲಿ ಫೋನ್ ಐತೆ. ಆಮೇಲೆ ಒಂದು ಪಾಸಿಟಿವ್ ಅದ, ಒಂದು ನೆಗೆಟಿವ್ ಅದ, ಮೂರು ಬಂದವು. ಅವಾಗ ಇದು ಐದಾರು ಆಗುತ್ತಾ ಸರ್ ನೀವು ಅಂತ ಅನ್ಬೋದು. ಬಟ್ ಐದಾರು ಕಾನ್ಸೆಪ್ಟ್ ಏನೈತೆ, ನೋ ಕಂಪ್ಯೂಟರ್ ಈಸ್ ಫೋನ್ ಅಂತ ಒಂದು ನೋ ಮತ್ತು ಸಮ್ ಕಾನ್ಸೆಪ್ಟ್ ಐತಲ್ಲ. ಓಕೆ, ಐದಾರು ಕಾನ್ಸೆಪ್ಟ್ ಏನು ಹೇಳಿರಲಿಲ್ಲ ಆಗ ಹೇಳಿದಲ್ಲ. ಪ್ರಿವಿಯಸ್ ಆಗಿ ಹೇಳಿದ್ದೆ ಐದಾರು ಆಗ್ಬೋದು ಅಂತ ಅನ್ಸುತ್ತೆ. ಚೆಕ್ ಮಾಡೋಣ ಐದಾರು ಆಗುತ್ತೆ ಇಲ್ಲ. ಇದು ಫಸ್ಟ್ ಡಯಾಗ್ರಾಮ್ ಹಾಕೋಣ. ಈ ರೀತಿ ಐದಾರು ಆಗುತ್ತೆ ಇಲ್ಲ ಅಂತ ಕನ್ಫ್ಯೂಸ್ ಆದಾಗ ಏನು ಮಾಡಬೇಕು ನೀವು, ಫಸ್ಟ್ ಸ್ಟೇಟ್ಮೆಂಟ್ ಡಯಾಗ್ರಾಮ್ ಹಾಕಿರಿ. ಫಸ್ಟ್ ಸ್ಟೇಟ್ಮೆಂಟ್ ಏನಾದ್ರೆ ಸಮ್ ಕಂಪ್ಯೂಟರ್ ಆರ್ ಫೋನ್, ಕೆಲವೊಂದು ಕಂಪ್ಯೂಟರ್ ಫೋನ್ಸ್ ಇದಾವೆ. ಈ ಫಸ್ಟ್ ಡಯಾಗ್ರಾಮಲ್ಲಿ ಸೆಕೆಂಡ್ ಒನ್ ಪುಟ್ ಮಾಡೋಣ. ನೋ ಕಂಪ್ಯೂಟರ್ ಆರ್ ಫೋನ್, ಯಾವುದೇ ಕಂಪ್ಯೂಟರ್ ಫೋನ್ ಇಲ್ಲ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಐತೆ. ಬಟ್ ಈ ಡಯಾಗ್ರಾಮ್ ನೋಡಿದಾಗ ಇದು ರಾಂಗ್ ಆಯಿತು ಅಂತ ಅಂದಮೇಲೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆದರೆ ಇದು ರಾಂಗ್ ಆಗಬೇಕು, ಇದು ಕರೆಕ್ಟ್ ಆದರೆ ಇದು ರಾಂಗ್ ಆಗಬೇಕು. ಅದಕ್ಕೋಸ್ಕರ ಇದರ ನಾವು ಎರಡರಲ್ಲಿ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಬೇಕು. ಇವಾಗ ಫಸ್ಟ್ ಡಯಾಗ್ರಾಮ್ ಹಾಕಿದಾಗ ಸೆಕೆಂಡ್ ರಾಂಗ್ ಆಯಿತು. ಇನ್ನು ಸೆಕೆಂಡ್ ಡಯಾಗ್ರಾಮ್ ಹಾಕಿ ನೋಡೋಣ. ಸೆಕೆಂಡ್ ಡಯಾಗ್ರಾಮ್ ಹಾಕಿದಾಗ ಫಸ್ಟ್ ತಪ್ಪಾಗಬೇಕು. ನೋ ಕಂಪ್ಯೂಟರ್ ಆರ್ ಫೋನ್ಸ್, ಯಾವುದೇ ಕಂಪ್ಯೂಟರ್ ಫೋನ್ಸ್ ಆಗಿಲ್ಲ ಅಂತ ಹೇಳ್ತಿರೋದು. ಯಾವುದೇ ಕಂಪ್ಯೂಟರ್ ಫೋನ್ಸ್ ಆಗಿಲ್ಲ. ಫಸ್ಟ್ ಕನ್ಕ್ಲೂಷನ್ ಇದರಲ್ಲಿ ಹಾಕಿ ನೋಡೋಣ. ಸಮ್ ಕಂಪ್ಯೂಟರ್ ಆರ್ ಫೋನ್ಸ್, ಕಂಪ್ಯೂಟರ್ ಎಲ್ಲೈತೆ, ಫೋನ್ ಎಲ್ಲೈತೆ, ಇವೆರಡರ ಮಧ್ಯೆ ಸಮ್ ಕಂಪ್ಯೂಟರ್ ಆರ್ ಫೋನ್ಸ್ ಅಂತ ಹೇಳಿದಾಗ ಇದು ರಾಂಗ್ ಆಯಿತು. ಅದಕ್ಕೋಸ್ಕರ ಇದು ಕರೆಕ್ಟ್ ಆದರೆ ಇದು ರಾಂಗ್ ಆಗುತ್ತೆ, ಇದು ಕರೆಕ್ಟ್ ಆದರೆ ಇದು ರಾಂಗ್ ಆಗುತ್ತೆ. ಆಗಿದ್ಮೇಲೆ ಇದು ಐದಾರು ಆಗುತ್ತೆ ಅಂತೇಳಿ ಹೇಳ್ಬೋದು ನಾವು. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್ ಇದು. ಐದಾರಿಗೆ ಏನೇನು ಚೆಕ್ ಮಾಡಬೇಕು, ಫಸ್ಟ್ ಎರಡು ಇಂಡಿವಿಜುವಲ್ ಆಗಿ ರಾಂಗ್ ಆಗಬೇಕು. ಆಮೇಲೆ ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಇರಬೇಕು, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರಬೇಕು. ಅದಾದ ನಂತರ ಫೋರ್ತ್ ಒನ್ ಏನು ಆಗ್ಬೇಕಂದ್ರೆ ಕನ್ಫ್ಯೂಸ್ ಆದರೆ ಈ ರೀತಿ ಒಂದು ಡಯಾಗ್ರಾಮ್ ಹಾಕಿದಾಗ ಸೆಕೆಂಡ್ ಒನ್ ರಾಂಗ್ ಆಗಬೇಕು. ಫಸ್ಟ್ ಸ್ಟೇಟ್ಮೆಂಟ್ ತೊಗೊಂಡ್ರೆ ಸೆಕೆಂಡ್ ಒನ್ ಕನ್ಕ್ಲೂಷನ್ ತೊಗೊಂಡಾಗ ಇದು ರಾಂಗ್ ಆಗಬೇಕು. ಇದನ್ನು ಸ್ಟೇಟ್ಮೆಂಟ್ ತೊಗೊಂಡು ಇದನ್ನು ಕನ್ಕ್ಲೂಷನ್ ತೊಗೊಂಡಾಗ ಇದು ರಾಂಗ್ ಆಗಬೇಕು. ಅಂದಾಗ ಮಾತ್ರ ಅದು ಐದಾರು ಇದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರಿವಿಯಸ್ ಕ್ವಶನ್ ಆನ್ಸರ್ ಐದಾರು. ಓಕೆ, ಈ ಕ್ವಶನಲ್ಲಿದೆ ನೋಡೋಣ. ಕ್ವಶನ್ ನಂಬರ್ 10 ಅಲ್ಲ. ಸಮ್ ಆಫೀಸರ್ಸ್ ಆರ್ ಕ್ಲರ್ಕ್ಸ್, ಕೆಲವೊಂದು ಆಫೀಸರ್ಸ್ಗಳೇನಿದ್ದಾರೆ ಕ್ಲರ್ಕ್ಸ್ ಇದ್ದಾರೆ. ಸಮ್ ಆಫೀಸರ್ಸಲ್ಲಿ ಕೆಲವೊಂದು ಆಫೀಸರ್ಸ್ ಮಾತ್ರ ಕ್ಲರ್ಕ್ಸ್ ಇದ್ದಾರೆ. ಆಲ್ ಕ್ಲರ್ಕ್ಸ್ ಆರ್ ಸ್ಟಾಫ್ಸ್, ಎಲ್ಲ ಕ್ಲರ್ಕ್ ಇದೆ ಏನಿದಾರಲ್ಲ ಇದು ಸ್ಟಾಫ್ ಇದೆ. ನೋ ಸ್ಟಾಫ್ ಇಸ್ ಅ ವರ್ಕರ್, ಯಾವುದೇ ಸ್ಟಾಫ್ ವರ್ಕರ್ ಇಲ್ಲ. ಫಸ್ಟ್ ಕನ್ಕ್ಲೂಷನ್ ಬರೋಣ. ಸಮ್ ಆಫೀಸರ್ಸ್ ಆರ್ ನಾಟ್ ವರ್ಕರ್ಸ್, ಆಫೀಸರ್ ಇಲ್ಲೈತೆ, ವರ್ಕರ್ ಇಲ್ಲೈತೆ. ಇವರಿಬ್ಬರ ಮಧ್ಯೆ ಏನಾದರೂ ಇದು ಐತೆ? ಏನೂ ಇಲ್ಲ. ಸಮ್ ಆಫೀಸರ್ಸ್ ಆರ್ ನಾಟ್ ವರ್ಕರ್ಸ್, ಯಾವುದೇ ರೀತಿಯ ಸಂಬಂಧ ಇವರಿಬ್ಬರ ಮಧ್ಯೆ ಇಲ್ಲ. ನೆಕ್ಸ್ಟ್ ಸಮ್ ವರ್ಕರ್ಸ್ ಆರ್ ಕ್ಲರ್ಕ್ಸ್, ವರ್ಕರ್ ಇಲ್ಲಿದ್ದಾರೆ, ಕ್ಲರ್ಕ್ ಇಲ್ಲಿದ್ದಾರೆ. ಕ್ಲರ್ಕ್ ಮಧ್ಯೆ ವರ್ಕರ್ ಇಲ್ಲಿ ಆಲ್ರೆಡಿ ಈ ಭಾಗ ಹಂಚ್ಕೊಂಡಿದೆ. ಆದ್ದರಿಂದ ಇದು ಕರೆಕ್ಟ್ ಆಯಿತು, ಇದು ರಾಂಗ್ ಆಯಿತು. ಓನ್ಲಿ 2 ಕರೆಕ್ಟ್ ಆನ್ಸರ್ ಇತ್ತು. ಓನ್ಲಿ ಆಪ್ಷನ್ 2 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಆಲ್ ಸೋಲ್ಜರ್ಸ್ ಆರ್ ಬ್ರೇವ್, ಎಲ್ಲ ಸೋಲ್ಜರ್ಸ್ ಏನಿದ್ದಾರೆ ಬ್ರೇವ್ ಇದ್ದಾರೆ. ಮ್ಯಾಕ್ಸಿಮಮ್ ಬರ್ತಲ್ಲ, ಮ್ಯಾಕ್ಸಿಮಮ್ ನಾನು ಏನು ಹೇಳಿದ್ದೆ, ಮ್ಯಾಕ್ಸಿಮಮ್ ಕೂಡ ಸಮ್ಮಲ್ಲಿ ಬರುತ್ತೆ. ಮ್ಯಾಕ್ಸಿಮಮ್ ಐತೆ ಬಟ್ 100% ಇಲ್ಲ, ಅದಕ್ಕೋಸ್ಕರ ಇದು ಸಮ್ಮಲ್ಲಿ ಬರುತ್ತೆ. ಮ್ಯಾಕ್ಸಿಮಮ್ ಬ್ರೇವ್ ಆರ್ ಹಾನೆಸ್ಟ್ ಅಂದರೆ ಸಮ್ ಬ್ರೇವ್ ಆರ್ ಹಾನೆಸ್ಟ್. ನೋ ಹಾನೆಸ್ಟ್ ಇಸ್ ಕರೆಕ್ಟ್, ಯಾವುದೇ ಹಾನೆಸ್ಟ್ ಕರೆಕ್ಟ್ ಆಗಿಲ್ಲ.
ಫಸ್ಟ್ ಕನ್ಕ್ಲೂಷನ್ ಸಮ್ ಸೋಲ್ಜರ್ಸ್ ಆರ್ ಹಾನೆಸ್ಟ್. ಸೋಲ್ಜರ್ಸ್ ಇಲ್ಲೈತೆ, ಹಾನೆಸ್ಟ್ ಇಲ್ಲೈತೆ, ಹೇಳೋಕ್ಕಾಗಂಗಿಲ್ಲ. ಫಸ್ಟ್ ಒನ್ ರಾಂಗ್ ಆಯಿತು. ಸಮ್ ಬ್ರೇವ್ ಆರ್ ಕರಪ್ಟ್ ಈಸ್ ಅ ಪಾಸಿಬಿಲಿಟಿ. ಸಮ್ ಬ್ರೇವ್ ಆರ್ ಕರಪ್ಟ್ ಈಸ್ ಅ ಪಾಸಿಬಿಲಿಟಿ. ಇಲ್ಲಿ ಇದ್ದಕ್ಕಂಥ ಈ ಬ್ರೇವಲ್ಲಿ ಇರ್ತಕ್ಕಂಥ ಇಷ್ಟು ಭಾಗದ ಮಾತ್ರ ಕರಪ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ, ಬಟ್ ಉಳಿದಿರೋ ಈ ಭಾಗ ಕರಪ್ಟ್ ಆಗಬಹುದು ಪಾಸಿಬಿಲಿಟಿಯಲ್ಲಿ. ಅದಕ್ಕೋಸ್ಕರ ಪಾಸಿಬಿಲಿಟಿ ಕೊಟ್ಟಿರೋದ್ರಿಂದ ಸೆಕೆಂಡ್ ಒನ್ ಕರೆಕ್ಟ್ ಆಯಿತು. ಇದರ ಆನ್ಸರ್ ಓನ್ಲಿ ಬಿ, ಆಪ್ಷನ್ ನಂಬರ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಕ್ವಶನ್. ಏನಿದೆ ಇದರಲ್ಲಿ? ಆಲ್ ಸ್ಟಾರ್ ಆರ್ ಪ್ಲ್ಯಾನೆಟ್. ಎಲ್ಲ ಸ್ಟಾರ್ಗಳು ಪ್ಲ್ಯಾನೆಟ್ ಆಗಿದ್ದಾವೆ. ಸಮ್ ಪ್ಲ್ಯಾನೆಟ್ ಆರ್ ಮೂನ್ಸ್. ಕೆಲವೊಂದು ಪ್ಲ್ಯಾನೆಟ್ಗಳು ಮೂನ್ ಆಗಿದ್ದಾವೆ. ಓನ್ಲಿ ಫ್ಯೂ ಮೂನ್ ಈಸ್ ಕಮೆಂಟ್. ಕೆಲವೊಂದೇ ಮೂನ್ಗಳು. ಓನ್ಲಿ ಫ್ಯೂ ಅಂತಂದ್ರೆ ಅವಾಗಲೇ ಹೇಳಿದ್ದೇನೆ, ಇದರಲ್ಲಿ ಕೆಲವೊಂದೇ ಮೂನ್ಗಳು ಈ ಭಾಗದಲ್ಲಿ ಇದಾವಲ್ಲ, ಅವು ಕೆಲವೊಂದೇ ಮೂನ್ಗಳು ಕಮೆಂಟ್ ಆಗಿರ್ತವೆ. ಬಟ್ ಇವು ಉಳಿದಿರ್ತಕ್ಕಂಥ ಭಾಗದ ಏನು ಮೂನ್ಸ್ ಇದಾವಲ್ಲ ಅವು ಯಾವ ಕಮೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲಿರ್ತಕ್ಕಂಥ ಭಾಗದ ಮೂನ್ಗಳು. ಅದಕ್ಕೆ ಇಲ್ಲಿ ಇಂಟು ಹಾಕ್ತೀವಿ. ಇವೆಲ್ಲ ಪಾಸಿಬಿಲಿಟಿಗಳು ಈ ಕಡೆ ಹೋಗ್ಬೋದು, ಬಟ್ ಇವೆಲ್ಲ ಪಾಸಿಬಿಲಿಟಿಗಳು ಈ ಕಡೆ ಬರೋಕ್ಕಾಗಲ್ಲ. ಆಲ್ರೆಡಿ ಇಲ್ಲಿ ಮೇಲೆ ರೆಸ್ಟ್ರಿಕ್ಷನ್ ಹಾಕಿವಿ. ಫಸ್ಟ್ ಕನ್ಕ್ಲೂಷನ್ ಆಲ್ ಮೂನ್ ಆರ್ ಕಮೆಟ್ ಈಸ್ ಅ ಪಾಸಿಬಿಲಿಟಿ. ಎಲ್ಲ ಮೂನ್ಗಳು ಕಮೆಂಟ್ ಆಗೋಕ್ಕೆ ಸಾಧ್ಯ ಐತೆ ಅಂತ ಹೇಳ್ತಿರೋದು. ಆಲ್ರೆಡಿ ಕೆಲವೊಂದು ಮೂನ್ಗಳು ಕಮೆಂಟ್ ಇಲ್ಲ ಅಂತೇಳಿ ನಾವು ಇಲ್ಲಿ ಮೇಲೆ ರಾಂಗ್ ಹಾಕಿರೋದು, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಪಾಸಿಬಿಲಿಟಿಯಲ್ಲಿ ಕೊಟ್ಟಿದ್ರು ಕೂಡ ಇದು ರಾಂಗ್ ಆಗುತ್ತೆ. ಯಾಕಂದರೆ ಈ ಓನ್ಲಿ ಅಂದರೆ ಏನು? ಕೆಲವೊಂದೇ. ಫ್ಯೂ ಅಂದರೆ ಕೆಲವೊಂದೇ ಮೂನ್ಗಳು ಈ ಭಾಗದಲ್ಲಿರ್ತಕ್ಕಂಥ ಕೆಲವೊಂದು ಮೂನ್ಗಳು ಅಷ್ಟೇ ಕಮೆಂಟ್ ಆಗಿದ್ದಾವೆ. ಈ ಉಳಿದಿರ್ತಕ್ಕಂಥ ಭಾಗದ ಮೂನ್ಗಳದ್ದು ಏನು ಉಳಿದಿರ್ತಕ್ಕಂಥ ಭಾಗ ಐತಲ್ಲ ಅದು ಕಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆಲ್ರೆಡಿ ಕೊಟ್ಟಿರೋದು ನಾವು ಕ್ವಶನಲ್ಲಿ ಓನ್ಲಿ ಫ್ಯೂ ಅಂತ ಹಾಕಿರೋದ್ರಿಂದ ಅದಕ್ಕೋಸ್ಕರ ಇಲ್ಲಿ ಮೇಲೆ ರಾಂಗ್ ಹಾಕಿರೋದು ನಾವು. ಅದಾದಮೇಲೂ ಅವನು ಕನ್ಕ್ಲೂಷನಲ್ಲಿ ಹೇಳ್ತಿರ್ತಾನೆ ಆಲ್ ಮೂನ್ ಆರ್ ಕಮೆಂಟ್ ಈಸ್ ಎ ಪಾಸಿಬಿಲಿಟಿ ಅಂತೇಳಿ. ಎಲ್ಲ ಮೂನ್ ಕಮೆಂಟ್ ಆಗ್ಬೋದು, ಸಾಧ್ಯತೆ ಇದೆ ಅಂತ ಹೇಳ್ತಿರೋದು. ಅದಕ್ಕೋಸ್ಕರ ಅದು ಸಾಧ್ಯತೆ ಇಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಸಮ್ ಪ್ಲ್ಯಾನೆಟ್ ಆರ್ ನಾಟ್ ಕಮೆಂಟ್. ಕೆಲವೊಂದು ಪ್ಲ್ಯಾನೆಟ್ಗಳು ಕಮೆಂಟ್ ಇಲ್ಲ ಅಂತ ಹೇಳ್ತಿರೋದು. ಕಮೆಂಟ್ ಇಲ್ಲೈತೆ, ಪ್ಲ್ಯಾನೆಟ್ ಇಲ್ಲೈತೆ, ರಿಲೇಷನ್ ಇಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಇದಕ್ಕೂ ಯಾವುದೇ ರಿಲೇಷನ್ ಇಲ್ಲ, ಅದಕ್ಕೋಸ್ಕರ ನಾವು ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ, ಇದನ್ನು ರಾಂಗ್ ಆಯಿತು. ಆನ್ಸರ್ ಏನೈತೆ ಇದ್ರದ್ದು? ನೈದರ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. 12th ಒನ್ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಕ್ವಶನ್. ಓಕೆ, ಓನ್ಲಿ ಫ್ಯೂ ಕಾನ್ಸೆಪ್ಟ್ ಗೊತ್ತಾ? ಮತ್ತು ಓನ್ಲಿ ಫ್ಯೂ ಟೀಚರ್ಸ್ ಆರ್ ರೈಟರ್. ಕೆಲವೊಂದೇ ಟೀಚರ್ಸ್ ಇಲ್ಲದಾರೆ, ಕೆಲವೊಂದೇ ಮೊದಲು ಫ್ಯೂದಿಂದ ಓದಲಿ ಬಿಡ್ರಿ. ಫ್ಯೂ ಟೀಚರ್ಸ್ ಆರ್ ರೈಟರ್ ಅಂದರೆ ಟೀಚರ್ಸ್ ರೈಟರ್ಸ್ ಕೆಲವೊಂದು ಇದ್ದಾರೆ. ಕೆಲವೊಂದೇ ಮುಂದೆ ಓನ್ಲಿ ಬಂದಿರೋದ್ರಿಂದ ಓನ್ಲಿ ಫ್ಯೂ ಟೀಚರ್ಸ್, ಈ ಭಾಗದ ಟೀಚರ್ಸ್ ಅಷ್ಟೇ ರೈಟರ್ ಆಗಿರ್ತಾರೆ, ಉಳಿದಿರೋ ಈ ಭಾಗದ ಟೀಚರ್ಸ್ಗಳು ರೈಟರ್ ಆಗಿರಲ್ಲ. ಇದು ರಾಂಗ್ ಆಯ್ತು. ಸಮ್ ರೈಟರ್ಸ್ ಆರ್ ಸಿಂಗರ್ಸ್. ಈ ರೈಟರಲ್ಲಿ ಕೆಲವೊಂದು ರೈಟರ್ ಏನಿದ್ದಾರೆ ಸಿಂಗರ್ ಇದ್ದಾರೆ. ಆಲ್ ಸಿಂಗರ್ಸ್ ಆರ್ ಫೇಮಸ್. ಎಲ್ಲ ಸಿಂಗರ್ಸ್ಗಳೇನಿದ್ದಾರೆ ಫೇಮಸ್ ಆಗಿದ್ದಾರೆ. ಫಸ್ಟ್ ಕನ್ಕ್ಲೂಷನ್. ಸಮ್ ಟೀಚರ್ಸ್ ಆರ್ ನಾಟ್ ಫೇಮಸ್. ಟೀಚರ್ಸ್ ಇಲ್ಲೈತೆ, ಫೇಮಸ್ ಇಲ್ಲೈತೆ. ಸಮ್ ಟೀಚರ್ಸ್ ಆರ್ ನಾಟ್ ಫೇಮಸ್. ಇದು ಕರೆಕ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇದಕ್ಕೂ ಯಾವುದೇ ರಿಲೇಷನ್ ಇಲ್ಲ ಇಲ್ಲಿ. ಸಮ್ ಟೀಚರ್ಸ್ ಆರ್ ನಾಟ್ ಫೇಮಸ್ ಅಂತ ಹೇಳೋಕ್ಕಾಗಂಗಿಲ್ಲ. ಸಾರಿ ಆಲ್ರೆಡಿ ಇಲ್ಲಿ ರಿಜೆಕ್ಷನ್ ಹಾಕಿದ್ದೀವಲ್ಲ. ಸಮ್ ಟೀಚರ್ಸ್ ಆರ್ ನಾಟ್ ಫೇಮಸ್. ಹೌದು, ಓನ್ಲಿ ಫ್ಯೂ ಕೊಟ್ಟಿರೋದ್ರಿಂದ ಕೆಲವೊಂದು ಅಷ್ಟೇ ಏನಿದ್ದಾರೆ ಇವ್ರ ಭಾಗದ ಟೀಚರ್ಸ್ಗಳು ರೈಟರ್ ಆಗಿದ್ದಾರೆ, ಬಟ್ ಉಳಿದಿರೋ ಈ ಭಾಗದ ಟೀಚರ್ಸ್ಗಳು ರೈಟರ್ ಆಗಿರಲ್ಲ. ಫಸ್ಟ್ ಒನ್ ಕರೆಕ್ಟ್ ಆನ್ಸರ್. ಸೆಕೆಂಡ್ ಒನ್ ಸಮ್ ಫೇಮಸ್ ಆರ್ ರೈಟರ್ಸ್. ಕೆಲವೊಂದು ಫೇಮಸ್ ಏನಿದ್ದಾರಲ್ಲ ಅವರು ರೈಟರ್ಸ್ ಇದ್ದಾರೆ ಅಂತ ಹೇಳ್ತಿರೋದು. ಈ ರೈಟರ್ಸ್ ಭಾಗದಲ್ಲಿ ಫೇಮಸ್ ಕೂಡ ಬಂದಿದೆ, ಅದಕ್ಕೋಸ್ಕರ ಇದು ಕೂಡ ಕರೆಕ್ಟ್ ಆಯಿತು. ಆನ್ಸರ್ 192. ಬೋತ್ ಆಪ್ಷನ್ ಇ ಕರೆಕ್ಟ್ ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್.
ಓಕೆ, ಆಲ್ ಇಂಜಿನಿಯರ್ಸ್ ಆರ್ ಇಂಟೆಲಿಜೆಂಟ್ಸ್. ಎಲ್ಲ ಇಂಜಿನಿಯರ್ ಏನಿದಾರಲ್ಲ ಅವರು ಇಂಟೆಲಿಜೆಂಟ್ ಇದ್ದಾರೆ, ಇಂಟೆಲಿಜೆಂಟ್. ಸಮ್ ಇಂಟೆಲಿಜೆಂಟ್ ಆರ್ ಹಾರ್ಡ್ ವರ್ಕರ್. ಕೆಲವೊಂದು ಇಂಟೆಲಿಜೆಂಟ್ ಏನಿದ್ದಾರೆ ಹಾರ್ಡ್ ವರ್ಕರ್ ಇದ್ದಾರೆ. ನೋ ಹಾರ್ಡ್ ವರ್ಕರ್ ಈಸ್ ಲೇಜಿ. ಹಾರ್ಡ್ ವರ್ಕರ್ಗೂ ಲೇಜಿಗೂ ಯಾವ ಸಂಬಂಧ ಇಲ್ಲ, ಎರಡು ಬೇರೆ ಬೇರೆ ಐತಿ. ನೋ ಇಂಜಿನಿಯರ್ ಈಸ್ ಲೇಜಿ. ಇಂಜಿನಿಯರ್ ಇಲ್ಲೈತಿ, ಲೇಜಿ ಇಲ್ಲೈತಿ. ಫಸ್ಟ್ ಕ್ವಶನ್ದ ಕಾನ್ಸೆಪ್ಟ್ ಇದಕ್ಕೆ ರಾಂಗ್ ಆಯ್ತು ಇದು. ಸಮ್ ಇಂಜಿನಿಯರ್ ಆರ್ ಲೇಜಿ. ಇಂಜಿನಿಯರ್ ಇಲ್ಲೈತೆ, ಲೇಜಿ ಇಲ್ಲೈತಿ. ಇದು ಎರಡರ ಮಧ್ಯೆ ಯಾವುದೇ ಇದು ಇಲ್ಲ, ರಿಲೇಷನ್ ಇಲ್ಲ, ಇದು ರಾಂಗ್ ಆಯಿತು. ಬಟ್ ನೋ ಸಮ್ ಬಂತು, ಇಲ್ಲಿ ಇಂಜಿನಿಯರ್ ಐತಿ, ಇಲ್ಲಿ ಇಂಜಿನಿಯರ್ ಐತಿ, ಲೇಜಿ ಐತಿ. ಅದಕ್ಕೋಸ್ಕರ ಸಮ್ ನೋ ಕಾನ್ಸೆಪ್ಟ್ದು ಒಂದು ಪಾಸಿಟಿವ್ ಅದ, ಒಂದು ನೆಗೆಟಿವ್ ಅದ. ಅದಕ್ಕೋಸ್ಕರ ಇದು 5 ಆಗುತ್ತೆ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್ ಇದ್ರದ್ದು. ನೆಕ್ಸ್ಟ್ ಕ್ವಶನ್. ಓಕೆ, ಎವ್ರಿದು ಆವಾಗಲೇ ಹೇಳಿದ್ದೆ ಫಸ್ಟಿಗೆ. ಎವ್ರಿ ಈಚ್ 100% ಆಲ್ ಎಲ್ಲ ಏನಿದಾವೆ ಆಲ್ದು ಸಮಾನಾರ್ಥಕ ಅದಾವೆ. ಅದಕ್ಕೋಸ್ಕರ ಆಲ್ ಕಪ್ ಆರ್ ಪ್ಲೇಟ್ ಐತಿದ್ದು. ಎಲ್ಲ ಕಪ್ಗಳೇನಿದಾವೆ ಪ್ಲೇಟ್ಗಳಾಗಿದ್ದಾವೆ. ಸಮ್ ಪ್ಲೇಟ್ಸ್ ಆರ್ ನಾಟ್ ಗ್ಲಾಸಸ್. ಈ ಪ್ಲೇಟಲ್ಲಿರ್ತಕ್ಕಂಥ ಕೆಲವೊಂದು ಪ್ಲೇಟ್ಸ್ಗಳು ನಾಟ್ ಗ್ಲಾಸ್ ಆಗಿಲ್ಲ. ಕೆಲವೊಂದು ಆಗಿರ್ಬೋದು, ಬಟ್ ಕೆಲವೊಂದಿಲ್ಲ. ಆಲ್ ಗ್ಲಾಸಸ್ ಆರ್ ಟ್ರಾನ್ಸ್ಪರೆಂಟ್ಸ್. ಎಲ್ಲ ಗ್ಲಾಸಸ್ಗಳು ಟ್ರಾನ್ಸ್ಪರೆಂಟ್ ಇದಾವೆ. ಸಮ್ ಕಪ್ಸ್ ಆರ್ ಟ್ರಾನ್ಸ್ಪರೆಂಟ್ಸ್. ಕಪ್ ಇಲ್ಲೈತೆ, ಟ್ರಾನ್ಸ್ಪರೆಂಟ್ ಇಲ್ಲೈತೆ, ರಿಲೇಷನ್ ಇಲ್ಲ, ಒಂದೇ ರಾಂಗ್ ಆಯ್ತು. ಆಲ್ ಟ್ರಾನ್ಸ್ಪರೆಂಟ್ಸ್ ಬೀಯಿಂಗ್ ಕಪ್ ಈಸ್ ಅ ಪಾಸಿಬಿಲಿಟಿ. ಟ್ರಾನ್ಸ್ಪರೆಂಟ್ ಇಲ್ಲೈತೆ, ಎಲ್ಲ ಟ್ರಾನ್ಸ್ಪರೆಂಟ್ ಬೀಯಿಂಗ್ ಕಪ್ ಈಸ್ ಅ ಪಾಸಿಬಿಲಿಟಿ. ಈ ಎಲ್ಲ ಟ್ರಾನ್ಸ್ಪರೆಂಟ್ ಕಪ್ಪಲ್ಲಿ ಹೋಗ್ಬೋದು, ಬಟ್ ಈ ಪ್ಲೇಸಲ್ಲಿ ಬರೋಕ್ಕಾಗಂಗಿಲ್ಲ. ಹೋಗ್ಬೋದು, ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಇದು ಸೆಕೆಂಡ್ ಕನ್ಕ್ಲೂಷನ್ ಕರೆಕ್ಟ್ ಐತೆ. ಓನ್ಲಿ ಬಿ ಇದ್ರದ್ದು ಆನ್ಸರ್, ಓನ್ಲಿ ಬಿ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಓನ್ಲಿ ಫ್ಯೂ ಟ್ರೈನ್ಸ್ ಆರ್ ವೆಹಿಕಲ್ಸ್. ಕೆಲವೊಂದೇ ಟ್ರೈನ್ಸ್ಗಳು ವೆಹಿಕಲ್ ಆಗಿದ್ದಾವೆ, ಕೆಲವೊಂದಿಲ್ಲ. ಈ ಕೆಲವೊಂದು ಏನು ಭಾಗದಿರ್ತಾವಲ್ಲ ಅವಿಲ್ಲ. ಓನ್ಲಿ ಫ್ಯೂ ವೆಹಿಕಲ್ಸ್ ಟ್ರೈನ್ಸ್ ಆರ್ ವೆಹಿಕಲ್ಸ್. ಓನ್ಲಿ ಫ್ಯೂ ವೆಹಿಕಲ್ಸ್ ಆರ್ ಪ್ಲೇನ್ಸ್. ಈ ವೆಹಿಕಲಲ್ಲಿ ಕೆಲವೊಂದೇ ವೆಹಿಕಲ್ ಪ್ಲೇನ್ಸ್ ಆಗಿದ್ದಾವೆ. ಓಕೆ, ಈ ಕೆಲವೊಂದು ಭಾಗ ಅಷ್ಟೇ, ಕೆಲವೊಂದಿಲ್ಲ. ಈ ಉಳಿದಿರೋ ಭಾಗ ಇಲ್ಲ. ನೋ ಪ್ಲೇನ್ ಈಸ್ ಸಿಪ್. ಯಾವುದೇ ಪ್ಲೇನ್ ಸಿಪ್ ಆಗಿಲ್ಲ. ಓಕೆ, ಆಲ್ ವೆಹಿಕಲ್ ಆರ್ ಪ್ಲೇನ್ಸ್. ವೆಹಿಕಲ್ ಇಲ್ಲೈತೆ, ಪ್ಲೇನ್ಸ್ ಇಲ್ಲೈತೆ. ಆಲ್ ವೆಹಿಕಲ್ ಆರ್ ಪ್ಲೇನ್ಸ್. ಪಾಸಿಬಿಲಿಟಿ ಕೊಟ್ಟಿದ್ದು ಕರೆಕ್ಟ್ ಆಯ್ತಿತ್ತು, ಬಟ್ ಪಾಸಿಬಿಲಿಟಿ ಇಲ್ಲ, ಇದು ರಾಂಗ್ ಆಯಿತು. ಆಲ್ ಪ್ಲೇನ್ಸ್ ಆರ್ ವೆಹಿಕಲ್ಸ್. ಅದಂತೂ ಪಾಸಿಬಿಲಿಟಿ ಕೊಟ್ಟರು ರಾಂಗ್ ಆಗ್ತಿತ್ತು. ಯಾಕಂದರೆ ಆ ಪಾಸಿಬಿಲಿಟಿ ಕೊಟ್ಟರೆ ಕರೆಕ್ಟ್ ಆಗ್ತಿತ್ತು. ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ ನಾನು. ಜಸ್ಟ್ ಆಲ್ ವೆಹಿಕಲ್ಸ್ ಆರ್ ಪ್ಲೇನ್ಸ್ ಐತಲ್ಲ, ಇದು ಡೆಫಿನೆಟಾಗಿ ರಾಂಗ್ ಐತಿ. ಪಾಸಿಬಿಲಿಟಿಯಲ್ಲಿ ಕೂಡ ರಾಂಗ್ ಆಗ್ತದೆ. ಆಲ್ ವೆಹಿಕಲ್ಸ್ ಆರ್ ಪ್ಲೇನ್ಸ್ ಅಂತ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕೆಲವೊಂದು ಇಲ್ಲ ಅಂತೇಳಿ ಆಲ್ರೆಡಿ ರಾಂಗ್ ಹಾಕಿದ್ದೀವಿ ನಾವು. ಇಲ್ಲಿ ಪಾಸಿಬಿಲಿಟಿ ಕೊಟ್ಟರು ರಾಂಗ್ ಆಗ್ತಿತ್ತು. ಬಟ್ ಇದರಲ್ಲಿ ಆಲ್ ಪ್ಲೇನ್ಸ್ ಆರ್ ವೆಹಿಕಲ್ ಅನ್ನೋದು ಈಗ ಆಲ್ರೆಡಿ ರಾಂಗ್ ಐತಿ. ಬಟ್ ಪಾಸಿಬಿಲಿಟಿ ಕೊಟ್ಟರೆ ಯಾಕೆ ರೈಟ್ ಆಗ್ತಿತ್ತು? ಪ್ಲೇನ್ಸ್ಗೂ ವೆಹಿಕಲ್ಸ್ಗೂ ರೆಸ್ಟ್ರಿಕ್ಷನ್ ಇಲ್ಲ. ವೆಹಿಕಲ್ಸಿಂದ ಪ್ಲೇನ್ಸ್ಗೆ ರೆಸ್ಟ್ರಿಕ್ಷನ್ ಐತಿ, ಪ್ಲೇನ್ಸಿಂದ ವೆಹಿಕಲ್ಗೆ ರೆಸ್ಟ್ರಿಕ್ಷನ್ ಇಲ್ಲ. ಇದು ಪಾಸಿಬಿಲಿಟಿಯಲ್ಲಿ ಇದರಲ್ಲಿ ಹೋಗ್ಬೋದು, ಬಟ್ ಇದರೆಲ್ಲ ಬರೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಸೆಕೆಂಡ್ ಒನ್ ಕೂಡ ರಾಂಗ್ ಐತಿ, ಪಾಸಿಬಿಲಿಟಿ ಕೊಟ್ಟಿಲ್ಲ. ಅದಕ್ಕೆ ಇದರ ಆನ್ಸರ್ ಏನಾಯಿತು? ನೈದರ್ ನಾರ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಆಲ್ ಕೀ ಆರ್ ಲಾಕ್ಸ್. ಎಲ್ಲ ಕೀಗಳೇನಿದಾವೆ ಲಾಕ್ ಆಗಿದಾವೆ. ಫ್ಯೂ ಲಾಕ್ಸ್ ಆರ್ ಡೋರ್ಸ್. ಕೆಲವೊಂದು ಲಾಕ್ಸ್ ಏನಿದಾವೆ ಡೋರ್ಸ್ ಆಗಿದ್ದಾವೆ. ಅ ಫ್ಯೂ ಡೋರ್ಸ್ ಆರ್ ವಾಲ್ಸ್. ಅ ಫ್ಯೂ ಅಂದ್ರೆ ಕೂಡ ಸಮ್ನೆ ಆಗುತ್ತೆ. ಸಮ್ ಡೋರ್ಸ್ ಆರ್ ವಾಲ್ಸ್. ಕೆಲವೊಂದು ಡೋರ್ಸ್ ವಾಲ್ಸ್ ಆಗಿದ್ದಾವೆ.
ಕನ್ಕ್ಲೂಷನ್ ಸಮ್ ಕೀ ಆರ್ ಡೋರ್ಸ್, ಕೀ ಇಲ್ಲೈತೆ ಡೋರ್ ಇಲ್ಲೈತೆ ರಿಲೇಷನ್ ಇಲ್ಲ, ಒಂದೇದು ರಾಂಗ್ ಆಯ್ತು. ಸಮ್ ವಾಲ್ ಆರ್ ಬೀಯಿಂಗ್ ಲಾಕ್ ಈಸ್ ಎ ಪಾಸಿಬಿಲಿಟಿ, ಸಮ್ ವಾಲ್ ಆರ್ ಬೀಯಿಂಗ್ ಲಾಕ್ ಈಸ್ ಎ ಪಾಸಿಬಿಲಿಟಿ, ಇದು ಸರ್ಕಲ್ಗೂ ಈ ಸರ್ಕಲ್ಗೂ ರಿಲೇಷನ್ ಇಲ್ಲ, ಅದಕ್ಕೋಸ್ಕರ ರಾಂಗ್ ಆಯಿತು. ಬಟ್ ಪಾಸಿಬಿಲಿಟಿ ಕೊಟ್ಟಿದ್ದಲ್ಲೇ ಕರೆಕ್ಟ್ ಆಯಿತು. ಆಪ್ಷನ್ ಬಿ, ಓನ್ಲಿ ಬಿ ಇದ್ರದ್ದು. ನೆಕ್ಸ್ಟ್ ಕ್ವಶನ್. ಓಕೆ, ಸಮ್ ಚೇರ್ ಆರ್ ಟೇಬಲ್, ಕೆಲವೊಂದು ಚೇರ್ ಏನದಾವ ಟೇಬಲ್ ಆಗಿದಾವೆ. ಆಲ್ ಟೇಬಲ್ಸ್ ಆರ್ ಫರ್ನಿಚರ್ಸ್, ಎಲ್ಲ ಟೇಬಲ್ಗಳು ಫರ್ನಿಚರ್ ಆಗಿದ್ದಾವೆ. ನೋ ಫರ್ನಿಚರ್ ಈಸ್ ಪ್ಲಾಸ್ಟಿಕ್, ಯಾವುದೇ ಫರ್ನಿಚರ್ ಪ್ಲಾಸ್ಟಿಕ್ ಆಗಿಲ್ಲ. ಫಸ್ಟ್ ಕನ್ಕ್ಲೂಷನ್. ಸಮ್ ಚೇರ್ಸ್ ಕ್ಯಾನ್ ನೆವರ್ ಬಿ ಕಾನ್ಸೆಪ್ಟ್ ಗೊತ್ತಿವ. ಸಮ್ ಚೇರ್ಸ್ ಕ್ಯಾನ್ ನೆವರ್ ಬಿ ಫರ್ನಿಚರ್ಸ್, ಚೇರ್ಸ್ ಇಲ್ಲೈತೆ ಫರ್ನಿಚರ್ಸ್ ಇಲ್ಲೈತೆ. ಆಲ್ರೆಡಿ ಕೆಲವೊಂದು ಚೇರ್ಸ್ ಫರ್ನಿಚರ್ಸ್ ಅದಾವೆ, ಬಟ್ ಈ ಭಾಗದ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದಮೇಲೆ ಕ್ಯಾನ್ ನೆವರ್ ಬಿ ಅಂತಂದ್ರೆ ಯಾವತ್ತೂ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಮ್ಗೆ ಹೇಳೋಕ್ಕಾಗಂಗಿಲ್ಲ. ಪಾಸಿಬಿಲಿಟಿಯಲ್ಲಿ ಇವೆರಡು ಆಗ್ಬೋದು, ಯಾಕಂದರೆ ಇದ್ರ ರಿಲೇಷನ್ ನಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಫಸ್ಟ್ ಒಂದು ರಾಂಗ್ ಆಯಿತು. ಸಮ್ ಫರ್ನಿಚರ್ಸ್ ಆರ್ ಪ್ಲಾಸ್ಟಿಕ್, ಸಮ್ ಫರ್ನಿಚರ್ಸ್ ಇಲ್ಲೈತೆ ಪ್ಲಾಸ್ಟಿಕ್ ಇಲ್ಲೈತೆ, ಅದು ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಆಲ್ರೆಡಿ ರೆಸ್ಟ್ರಿಕ್ಷನ್ ಐತೆ. ಸೆಕೆಂಡ್ ಒನ್ ಕೂಡ ರಾಂಗ್ ಆನ್ಸರ್. ನೈದರ್ ನಾರ್, ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್. ಓಕೆ ಓನ್ಲಿ ಫ್ಯೂ ವಿಂಡೋ ಆರ್ ಗ್ಲಾಸಸ್, ಕೆಲವೊಂದೇ ವಿಂಡೋಗಳು ಗ್ಲಾಸಸ್ ಇದಾವೆ. ವಿಂಡೋದಲ್ಲಿ ಕೆಲವೊಂದು ಮೊದಲು ಫ್ಯೂದಿಂದ ಓದ್ತೀವಿ. ಫ್ಯೂ ವಿಂಡೋ ಆರ್ ಗ್ಲಾಸಸ್, ಕೆಲವೊಂದು ವಿಂಡೋಗಳು ಗ್ಲಾಸಸ್ ಇದಾವೆ. ಬಟ್ ಈ ಓನ್ಲಿ ವರ್ಡ್ ಬಂದಿರೋದ್ರಿಂದ ಈ ಕೆಲವೊಂದು ಭಾಗದ ಬಿಟ್ಟು ಉಳಿದಿರೋ ಭಾಗ ಗ್ಲಾಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಹಾಕಿದ್ವಿ. ಮೇಲೆ ಸಮ್ ಗ್ಲಾಸಸ್ ಆರ್ ಮಿರರ್ಸ್, ಕೆಲವೊಂದು ಗ್ಲಾಸಸ್ಗಳು ಮಿರರ್ ಆಗಿರ್ತವೆ. ಓನ್ಲಿ ಮಿರರ್ ಆರ್ ಫ್ರೇಮ್ಸ್, ಓನ್ಲಿ ಅಷ್ಟೇ ಐತಿ, ಇಲ್ಲಿ ಮುಂದೆ ಫ್ಯೂ ಇಲ್ಲ. ಓನ್ಲಿ ಮಿರರ್ ಆರ್ ಫ್ರೇಮ್ಸ್ ಅಂದರೆ ಎಲ್ಲ ಫ್ರೇಮ್ಗಳು ಮಿರರ್ಗೆ ರಿಸ್ಟ್ರಿಕ್ಟ್ ಆಗಿರ್ತವೆ. ಅಂದರೆ ಮಿರರ್ ಬಿಟ್ಟರೆ ಫ್ರೇಮ್ ಯಾರ ಜೊತೆನೂ ಹೋಗಂಗಿಲ್ಲ. ಮಿರರ್ ಅದಕ್ಕೆ ಫ್ರೇಮ್ಗೆ ಡಬಲ್ ಸರ್ಕಲ್ ಹಾಕ್ತೀವಿ. ಕನ್ಕ್ಲೂಷನ್ ಹೋದಾನೀಗ. ಸಮ್ ವಿಂಡೋ ಆರ್ ನಾಟ್ ಮಿರರ್, ವಿಂಡೋ ಇಲ್ಲೈತೆ ಮಿರರ್ ಇಲ್ಲೈತೆ. ಕೆಲವೊಂದು ವಿಂಡೋ ಮಿರರ್ ಆಗಿಲ್ಲ ಅಂತ ಹೇಳ್ತಿರೋದು. ಕೆಲವೊಂದು ಮಿರರ್ ವಿಂಡೋ ಆಗಿಲ್ಲ, ಬಟ್ ಕೆಲವೊಂದು ವಿಂಡೋ ಮಿರರ್ ಆಗಿಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ಕೆಲವೊಂದು ಮಿರರ್ ವಿಂಡೋ ಆಗಿಲ್ಲ ಅಂತ ಯಾಕೆ ಹೇಳ್ಬೋದು ನಾವು? ಮಿರರಲ್ಲಿರ್ತಕ್ಕಂಥ ಈ ಫ್ರೇಮ್ಸ್ಗಳೇನಿದಾವಲ್ಲ, ಮಿರರ್ ಬಿಟ್ಟರೆ ಬೇರೆ ಯಾರ ಜೊತೆ ಹೋಗಲ್ಲ, ಅದಕ್ಕೋಸ್ಕರ ಮಿರರ್ ಆರ್ ನಾಟ್ ವಿಂಡೋ ಅಂತ ಹೇಳ್ಬೋದು. ಕೆಲವೊಂದು ಸಮ್ ಮಿರರ್ಸ್ ಆರ್ ನಾಟ್ ವಿಂಡೋ ಅಂತ ಹೇಳ್ಬೋದು, ಬಟ್ ಸಮ್ ವಿಂಡೋ ಆರ್ ನಾಟ್ ಮಿರರ್ ಅಂತ ಹೇಳ್ತಿರೋದು ರಾಂಗ್ ಆಯಿತು. ಫಸ್ಟ್ ಕನ್ಕ್ಲೂಷನ್ ರಾಂಗ್. ಸೆಕೆಂಡ್ ಒನ್, ಸಮ್ ಫ್ರೇಮ್ ಬೀಯಿಂಗ್ ವಿಂಡೋ ಇಸ್ ಅ ಪಾಸಿಬಿಲಿಟಿ, ಫ್ರೇಮ್ ಮಿರರ್ ಬಿಟ್ಟರೆ ಬೇರೆ ಯಾರ ಜೊತೆನೂ ಹೋಗೋದಿಲ್ಲ, ಅದಕ್ಕೋಸ್ಕರ ಈ ಫ್ರೇಮ್ ಮಿರರ್ ಜೊತೆನೇ ಇರುತ್ತೆ. ಇಲ್ಲಿ ಕೊಟ್ಟಿರೋದವನು ವಿಂಡೋ ಜೊತೆ ಹೋಗೋಕ್ಕೆ ಸಾಧ್ಯ ಐತೆ ಅಂತೇಳಿ, ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆಯಿತು. ಇದರ ಆನ್ಸರ್ ಏನಾಯ್ತು? ನೈದರ್ ಒನ್ ನಾರ್ ಟು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಇದೆ. ಓಕೆ, ಸಮ್ ಸ್ಕೂಲ್ ಆರ್ ಕಾಲೇಜ್, ಕೆಲವೊಂದು ಸ್ಕೂಲ್ಗಳೇನಿದಾವೆ ಕಾಲೇಜ್ಗಳಾಗಿದ್ದಾವೆ. ಆಲ್ ಕಾಲೇಜ್ ಆರ್ ಯೂನಿವರ್ಸಿಟಿ, ಎಲ್ಲ ಕಾಲೇಜ್ ಏನಾಗಿದೆ ಯೂನಿವರ್ಸಿಟಿ ಆಗಿದೆ. ಸಮ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ಸ್, ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಕೆಲವೊಂದು ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಗಿದಾವೆ ಅಂತ ಹೇಳ್ತಿರೋದು. ಇದು ಡಯಾಗ್ರಾಮ್ ಆಯ್ತು. ಕನ್ಕ್ಲೂಷನ್ ನೋಡೋಣ. ಸಮ್ ಸ್ಕೂಲ್ ಆರ್ ಯೂನಿವರ್ಸಿಟಿ, ಸ್ಕೂಲ್ ಇಲ್ಲೈತೆ ಯೂನಿವರ್ಸಿಟಿ ಇಲ್ಲೈತೆ. ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಕೆಲವೊಂದು ಸ್ಕೂಲಲ್ಲಿ ಕೂಡ ಕಾಮನ್ ಆಗಿದಾವೆ, ಇಲ್ಲಿ ಸರ್ಕಲ್ ಮಿಂಗಲ್ ಆಗಿರೋದು ನೋಡ್ತೀವಿ, ಅದಕ್ಕೋಸ್ಕರ ಫಸ್ಟ್ ಒನ್ ಕರೆಕ್ಟ್. ಸೆಕೆಂಡ್ ಒನ್ ಅದನ್ನು ಆಲ್ ಇನ್ಸ್ಟಿಟ್ಯೂಟ್ಸ್ ಬೀಯಿಂಗ್ ಕಾಲೇಜ್ ಈಸ್ ಅ ಪಾಸಿಬಿಲಿಟಿ, ಈ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಕಾಲೇಜ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿರೋದು ಸೆಕೆಂಡಲ್ಲಿ. ಹೌದು, ಆಗ್ಬೋದು, ಯಾಕಂದರೆ ಎರಡರದ್ದು ರಿಲೇಷನ್ನೇ ಇಲ್ಲ, ಯಾವುದೇ ರಿಲೇಷನ್ ಇಲ್ಲ ಅಂದಮೇಲೆ ಡೈರೆಕ್ಟ್ ಸ್ಟೇಟ್ಮೆಂಟ್ ಇದ್ದರೆ ಕರೆಕ್ಟ್ ರಾಂಗ್ ಆಗ್ತಿತ್ತು. ಬಟ್ ಪಾಸಿಬಿಲಿಟಿ ಪಾಸಿಬಲ್ ಅಂತ ಕೊಟ್ಟಿರೋದ್ರಿಂದ ಇದು ರೈಟ್ ಆಯಿತು. ಇದರ ಆನ್ಸರ್ ಏನು? ಬೋತ್ 1 and 2 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಓಕೆ, ಆಲ್ ಪೆನ್ ಆರ್ ಪೆನ್ಸಿಲ್, ಎಲ್ಲ ಪೆನ್ಗಳು ಪೆನ್ಸಿಲ್ ಆಗಿದ್ದಾವೆ. ಆಲ್ ಪೆನ್ಸಿಲ್ಸ್ ಆರ್ ಇನ್ಸ್ಟ್ರೂಮೆಂಟ್ಸ್, ಎಲ್ಲ ಪೆನ್ಸಿಲ್ಗಳು ಇನ್ಸ್ಟ್ರೂಮೆಂಟ್ಸ್ಗಳಾಗಿದ್ದಾವೆ. ನೋ ಇನ್ಸ್ಟ್ರೂಮೆಂಟ್ ಈಸ್ ಬ್ಲೇಡ್, ಯಾವುದೇ ಇನ್ಸ್ಟ್ರೂಮೆಂಟ್ ಬ್ಲೇಡ್ ಆಗಿಲ್ಲ. ಯಾವುದೇ ಇನ್ಸ್ಟ್ರೂಮೆಂಟ್ ಬ್ಲೇಡ್ ಆಗಿಲ್ಲ ಅಂದರೆ ಯಾವುದೇ ಪೆನ್ಸಿಲ್ ಕೂಡ ಬ್ಲೇಡ್ ಆಗಿರಲ್ಲ. ಯಾಕಂದರೆ ಇನ್ಸ್ಟ್ರೂಮೆಂಟಲ್ಲೇ ಪೆನ್ಸಿಲ್ ಇರೋದು. ಯಾವುದೇ ಇನ್ಸ್ಟ್ರೂಮೆಂಟ್ ಬ್ಲೇಡ್ ಆಗಿಲ್ಲ ಅಂದರೆ ಯಾವುದೇ ಪೆನ್ಸಿಲ್ ಕೂಡ ಬ್ಲೇಡ್ ಆಗಿರಲ್ಲ, ಯಾವುದೇ ಪೆನ್ ಕೂಡ ಬ್ಲೇಡ್ ಆಗಿರಲ್ಲ. ಕನ್ಕ್ಲೂಷನ್ ಈಗ ಸಮ್ ಪೆನ್ಸಿಲ್ಸ್ ಆರ್ ನಾಟ್ ಬ್ಲೇಡ್, ಪೆನ್ಸಿಲ್ಸ್ ಆರ್ ನಾಟ್ ಬ್ಲೇಡ್, ಒಂದೇದು ಕರೆಕ್ಟ್ ಆಯಿತು. ನೋ ಬ್ಲೇಡ್ ಆರ್ ಪೆನ್ಸಿಲ್ಸ್, ಬ್ಲೇಡ್ ಎಲ್ಲೈತಿ ಇಲ್ಲೈತೆ. ನೋ ಬ್ಲೇಡ್ ಆರ್ ಸಮ್ ಪೆನ್ಸಿಲ್ಸ್ ಆರ್ ನಾಟ್ ಬ್ಲೇಡ್, ಸಮ್ ಪೆನ್ಸಿಲ್ಸ್ ಆರ್ ನಾಟ್ ಬ್ಲೇಡ್ ಕರೆಕ್ಟ್ ಐತೆ. ನೋ ಬ್ಲೇಡ್ ಈಸ್ ಆರ್ ಪೆನ್ಸಿಲ್ಸ್, ಅದನ್ನು ಕರೆಕ್ಟ್ ಐತೆ. ಬೋತ್ ಕರೆಕ್ಟ್ ಇರುತ್ತೆ. ಆನ್ಸರ್ ಈ ಯಾವುದೋ ಹಾಗೆ. ಈಗ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, ಸಮ್ ಪೆನ್ಸಿಲ್ಸ್ ಆರ್ ನಾಟ್ ಬ್ಲೇಡ್, ಪೆನ್ಸಿಲ್ ಎಲ್ಲೈತೆ ಬ್ಲೇಡ್ ಎಲ್ಲೈತೆ. ಈ ಹೊರಗಡೆ ಪೆನ್ಸಿಲ್ದು ಹೊರಗಡೆ ಇರ್ತಕ್ಕಂಥ ಪೆನ್ಸಿಲ್ದು ಮೇನ್ ಸರ್ಕಲ್ ಯಾವುದದ ಇನ್ಸ್ಟ್ರೂಮೆಂಟ್, ಆ ಇನ್ಸ್ಟ್ರೂಮೆಂಟೇ ಬ್ಲೇಡ್ ಆಗಿಲ್ಲ ಅಂದಮೇಲೆ ಪೆನ್ಸಿಲ್ ಏನು ಬ್ಲೇಡ್ ಆಗುತ್ತೆ. ಹಾಗೆ ಇದು ಕೂಡ ನೋ ಬ್ಲೇಡ್ ಆರ್ ಪೆನ್ಸಿಲ್ಸ್, ಬ್ಲೇಡ್ ಇಲ್ಲೈತೆ ಪೆನ್ಸಿಲ್ ಆಗಕ್ಕೆ ಸಾಧ್ಯನೇ ಇಲ್ಲ, ಇನ್ಸ್ಟ್ರೂಮೆಂಟ್ ಆಗಿಲ್ಲ ಅಂದಮೇಲೆ. ಎರಡು ಕರೆಕ್ಟ್ ಆಯ್ತು. ಆನ್ಸರ್ ಈ ಇದ್ರ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ 3 ಕ್ವಶನ್ ನಿಮಗೆ ಹೋಮ್ವರ್ಕ್ ಕೊಡ್ತಾನೆ. ಅವು ಕಮೆಂಟ್, ಈ ವಿಡಿಯೋ ಎಂಡ್ ಆದ ನಂತರ, ನೋಡಿದಾದ ನಂತರ ಲಾಸ್ಟಿಗೆ ಕಮೆಂಟಲ್ಲಿ ಅದರ ಆನ್ಸರನ್ನು ಕಮೆಂಟ್ ಮಾಡಿರಿ ನೀವು. ಅದ್ರದ್ದು 27, 28, 29 ಅಂತೇಳಿ ಹಾಕಿ ಅದ್ರದ್ದು ಆನ್ಸರ್ ಕಮೆಂಟ್ ಬಿಡುವಂತ್ರಿ. 27, 28, 29, 30 4 ಕ್ವಶನ್ ಕೊಡ್ತಾನೆ. ಓಕೆ, ಸಮ್ ಸ್ಟಾರ್ಸ್ ಆರ್ ಸನ್ಸ್, ಕೆಲವೊಂದು ಸ್ಟಾರ್ಸ್ಗಳೇನಿದಾವೆ ಸನ್ಸ್ ಇದಾವೆ. ಆಲ್ ಸನ್ಸ್ ಆರ್ ಪ್ಲಾನೆಟ್ಸ್, ಎಲ್ಲ ಸನ್ ಏನಿದೆ ಪ್ಲಾನೆಟ್ ಆಗಿದೆ. ನೋ ಪ್ಲಾನೆಟ್ ಇಸ್ ಮೂನ್, ಯಾವುದೇ ಪ್ಲಾನೆಟ್ ಮೂನ್ ಆಗಿಲ್ಲ. ಕನ್ಕ್ಲೂಷನ್, ಸಮ್ ಸ್ಟಾರ್ಸ್ ಆರ್ ನಾಟ್ ಮೂನ್, ಸ್ಟಾರ್ ಇಲ್ಲೈತೆ ಮೂನ್ ಇಲ್ಲೈತೆ. ಬಟ್ ಸ್ಟಾರ್ಗೂ ಪ್ಲಾನೆಟ್ಗೂ ಆಗಿ ಬರೋಂಗಿಲ್ಲ. ಪ್ಲಾನೆಟಲ್ಲಿ ಇರ್ತಕ್ಕಂಥ ಕೆಲವೊಂದು ಭಾಗ ಸ್ಟಾರಲ್ಲಿ ಹೋಗಿದೆ, ಅದಕ್ಕೋಸ್ಕರ ಸ್ಟಾರಲ್ಲಿ ಹೋಗಿರ್ತಕ್ಕಂಥ ಭಾಗ ಕೂಡ ಮೂನಿಗೆ ಆಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಇದು ಒಂದೇದೇನಾಯಿತು, ಸಮ್ ಸ್ಟಾರ್ ಆರ್ ನಾಟ್ ಮೂನ್ ಅನ್ನೋದು ಕರೆಕ್ಟ್ ಆಯಿತು. ಸಮ್ ಮೂನ್ ಆರ್ ನಾಟ್ ಸನ್, ಮೂನ್ ಇಲ್ಲೈತೆ ಸನ್ ಇಲ್ಲೈತೆ. ಯಾವುದೇ ಪ್ಲಾನೆಟ್ ಸನ್ ಇಲ್ಲ ಅಂದಮೇಲೆ, ಈ ಯಾವುದೇ ಪ್ಲಾನೆಟ್ ಮೂನ್ ಇಲ್ಲ ಅಂದಮೇಲೆ ಪ್ಲಾನೆಟಲ್ಲಿ ಬರ್ತಕ್ಕಂಥ ಸನ್ ಕೂಡ ಮೂನ್ ಆಗಂಗಿಲ್ಲ. ಇದು ಕೂಡ ಕರೆಕ್ಟ್ ಆಯಿತು. ಆಪ್ಷನ್ ಇ ಇದ್ರದ್ದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಓಕೆ, ಆಲ್ ಆರ್ಟಿಸ್ಟ್ ಆರ್ ಪೇಂಟರ್ಸ್, ಎಲ್ಲ ಆರ್ಟಿಸ್ಟ್ ಏನಿದಾರಲ್ಲ ಅವರು ಪೇಂಟರ್ ಆಗಿದ್ದಾರೆ. ಸಮ್ ಪೇಂಟರ್ಸ್ ಆರ್ ಆಕ್ಟರ್ಸ್, ಕೆಲವೊಂದು ಪೇಂಟರ್ ಏನಿದ್ದಾರೆ ಆಕ್ಟರ್ಸ್ ಇದ್ದಾರೆ ಅವರು. ಆಮೇಲೆ ಓನ್ಲಿ ಆಕ್ಟರ್ ಆರ್ ಫೇಮಸ್, ಓನ್ಲಿ ಆಕ್ಟರ್ ಆರ್ ಫೇಮಸ್ ಅಂದರೆ ಎಲ್ಲ ಫೇಮಸ್ ಆಕ್ಟರ್ಗೆ ರೆಸ್ಟ್ರಿಕ್ಷನ್ ಆಗಿರುತ್ತೆ. ಫೇಮಸ್ ಇಲ್ಲಿ ರೆಸ್ಟ್ರಿಕ್ಷನ್ ಐತೆ ಆಕ್ಟರ್ಗೆ. ಸಮ್ ಆರ್ಟಿಸ್ಟ್ ಆರ್ ಫೇಮಸ್, ಆರ್ಟಿಸ್ಟ್ ಎಲ್ಲೈತೆ ಇಲ್ಲೈತೆ. ಆರ್ಟಿಸ್ಟ್ ಫೇಮಸ್ ಆಗಕ್ಕೆ ಸಾಧ್ಯತೆನೂ ಯಾಕಂದ್ರೆ ಇಲ್ಲ, ಯಾಕೆ ಆ್ಯಕ್ಟರ್ ಬಿಟ್ಟರೆ ಎಲ್ಲಿ ಹೋಗಂಗಿಲ್ಲ, ಅದು ಫೇಮಸ್ ಆ್ಯಕ್ಟರ್ ಜೊತೆನೇ ಇರುತ್ತೆ. ಆ್ಯಕ್ಟರ್ ಬಿಟ್ಟರೆ ಯಾರ ಜೊತೆನೂ ಹೋಗಂಗಿಲ್ಲ, ಅದಕ್ಕೋಸ್ಕರ ಫಸ್ಟ್ ರಾಂಗ್ ಆಯಿತು. ಸಮ್ ಫೇಮಸ್ ಆರ್ ಪೇಂಟರ್ಸ್, ಪೇಂಟರ್ಸ್ ಜೊತೆ ಕೂಡ ಹೋಗಂಗಿಲ್ಲ, ಇದು ಕೂಡ ರಾಂಗ್ ಆಯಿತು. ಆನ್ಸರ್ ನೈದರ್ ನಾರ್, ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 24. ಓಕೆ, ಓನ್ಲಿ ಪ್ರಿನ್ಸಿಪಲ್ಸ್ ಆರ್ ಟೀಚರ್ಸ್. ಓನ್ಲಿ ಪ್ರಿನ್ಸಿಪಲ್ಸ್ ಆರ್ ಟೀಚರ್ಸ್ ಅಂದರೆ ಎಲ್ಲ ಟೀಚರ್ಸ್ಗಳು ಪ್ರಿನ್ಸಿಪಲ್ಗೆ ರಿಸ್ಟ್ರಿಕ್ಷನ್ ಆಗಿರ್ತಾರೆ ಓನ್ಲಿ ಬಂದಿರೋದ್ರಿಂದ. ಮತ್ತು ಓನ್ಲಿ ಕಾನ್ಸೆಪ್ಟ್, ಓನ್ಲಿ ಟೀಚರ್ಸ್ ಆರ್ ಪ್ರಿನ್ಸಿಪಲ್ ಅಂದರೆ ಪ್ರಿನ್ಸಿಪಲ್ ದೊಡ್ಡದು, ಎಲ್ಲ ಟೀಚರ್ಸ್ ಅವರಲ್ಲಿ ರೆಸ್ಟ್ರಿಕ್ಷನ್ ಆಗಿರ್ತಾರೆ. ಟೀಚರ್ಸ್ ಪ್ರಿನ್ಸಿಪಲ್ ಬಿಟ್ಟರೆ ಎಲ್ಲಿ ಹೋಗಲ್ಲ. ಮೆನಿ ಪ್ರಿನ್ಸಿಪಲ್ಸ್ ಆರ್ ಮ್ಯಾನೇಜರ್ಸ್, ಮೆನಿ ಅಂತ ಹೇಳಿದಾನೆ ಬಟ್ ಎಲ್ಲ ಇಲ್ಲ, ಅದಕ್ಕೋಸ್ಕರ ಇದೇನಾಗುತ್ತೆ, ಮೆನಿ ಕೊಟ್ಟ ಅಂದರೂ ಕೂಡ ಅದು ಸಮ್ಮೆ ಆಗುತ್ತೆ. ಆಲ್ರೆಡಿ ನಾನು ಇದು ಫಸ್ಟಿಗೆ ಹೇಳಿದ್ದೀನಿ, ಮೆನಿ ಬಂದರೂ ಕೂಡ ಏನಾಯಿತು ಸಮ್ ಆಯಿತು. ಸಮ್ ಪ್ರಿನ್ಸಿಪಲ್ಸ್ ಆರ್ ಮ್ಯಾನೇಜರ್ ಅಂತ ಹೇಳ್ಬೋದು. ನೆಕ್ಸ್ಟ್, ನೋ ಮ್ಯಾನೇಜರ್ ಇಸ್ ಕ್ಲರ್ಕ್, ಯಾವುದೇ ಮ್ಯಾನೇಜರ್ ಕ್ಲರ್ಕ್ ಆಗಿಲ್ಲ. ನೆಕ್ಸ್ಟ್ ಕ್ವಶನ್, ಸಮ್ ಟೀಚರ್ಸ್ ಆರ್ ನಾಟ್ ಕ್ಲರ್ಕ್,
ಸಮ್ ಟೀಚರ್ಸ್ ಆರ್ ನಾಟ್ ಕ್ಲರ್ಕ್ ಅಂತ ಹೇಳ್ಬೋದು. ಸಮ್ ಟೀಚರ್ಸ್ ಆರ್ ನಾಟ್ ಕ್ಲರ್ಕ್ ಅಂತ ಹೇಳ್ಬೋದಾ? ಕ್ಲರ್ಕ್ ಟೀಚರ್ಸ್ ಇಲ್ಲೈತಿ, ಕ್ಲರ್ಕ್ ಇಲ್ಲೈತಿ. ಟೀಚರ್ಸ್ ಪ್ರಿನ್ಸಿಪಲ್ ಬಿಟ್ಟರೆ ಬೇರೆ ಯಾರ ಕಡೆನೂ ಹೋಗಂಗಿಲ್ಲ, ಅದಕ್ಕೋಸ್ಕರ ಸಮ್ ಟೀಚರ್ಸ್ ಆರ್ ನಾಟ್ ಕ್ಲರ್ಕ್ ಅಂತ ಹೇಳ್ಬೋದು. ಒನ್ ಇದು ಕರೆಕ್ಟ್ ಆಯಿತು. ನೆಕ್ಸ್ಟ್, ನೋ ಕ್ಲರ್ಕ್ ಈಸ್ ಪ್ರಿನ್ಸಿಪಲ್. ನೋ ಕ್ಲರ್ಕ್ ಈಸ್ ಪ್ರಿನ್ಸಿಪಲ್. ಕ್ಲರ್ಕ್ ಇಲ್ಲೈತೆ, ಪ್ರಿನ್ಸಿಪಲ್ ಇಲ್ಲೈತೆ. ಕೆಲವೊಂದು ಇಲ್ಲ ಅಂತ ಹೇಳ್ಬೋದು, ಬಟ್ ಯಾವುದೇ ಇಲ್ಲ ಅಂತ ಹೇಳ್ತಿರೋದು ರಾಂಗ್ ಆಗುತ್ತೆ. ಪಾಸಿಬಿಲಿಟಿಯಲ್ಲಿ ರೈಟ್ ಆಗ್ಬೋದು, ಬಟ್ ನಾರ್ಮಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದ ರಾಂಗ್ ಆಯಿತು. ಓನ್ಲಿ ಒನ್ ಇದ್ರದ್ದು. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 25 ಅಲ್ಲ. ಹಾಂ, ಇದರಲ್ಲಿ ಬರೋಣ. ಏನೈತೆ ನೋಡೋಣ. ಆಲ್ ಫ್ರೂಟ್ಸ್ ಆರ್ ಸ್ವೀಟ್ಸ್. ಎಲ್ಲ ಫ್ರೂಟ್ಸ್ ಏನಿದಾವೆ? ಸ್ವೀಟ್ಸ್ ಇದಾವೆ. ಆಲ್ ಫ್ರೂಟ್ಸ್ ಆರ್ ಸ್ವೀಟ್ಸ್. ಓನ್ಲಿ ಫ್ಯೂ ಸ್ವೀಟ್ಸ್ ಆರ್ ಟೇಸ್ಟ್. ಓನ್ಲಿ ಫ್ಯೂ ಸ್ವೀಟ್ಸ್ ಆರ್ ಟೇಸ್ಟ್. ಇವು ಮಾತ್ರ ಟೇಸ್ಟ್ ಇದ್ದಾವೆ, ಉಳಿದ ಭಾಗದ ಸ್ವೀಟ್ಸ್ಗಳು ಟೇಸ್ಟ್ ಇಲ್ಲ. ನೆಕ್ಸ್ಟ್, ಓನ್ಲಿ ಟೇಸ್ಟ್ ಈಸ್ ಸಾರ್. ಇದು ಓನ್ಲಿ ಫ್ಯೂ ಅದ, ಇಲ್ಲಿ ಓನ್ಲಿ ಟೇಸ್ಟ್ ಈಸ್ ಸಾರ್ ಅಂದರೆ ಸಾರ್ ಅನ್ನೋದೇನೈತಲ್ಲ ಅದು ಟೇಸ್ಟಿಗೆ ಮಾತ್ರ ರಿಸ್ಟ್ರಿಕ್ಷನ್ ಐತೆ. SR ಬರ್ಕೊಡಿ ಸಾರ್ ಅಂದ್ರೆ. ಹಾಂ, ಡಬಲ್ ಸರ್ಕಲ್ ಹಾಕ್ತೀವಿ. ಸಮ್ ಫ್ರೂಟ್ ಆರ್ ನಾಟ್ ಸಾರ್. ಈ ಫ್ರೂಟ್ ಅದಾವಲ್ಲ, ಕೆಲವೊಂದು ಫ್ರೂಟ್ಗಳು ಸಾರ್ ಇಲ್ಲ ಅಂತ ಹೇಳ್ತಿದ್ದಾನೆ. ಹೌದು, ಯಾಕಂದರೆ ಸಾರ್ ಇದು ರಿಸ್ಟ್ರಿಕ್ಟೆಡ್ ಐತೆ. ಟೀ ಬಿಟ್ಟರೆ ಬೇರೆ ಎಲ್ಲಿಗೆ ಹೋಗಂಗಿಲ್ಲ. ಸಮ್ ಸ್ವೀಟ್ ಕ್ಯಾನ್ ನೆವರ್ ಬಿ ಸಾರ್. ಸ್ವೀಟ್ ಅದಾವಲ್ಲ, ಆ ಸ್ವೀಟ್ಗಳು ಕ್ಯಾನ್ ನೆವರ್ ಬಿ ಸಾರ್. ಹೌದು, ಯಾವತ್ತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಕೂಡ ಕರೆಕ್ಟ್. ಅದಕ್ಕೋಸ್ಕರ ಇದರ ಆನ್ಸರ್ ಬೋತ್ 192 ಫಾಲೋಸ್. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಆಲ್ ಸರ್ಕಲ್ಸ್ ಆರ್ ಸ್ಕ್ವೇರ್ಸ್. ಎಲ್ಲ ಸರ್ಕಲ್ಗಳು ಸ್ಕ್ವೇರ್ ಆಗಿದ್ದಾವೆ. ಆಮೇಲೆ ಆಲ್ ಸ್ಕ್ವೇರ್ಸ್ ಆರ್ ರೆಕ್ಟಾಂಗಲ್ಸ್. ಎಲ್ಲ ಸ್ಕ್ವೇರ್ಗಳು ರೆಕ್ಟಾಂಗಲ್ ಆಗಿದ್ದಾವೆ. ನೋ ರೆಕ್ಟಾಂಗಲ್ ಇಸ್ ಟ್ರಯಾಂಗಲ್. ಆಲ್ರೆಡಿ ಈ ಥರದೊಂದು ಕ್ವಶನ್ ಮಾಡಿದ್ವಿ. ಬಟ್ ಪಾಸಿಬಿಲಿಟಿ ಬೇರೆ ಇರ್ತಾವೆ, ಕನ್ಕ್ಲೂಷನ್ ಬೇರೆ ಇರ್ತಾವೆ. ಸಮ್ ಸರ್ಕಲ್ಸ್ ಆರ್ ನಾಟ್ ಟ್ರಯಾಂಗಲ್ಸ್. ಸರ್ಕಲ್ ಇಲ್ಲೈತೆ, ಟ್ರಯಾಂಗಲ್ ಇಲ್ಲೈತೆ. ಸಮ್ ಸರ್ಕಲ್ಸ್ ಆರ್ ನಾಟ್ ಟ್ರಯಾಂಗಲ್. ಯಾವುದೇ ಹೊರಗಡೆ ಇರತಕ್ಕಂಥ ರೆಕ್ಟಾಂಗಲ್ ಟ್ರಯಾಂಗಲ್ ಇಲ್ಲ ಅಂದಮೇಲೆ ರೆಕ್ಟಾಂಗಲಲ್ಲಿ ಬರ್ತಕ್ಕಂಥ ಸರ್ಕಲ್ ಕೂಡ ಟ್ರಯಾಂಗಲ್ ಆಗಿರೋಂಗಿಲ್ಲ. ಬಟ್ ನಾವು ಏನು ಮಾಡಿದೆ, ನೆಕ್ಸ್ಟ್ ಪಾಸಿಬಿಲಿಟಿ ಕೊಟ್ಟಿದ್ದೇನೆ. ನಾರ್ಮಲ್ ಸ್ಟೇಟ್ಮೆಂಟ್ ಇದ್ದರೆ ಕರೆಕ್ಟ್ ಆಗ್ತಿತ್ತು. ಪಾಸಿಬಿಲಿಟಿ ಕೊಟ್ಟಾಗ ಇದು ವಾಪಸ್ ರಾಂಗ್ ಆಯಿತು. ವಾಪಸ್ ಉಲ್ಟಾ ಆಗ್ಬಿಡುತ್ತೆ ಅದು. ಪಾಸಿಬಿಲಿಟಿ ಸಾಧ್ಯತೆ ಇದೆ, ಯಾಕೆ ಅದು ಆಲ್ರೆಡಿ ಡೆಫಿನೆಟಾಗಿ ಕರೆಕ್ಟ್ ಇದೆ, ಬಟ್ ಸಾಧ್ಯತೆ ಕೊಟ್ಟಿರೋದ್ರಿಂದ ರಾಂಗ್ ಆಯಿತು. ಸಮ್ ರೆಕ್ಟಾಂಗಲ್ ಆರ್ ಸ್ಕ್ವೇರ್. ರೆಕ್ಟಾಂಗಲ್ ಇಲ್ಲೈತೆ, ಸ್ಕ್ವೇರ್ ಇಲ್ಲೈತೆ. ರೆಕ್ಟಾಂಗಲ್ ಒಳಗಡೆನೆ ಸ್ಕ್ವೇರ್ ಬರೋದ್ರಿಂದ ಸಮ್ ರಿಲೇಷನ್ ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಒನ್ ಕರೆಕ್ಟ್. ಇದರ ಆನ್ಸರ್ ಏನಾಯಿತು? ಓನ್ಲಿ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕ್ವಶನ್ ಆಯಿತು. 99% ಮೊಬೈಲ್ಸ್ ಆರ್ ಫೋನ್ಸ್. 0.1 ಇದೆ, 99.9 ಮಟ್ಟ ಸಮ್ಮಲ್ಲೇ ಬರುತ್ತೆ. ಅದಕ್ಕೆ 99 ಕೊಟ್ಟಿರೋದನ್ನು ಕೂಡ ಸಮ್ ಮೊಬೈಲ್ಸ್ ಆರ್ ಫೋನ್ಸ್. ಸಮ್ ಮೊಬೈಲ್ಸ್ ಆರ್ ಫೋನ್ಸ್. ಮೋಸ್ಟ್ಲಿ ಅದು ಕೂಡ ಸಮ್ ರಿಲೇಷನ್ ಹೇಳುತ್ತೆ. ಸಮ್ ಫೋನ್ಸ್ ಆರ್ ಚಾರ್ಜರ್ಸ್. ಕೆಲವೊಂದು ಫೋನ್ಸ್ ಚಾರ್ಜರ್ ಇದ್ದಾವೆ. ಈಚ್ ಅಂದರೆ ಎಲ್ಲ, ಆಲ್ ಆಯಿತು. ಆಲ್ ಚಾರ್ಜರ್ಸ್ ಆರ್ ಯೂಸ್ಫುಲ್. ಎಲ್ಲ ಚಾರ್ಜರ್ ಏನಿದ್ದಾವೆ ಯೂಸ್ಫುಲ್ ಆಗಿದ್ದಾವೆ. ಸಮ್ ಮೊಬೈಲ್ಸ್ ಆರ್ ಯೂಸ್ಫುಲ್. ಮೊಬೈಲ್ ಇಲ್ಲೈತೆ, ಯೂಸ್ಫುಲ್ ಇಲ್ಲೈತೆ, ರಿಲೇಷನ್ ಗೊತ್ತಿಲ್ಲ, ರಾಂಗ್ ಆಯಿತು. ನೋ ಯೂಸ್ಫುಲ್ ಆರ್ ಮೊಬೈಲ್. ಯೂಸ್ಫುಲ್ ಇಲ್ಲೈತೆ, ಮೊಬೈಲ್ ಐತೆ, ಈ ಎರಡು ರಿಲೇಷನ್ ಗೊತ್ತಿಲ್ಲ, ರಾಂಗ್ ಆಯಿತು. ಸಮ್ ನೋ ಐತೆ, ಮೊಬೈಲ್ ಯೂಸ್ಫುಲ್ ಮೊಬೈಲ್. ಅದರಿಂದ ಇದು 5 ಆಯಿತು. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್ ಇದೆ. ಸಮ್ ಮೊಬೈಲ್ಸ್ ಆರ್ ಯೂಸ್ಫುಲ್. ಇದು ಇನ್ನೊಂದು ಸರಿ ಯಾಕೆ ನೋಡೋಣ, ಕನ್ಫ್ಯೂಸಿಂಗ್ ಐತೆ. ಸಮ್ ಮೊಬೈಲ್ಸ್ ಆರ್ ಯೂಸ್ಫುಲ್.
ಒಂದನೇ ಕನ್ಕ್ಲೂಷನ್ ಹಾಕೋಣ, ಮೊಬೈಲ್ ಆರ್ ಯೂಸ್ಫುಲ್. ಎರಡನೇದಾಗತ್ತಾ ನೋ ಯೂಸ್ಫುಲ್ ಆರ್ ಮೊಬೈಲ್ ಆಗಂಗಿಲ್ಲ, ಇದು ರಾಂಗ್ ಐತೆ ಅಂದರೆ ಒಂದು ಇದು ಹಾಕೋಣ. ಇವಾಗ ಇದು ಹಾಕಿದಾಗ ನೋ ಯೂಸ್ಫುಲ್ ಹಾಕ್ತೀವಿ, ಯೂಸ್ಫುಲ್ ಆರ್ ಮೊಬೈಲ್ ಹಾಕ್ತೀವಿ. ಅವಾಗ ಏನಾಗುತ್ತೆ ಸರ್, ಮೊಬೈಲ್ ಆರ್ ಯೂಸ್ಫುಲ್ ಅಂತ ಹಾಕೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಇದರ ಆನ್ಸರ್ 5 ಕರೆಕ್ಟ್ ಐತೆ, 5 ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ. ಈ ಕ್ವಶನ್ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ ಇದರ ಆನ್ಸರ್. ಓಕೆ, 29th ಕ್ವಶನ್ ಇದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ. 30th ಕ್ವಶನ್ ಇದೊಂದು ಸ್ಕ್ರೀನ್ಶಾಟ್. ಓಕೆ ಓಕೆ ಮೊದಲು ಇವಾಗ ನಾನು ಎಷ್ಟು ಕ್ವಶನ್ಸ್ಗಳು ಬಿಟ್ಟಿದ್ದೀನಲ್ಲ, ಈ PPT ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ವಾಟ್ಸಪ್ ಗ್ರೂಪ್ ಇದೆಯಲ್ಲ ಅಲ್ಲಿ ನೀವು ಆ PPT ಓಪನ್ ಮಾಡಿಕೊಂಡು ಯಾವ ಕ್ವಶನ್ ನಾನು ಸಾಲ್ವ್ ಮಾಡಿಲ್ಲ ಅವುಗಳನ್ನು ನೀವು ಸಾಲ್ವ್ ಮಾಡಿ ಅದರ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಈ PPT ಇವತ್ತಿನ ಕ್ಲಾಸ್ ಇವಾಗ ಅಪ್ಲೋಡ್ ಆಗಿದೆ. ಈ ಕ್ಲಾಸ್ ಅಪ್ಲೋಡ್ ಆದ 1 hour 2 ಅವರಲ್ಲಿ PPT ಗ್ರೂಪಲ್ಲಿ ಅಪ್ಲೋಡ್ ಆಗುತ್ತೆ. ಗ್ರೂಪ್ ಲಿಂಕ್ ಕೂಡ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಈಗ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಆ PPTಯನ್ನು ನೋಡ್ಕೋಬೋದು. ಆ ಗ್ರೂಪ್ ಜಾಯ್ನ್ ಆಗಿ ಅಲ್ಲಿ ನೀವು ಬೇಕಾದರೆ ನಿಮ್ಮದು ಡೌಟ್ಗಳಿದ್ರು ಕೂಡ ನೀವು ಅಲ್ಲಿ ಡೌಟ್ಗಳನ್ನು ಡಿಸ್ಕಸ್ ಮಾಡ್ಬೋದು. ಇಲ್ಲಿವರೆಗೂ ನಾನು ಎಕ್ಸ್ಪ್ಲೇನ್ ಮಾಡಿದ್ರದ್ದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಎಲ್ಲ ಥರದ ಪ್ರಿಲಿಮ್ಸ್ ಲೆವೆಲ್ ಕ್ವಶನ್ಸ್ಗಳನ್ನು ನಾವು ಇವಾಗ ಡಿಸ್ಕಸ್ ಮಾಡಿದ್ದೀವಿ. ಅದು ಪ್ರಿಲಿಮ್ಸ್ದಲ್ಲಿ ಲೋ ಲೆವೆಲ್ ಕ್ವಶನ್ ಆಗಿರಲಿ, ಹೈ ಲೆವೆಲ್ ಕ್ವಶನ್ ಆಗಿರಲಿ, ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಇವಾಗ ಇನ್ನೂ 2 ಕ್ಲಾಸಸ್ಗಳು ಬಾಕಿ ಇದ್ದಾವೆ. ಅದರಲ್ಲಿ ಇನ್ನೊಂದು 4-5 ಟಾಪಿಕ್ಸ್ಗಳಿದ್ದಾವೆ. ಅವುಗಳನ್ನ ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಇವಾಗ ಮೇನ್ ಕ್ವಶನ್ಸ್ ಇದು. ಇವಾಗ ನಾವು ಇಷ್ಟೆಲ್ಲ ಡಿಸ್ಕಸ್ ಮಾಡಿರೋದು ಲಾಜಿಕಲಿ ಫಾಲೋಸ್ಗಳ ಬಗ್ಗೆನೇ ಡಿಸ್ಕಸ್ ಮಾಡಿದ್ವಿ. ಬಟ್ ಇನ್ಮೇಲೆ ಬರ್ತಕ್ಕಂಥದ್ದು ಲಾಜಿಕಲಿ ಫಾಲೋಸ್ ಬರ್ತದೆ, ಲಾಜಿಕಲಿ ಡಸ್ ನಾಟ್ ಫಾಲೋ ಬರುತ್ತೆ, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಬರುತ್ತೆ, ಡೆಫಿನೆಟ್ಲಿ ಫಾಲೋಸ್ಗಳು ಬರ್ತವೆ. ಅದ್ರ ಜೊತೆ ಫಿಲ್ಲರ್ ಬೇಸ್ಡ್ ಕ್ವಶನ್ ಬರ್ತವೆ, ಕಾಲಮ್ ಬೇಸ್ಡ್ ಕ್ವಶನ್ ಬರ್ತವೆ, ಕೋಡೆಡ್ ಸಿಲೋರಿಸಮ್ಸ್ಗಳು ಬರ್ತವೆ. ಅವುಗಳನ್ನೆಲ್ಲ ಇನ್ನು 2 ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅವು ಮೇನ್ಸ್ ಟಾಪಿಕ್ಗಳಲ್ಲಿ ಜಾಸ್ತಿ ನಾವು ನೋಡ್ತೀವಿ. ಅದಕ್ಕೋಸ್ಕರ ನೆಕ್ಸ್ಟ್ 2 ಕ್ಲಾಸ್ಗಳು ಹೈ ಲೆವೆಲ್ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಲೆವೆಲ್ ಕ್ವಶನ್ಸ್ಗಳು ಇರ್ತವೆ. ನೆಕ್ಸ್ಟ್ ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ಮುಂದಿನ 2 ಕ್ಲಾಸ್ಗಳನ್ನು ಒಳ್ಳೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಹಿಂದೆ ಮುಗಿದಂಥ ಕ್ಲಾಸ್ ನೋಡಿರಲಿಲ್ಲ ಅಂದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ಆ ವಿಡಿಯೋಗಳು ನೋಡ್ಕೋಬೋದು. ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗ್ರಿ. ಇನ್ನೂ ಟೈಮ್ ಐತೆ, ಕರೆಕ್ಟಾಗಿ ಸ್ಟಡಿ ಮಾಡ್ತಾ ಹೋಗ್ರಿ. ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಐತೆ. ಬೇರೆ ರಾಜ್ಯದವರು ನಮ್ಮಲ್ಲಿ ಬಂದು ನಮ್ಮ ಸೀಟ್ಗಳನ್ನು ತೊಗೊಂಡು ಹೋಗ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸೀಟ್ಗಳನ್ನು ನಾವೇ ಉಳಿಸ್ಕೋಬೇಕು. ಒಂದು ಬೇರೆ ರಾಜ್ಯದವ್ರು ನಮ್ಮಲ್ಲಿ ಅಪ್ಲೈ ಮಾಡಿ ಇಲ್ಲಿ ಬಂದ್ರಂದರೆ, ಸರ್ ನಮಗೇನು ಸಪ್ರೇಟ್ ರಿಸರ್ವೇಷನ್ ಇಲ್ಲ ಸರ್ ಅಂತ ನೀವು ಅಂತೀರ. ನಮ್ಗೆ ಒಂದು ಬೆನಿಫಿಟ್ ಏನಂತಂದರೆ ಕರ್ನಾಟಕದವರಿಗೆ ಇವಾಗ PO ಎಕ್ಸಾಮ್ಸ್ಗಳಲ್ಲಿ ಏನಾಗುತ್ತೆ, ನಮ್ಮ RRB PO ಎಕ್ಸಾಮ್ ಇದೆ. ಆ ಎಕ್ಸಾಮ್ ಬರೆದ ನಂತರ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಅವತ್ತು ನಿಮ್ಮದು ನಿಮ್ಮ ಬೇರೆ ರಾಜ್ಯದ ಒಬ್ಬ ಫ್ರೆಂಡ್ ಬರೆದಿದ್ದ, ಅವನದು ಕ್ಲಿಯರ್ ಆಯಿತು, ನಿಮ್ಮದು ಕ್ಲಿಯರ್ ಆಯಿತು. ಇಬ್ಬರದು ಮಾರ್ಕ್ಸ್ ಕೂಡ ಒಂದು ಲೆವೆಲಲ್ಲಿ ಸಿಮಿಲರ್ ಇದೆ. ಆಗ ಇಬ್ಬರು ಇಂಟರ್ವ್ಯೂಗೆ ಹೋಗ್ತಾರೆ. ಇಂಟರ್ವ್ಯೂಗೆ ಹೋದ ತಕ್ಷಣ ಅಲ್ಲಿ ನಿಮ್ಮದು ಏನಾದರೂ ನೀವು ಕರ್ನಾಟಕದವ್ರು ಇದ್ದರೆ ಅಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ಸ್ಗಳು ಸಿಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಅಲ್ಲಿ ನಿಮ್ಗೆ ಭಾರಿ ಬೆನಿಫಿಟ್ ಆಗುತ್ತೆ. ಕರ್ನಾಟಕದವರಿಗೆ ಮೊದಲು ಪ್ರಯಾರಿಟಿ ಕೊಡ್ತಾರೆ, ಅದಾದ ನಂತರ ಹೊರ ರಾಜ್ಯದವ್ರಿಗೆ ಪ್ರಯಾರಿಟಿ ಕೊಡ್ತಾರೆ. ಯಾಕಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದು ನಮ್ಮಲ್ಲಿರೋದ್ರಿಂದ ನಮ್ಮ ಜನರಿಗೆ ಮಾತ್ರ ಪ್ರಯಾರಿಟಿ ಕೊಡ್ತಾರೆ. ಆಮೇಲೆ ಕ್ಲರ್ಕ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಹಾಗೆ. ಕ್ಲರ್ಕ್ ಎಕ್ಸಾಮ್ಸ್ಗಳಲ್ಲಿ ಫಸ್ಟ್ ಪ್ರಯಾರಿಟಿ ಯಾರಿಗಿರ್ತೈತೆ? ಕರ್ನಾಟಕದವರಿಗೆ. ನಿಮ್ಮದು ಕ್ಲಿಯರ್ ಅವರು ಮಾಡ್ಬೋದು, ಅವರಿಗೆ ಬೇರೆ ರಾಜ್ಯದವ್ರಿಗೆ LPT ಇರ್ತೈತೆ, ಲ್ಯಾಂಗ್ವೇಜ್ ಪ್ರೊಫೆಷನಲಿಟಿ ಟೆಸ್ಟ್ ಇರ್ತೈತೆ. ಆದ್ದರಿಂದ ಕರ್ನಾಟಕದಲ್ಲಿ ಯಾವಾಗಲೂ ನಾವು ಎಷ್ಟು ವರ್ಷದಿಂದ ನೋಡ್ತಾ ಬಂದಿದ್ದೀನಿ, ಕರ್ನಾಟಕದಲ್ಲಿ ಕಾಂಪಿಟೇಷನ್ ಕಡಿಮೆನೇ ಇದೆ. ಅದಕ್ಕೋಸ್ಕರನೇ ನಾನು ಕೂಡ ಹಲವಾರು ಎಕ್ಸಾಮ್ಸ್ಗಳು, ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳು ಕ್ಲಿಯರ್ ಮಾಡಿದ್ದೀನಿ. ಇವಾಗ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿರೋದು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ. ಓಕೆ, ನಿಮಗೇನೇ ಡೌಟ್ ಇದ್ದರೂ ನಿಮ್ಮ ಯಾವುದೇ ರೀತಿಯ ಡೌಟು, ಅದು ಸ್ಟಡಿ ಬಗ್ಗೆ ಆಗಿರಲಿ ಅಥವಾ ಮುಂದೆ ನಿಮ್ಮ ಪ್ರಿಪ್ರೇಷನ್ ಬಗ್ಗೆ ಆಗಿರಲಿ ಅಥವಾ ಪರ್ಸ್ನಲ್ ಏನಾರು ಡೌಟ್ ಇದ್ದರೆ, ಎಜುಕೇಷನ್ ರಿಲೇಟೆಡ್ ಡೌಟ್ಸ್ಗಳು ಏನೇ ಇದ್ದರೆ, ನಿಮ್ಮ ಓದುವ ವೇದ ಮೇಲೆ ಏನಾದರೂ ಡೌಟ್ ಇದ್ದರೆ ಅವುಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೇಳ್ಬೋದು ಅಥವಾ ಗ್ರೂಪಲ್ಲಿ ಕೇಳ್ಬೋದು. ಡೈರೆಕ್ಟ್ ಮೆಸೇಜ್ ಮಾಡಿದ್ರು ಕೂಡ ನಾನು ರಿಪ್ಲೈ ಮಾಡ್ತೀನಿ. ಬಟ್ ಕಾಲ್ ಹತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಆ ನಂಬರ್ ಗ್ರೂಪಲ್ಲಿ ಇದೆ ಅಲ್ಲ, ಆ ನಂಬರು ಬೇರೆಯವ್ರದ್ದಿದೆ, ಕಾಲ್ ಮಾಡಬೇಡ್ರಿ ಆ ನಂಬರ್ಗೆ ಅಷ್ಟೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.